ಗ್ರಹಿಕೆಗೆ ಮೀರುವ ಕಾರ್ಯ ದೇವರು ನಿಮ್ಮ ಲೈಫಲ್ಲಿ ಮಾಡ್ತಾರೆ. ಕೈ ನನಗಲ್ಲಣ್ಣ, ಕೈ ಯೇಸುಗೆ ತಟ್ಟು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಇಲ್ಲಿದ್ದಾನೆ, ಯೇಸು ಇಲ್ಲಿ ಅದ್ಭುತ ಮಾಡಿ ರೆಡಿಯಾಗಿದ್ದಾನೆ. ಆಮೇಲೆ ಒಂದು ಗುರುತು ನಮ್ಮ ಮೇಲೆ ದೇವರು ಇಟ್ಟಿದ್ದಾನೆ. ಎಷ್ಟು ಜನ ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀರ? ನಿಮಗೆ ಆಕ್ಸಿಡೆಂಟ್ ಆಗಲಿಲ್ಲ ನೋಡ್ರಿ, ಎಷ್ಟೋ ತಪ್ಪು ಮಾಡಿದ್ದೀರ, ಎಷ್ಟೋ ಕಳ್ತನ ಮಾಡಿದ್ದೀರ, ಎಷ್ಟೋ ಸುಳ್ಳು ಹೇಳಿದ್ದೀರ, ನಿಮಗೆ ಏನಾಗ್ಲಿಲ್ಲ ನೋಡ್ರಿ. ಆದ್ರೆ ಇಲ್ಲಿ ಕುಂದಿರ್ಸಿ ನಿಂದಿರ್ಸಿದಾನಂದ್ರೆ ದೇವ್ರು ಮಾಡಿದ್ದಾನೆ ಆತನ. ಎಷ್ಟೋ ಸಮಯ ಪ್ರೇಯರ್ ಮಾಡಿಲ್ಲ, ನೀವು ವಾಕ್ಯ ಓದಿಲ್ಲ, ಆದ್ರೆ ದೇವರು ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ತಿದ್ದಿಸೋದು ದೇವ್ರು ಬಿಡಲ್ಲ. ತಿದ್ದಪಣೆ ಬಂದೇ ಬರುತ್ತೆ. ಬಟ್ ಇಲ್ಲಿ ನಿಲ್ಲಿಸಿದಾನಲ್ಲ, ಅದು ಕೃಪೆ ಅಲ್ಲ. ಕೈ ನನಗಲ್ಲ, ದೇವರಿಗೆ. ಎಷ್ಟು ಒಳ್ಳೆ ಯೇಸುವನ್ನು ಸೇವಿಸ್ತಾ ಇದೀವಲ್ಲ, ಎಷ್ಟು ಒಳ್ಳೆ ಯೇಸುವನ್ನು ಸೇವಿಸ್ತಾ ಇದ್ದೀವಿ. ಆತನಂಗೆ ಯಾರು ಇಲ್ಲ. ಎಸ್ ಲಾರ್ಡ್, ದೇವರಂಗೆ ಯಾರಿಲ್ಲ. ದೇವರು ಪ್ರೀತಿಸಂಗೆ ಯಾರು ಪ್ರೀತಿಸಕ್ಕಾಗಲ್ಲ. ಕೈಗಳ ಮೇಲೆ ಎತ್ತುತ್ತ ಈ ಮುಂಜಾನೆ ಎರಡು ಕೈಗಳನ್ನು ಎತ್ತುತ್ತ ಕಣ್ಣುಗಳನ್ನು ಮುಚ್ಚುತ್ತ ಯೇಸುವನ್ನು ನೆನೆಸಿ, ಯೇಸುವನ್ನು ಸ್ತುತಿಸಿ, ನಿಮ್ಮ ಹೃದಯದಿಂದ ದೇವರ ಹತ್ರ ಮಾತನಾಡಿ, ನನ್ನ ನಡೆಸುವ ದೇವರು ನೀನಾಗಿದೆಯಪ್ಪ, ನನ್ನ ತಲೆಯನ್ನು ಮೇಲೆತ್ತುವ ದೇವರು ನೀನಾಗಿದೆ ಸ್ವಾಮಿ. ಜೀವ ಮರಣವೋ ದೂತರೋ ನನ್ನನ್ನು ನಿನ್ನಿಂದ ಅಗಲಿಸಕ್ಕೆ ಸಾಧ್ಯವಿಲ್ಲಪ್ಪ. We worship you this morning ದೇವರೇ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಕೊಂಡಾಡ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ. ನೀನೊಬ್ಬನೇ ಯೋಗ್ಯನು, ಯಜಮಾನನಾಗಿದೆಯ ದೇವರೇ. We worship you Lord. Hallelujah, hallelujah, hallelujah. ರಿಕರಮನದರ ರಿಕಲ ಸುಂದರದರೋ ರವಲ ಶಂದರಬ. We worship you Lord. Thank you Lord Jesus. ಈ ಹಾಡು ಹೇಳುತ್ತದೆ, ಭಯಪಡಬೇಡ ನನ್ನ ಆತ್ಮವೇ, ಯೇಸು ಇರುವ ನಿನ್ನೊಂದಿಗೆ ಎಂಬುದಾಗಿ. ನಾನು ನಂಬ್ತೇನೆ. ಇದನ್ನು ಹಾಡನ್ನು ನೀವು ಹಾಡುವಾಗಲೇ ದೇವರ ನಂಬಿಕೆ ನಿಮ್ಮೊಳಗೆ ಬರಲಿಕ್ಕಿದೆ. ಎಲ್ಲ ಭಯದ ಆತ್ಮ, ಎಲ್ಲ ಬೇಡಿತನದ ಆತ್ಮ ನಿಮ್ಮನ್ನು ಬಿಟ್ಟು ತೊಲಗಲಿಕ್ಕಿದೆ ಯೇಸುವಿನ ನಾಮ. ಭಯಪಡಬೇಡ ನನ್ನಾತ್ಮವೇ, ಯೇಸು ಇರುವ ನಿನ್ನೊಂದಿಗೆ. ಇನ್ನೊಂದ್ಸರಿ ಹೇಳಿ, ಭಯಪಡಬೇಡ. ಕಮ್ ಆನ್. ಯೇಸು ಇರುವ ನಿನ್ನೊಂದಿಗೆ, ನಿನ್ನ ಕಣ್ಣೀರನ್ನು ಒರೆಸುವನು, ಕೈಯನ್ನು ಹಿಡಿದು ನಡೆಸುವನು. ನಿನ್ನ ಕಣ್ಣೀರನ್ನು, ನಿನ್ನ ಕಣ್ಣೀರನ್ನು ಒರೆಸುವನು, ಕೈಯನ್ನು ಹಿಡಿದು, ಕೈಯನ್ನು ನಡೆಸುವನು. ನನ್ನ ದೇವರು ಜೀವ ಸ್ವರೂಪ, ಮರಣವ ಮರಣದ ಕೊಂಡಿಯ ಮುರಿದ ಆಕಾಶ ನಶಿಸೋದರು. ಆತನ ಕೃಪೆ, ಆತನ ಪ್ರೀತಿ ಎಂದಿಗೂ ಶಾಶ್ವತವೋ. ಮನಸ್ಸೇ ಚಿಂತಿಸಬೇಡ, ಹೇಳಿ ಹೃದಯವೇ, ಹೃದಯವೇ ಆತ್ಮವೇ, ಆತ್ಮವೇ ಭಯಪಡಬೇಡ, ಭಯಪಡಬೇಡ
ಪಡಬೇಡ, ಭಯ ಪಡಬೇಡ. ಹೃದಯದ ಮೇಲೆ ಕೈ ಇಟ್ಟು ಹೇಳಿ, ನನ್ನ ಆತ್ಮವೇ ಯೇಸು ಇರುವ ನಿನ್ನೊಂದಿಗೆ. ಇನ್ನೊಂದ್ಸರಿ ಭಯ ಪಡಬೇಡ, ಭಯ ಪಡಬೇಡ. ನನ್ನ ಆತ್ಮವೇ ಯೇಸು ನಿನ್ನೊಂದಿಗೆ. ನಿನ್ನ ಕಣ್ಣೀರನ್ನು ಒರೆಸುವನು. ಕೈಯನ್ನು ಹಿಡಿದು ಹೇಳಿ, ನನ್ನ ಕಣ್ಣೀರನ್ನು ಒರೆಸುವನು. Come on, ಎಲ್ಲರೂ ಸೇರಿ ಕೈಯನ್ನು. ನನ್ನ ದೇವರು, ನನ್ನ ದೇವರು ಜೀವ ಸ್ವರೂಪನು. ಮರಣ ಮುರಿದಾಗ್ತನು. ಆಕಾಶ ಭೂಮಿಯು ನಶಿಸೋದರು ಆತನ ಪ್ರೀತಿಯೆಂದಿಗೂ ಶಾಶ್ವತ. ಎರಡು ಕೈಗಳನ್ನು ಎತ್ತುತ್ತ ಮನಸ್ಸೇ ಚಿಂತಿಸ. ಎಳೆ 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 ಹೃದಯವೇ ಆತ್ಮವೇ ಭಯಪಡ. ಹೇಳಿ, ನನ್ನ ಯೇಸು, ನನ್ನ ಯೇಸು ಓ, ನನ್ನ ಯೇಸು. ಹೇಳಿ, ನನ್ನ ಯೇಸು, ನನ್ನ ಯೇಸು ಜೊತೆ. ನನ್ನ ಯೇಸು ಜೊತೆ. ಕೈಗಳನ್ನು ಎತ್ತುತ್ತಾ ಹೇಳು, ಮನಸ್ಸೇ ಮನಸ್ಸೇ ಚಿಂತಿಸಬೇಡ. ಓ ಹೃದಯವೇ ಆತ್ಮವೇ ಆತ್ಮವೇ ಭಯಪಡಬೇಡ. ನನ್ನ ನನ್ನ ಯೇಸು ಜೊತೆ. ಹೆಸರು ಹೇಳ್ತೀರ, ನನ್ನ ಯೇಸು, ನನ್ನ ಯೇಸು. ಓ ಹಾಲೆಲೂಯಾ, ಹಾಲೆಲೂಯಾ. ಕೈಗಳನ್ನು ಎತ್ತುತ್ತಾ ಹಾಲೆಲೂಯಾ, ಹಾಲೆಲೂಯಾ. ಓ ಯೆಸಯ್ಯ, ಹಾಲೆಲೂಯಾ, ಯೆಸಯ್ಯ, ಹಾಲೆಲೂಯಾ. ಹೇಳಿ, ನೀ ಒಳ್ಳೆಯವ, ನೀ ಒಳ್ಳೆಯವ ಸರ್ವ. Come on, come on. ನೀನಂತೆ ಬೇರೆ ಯೆಸಯ್ಯ, ನೀ ಒಳ್ಳೆ. Come on, ಸರ್ವ. ನಿನ್ನಂತೆ ದೇವರು ಒಳ್ಳೆಯವರು ಯಾರು ನಾನು ಕಂಡಿಲ್ಲಪ್ಪ. ನಿನ್ನಂತೆ ಬೇರೆ ದೇವರಿಲ್ಲಪ್ಪ. ಎಲ್ಲರೂ ಎರಡು ಕೈಗಳನ್ನು ಎತ್ತುತ್ತಾ ಹಾಲೆಲೂಯಾ, ಹಾಲೆಲೂಯಾ. We worship you, Lord. Hallelujah. Hallelujah.
ಹೃದಯವೇ, ಹೃದಯದ ಮೇಲೆ ಕೈ ಇಟ್ಟು ಹೇಳಿ. ಕಮಾನ್, ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಆತ್ಮವೇ ಭಯಪಡಬೇಡ, ನನ್ನ ಜೊತೆ ವಾ ವಾ ವಾ, ನನ್ನ ಜೊತೆ. ಎರಡು ಕೈಗಳನ್ನು ಎತ್ತುತ್ತಾ ಹೇಳಿ, ನನ್ನ ಯೇಸು ನನ್ನ ಜೊತೆಗಿರುವ ಯಾವುದೇ ಪರಿಸ್ಥಿತಿಯಲ್ಲೂ, ಯಾವುದೇ ಸ್ಥಿತಿಗತಿಯಲ್ಲೂ ನನ್ನ ಯೇಸು ನನ್ನ ಸಂಗಡ ಇರುವ. ಮನಸ್ಸೇ ದಿಗ್ಭ್ರಮೆಗೊಳ್ಳದಿರುವ, ಹೃದಯವೇ ಕಳವಳಗೊಳ್ಳದಿರುವ, ಯಾಕಂದ್ರೆ ನನ್ನ ಯೇಸು ನಿನ್ನ ಜೊತೆಗಿರುವ. ಬೈಬಲ್ ಹೇಳುತ್ತದೆ, ನಾನು ನಿನ್ನ ಸಂಗಡ ಇರುವುದರಿಂದ ಓ ನೀನು ಪೌಲಿಗೋಡಿ ಹಾರುವೆ, ಸೈನ್ಯದೊಳಗೆ ನುಗ್ಗುವೆ. ಯೇಸು ನಮ್ಮ ಜೊತೆಗಿದ್ದಾನೆ. ಅರಿಕೆ ಮಾಡಿ, ಯೇಸು ನನ್ನ ಸಂಗಡ ಇದ್ದಾನೆ. ಓ ವಿ ವರ್ಷಿಪ್ ಯು ಲಾರ್ಡ್. ದಾವೀದನು ಹೇಳ್ತಾನೆ, ಮನಸ್ಸೇ ನನ್ನ ಮನವೇ ಯೆಹೋವನನ್ನು ಕೀರ್ತಿಸು ಎಂಬುದಾಗಿ. ಕೆಲವೊಂದ್ಸಲಿ ನಮ್ಮನೆ ನಾವೇ ಪ್ರೋತ್ಸಾಹ ಮಾಡ್ಕೋಬೇಕು. ಹೆಸರು ಹೇಳ್ತೀರಾ? ಮನಸ್ಸೇ ಎಚ್ಚರವಾಗವ, ಮನಸ್ಸೇ ಎದ್ದೇಳವ. ಬೈಬಲ್ ಹೇಳ್ತದೆ, ನಿನ್ನ ಧೂಳನ್ನು ಜಾಡಿಸಿ ನೀನು ಎದ್ದೇಳುವುದಾಗಿ. ನಿನ್ನ ಟೈಮ್ ಬಂದಿದೆ. ಸ್ತೋತ್ರ ಯೇಸುವೇ. ರಮನರಲ ರಕಲಮಮ ಶಕರವ. ನಿಮ್ಮ ಮನಸ್ಸನ್ನು ದೇವರು ಮುಟ್ತಾ ಇದ್ದಾನೆ. ಏನು ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರೋ, ದೇವ್ರು ಹೇಳ್ತಾ ಇದ್ದಾನೆ, ನನ್ನಿಂದ ಆಗುತ್ತೆ. ಅದು ನಿಮ್ಮಿಂದ ಆಗದೇ ಇರೋದು ನನ್ನಿಂದ ಆಗುತ್ತದೆ. ಅದಕ್ಕೆ ನಾನಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಓ ಓ ರಿಕೆಲೆ ಸೆಕಲಮಾಂದಲೋ ರಬಾಲ ಕರಮಮ ಮರಚರಬ. ಎಲ್ಲವನ್ನು ದೇವರು ಮಾಡ್ಲಿಕ್ಕಿದ್ದಾನೆ. ಮುಂಜಾನೆ ವೇಳೆಯಲ್ಲಿ ನೀನು ಚಿಂತಿಸುವ ಕಾರ್ಯ, ನೀನು ಯೋಚಿಸುವಂತ ಕಾರ್ಯಗಳಿಗಾಗಿ ನೀನು ದಿಗ್ಭ್ರಮೆಗೊಳ್ಳಬೇಡ. ನೀನು ದೇವರಿಗೆ ಸ್ತೋತ್ರ. ಮನಸ್ಸೇ ಚಿಂತಿಸ, ಕೈಗಳನ್ನು ಎತ್ತುತ್ತಾ ಹೇಳಿ, ಹೃದಯವೇ ಆತ್ಮವೇ ಭಯಪಡ. ಹೇಳಿ, ಧೈರ್ಯವಾಗಿ ಹೇಳಿ, ನನ್ನ ಯೇಸು ಜೊತೆ. ಸಕಲವನ್ನು ಉಂಟು ಮಾಡಿದ ದೇವರು. ಇನ್ನೊಂದ್ಸರಿ ಹೇಳಿ, ಮನಸ್ಸೇ ಮನಸ್ಸೇ ಚಿಂತಿಸ, ಹೃದಯವೇ ಆತ್ಮವೇ ನನ್ನ ಯೇಸು, ನನ್ನ ಯೇಸು ಹೇಳಿ, ನನ್ನ ಯೇಸು ಜೊತೆ ಇರುವ. ನನ್ನ ಯೇಸು ಜೊತೆ, ನನ್ನ ಯೇಸು, ನನ್ನ ಯೇಸು. ಓ ನನ್ನ ಯೇಸು ಜೊತೆಗೆ, ನನ್ನ ಯೇಸು, ನನ್ನ ಯೇಸು ಜೊತೆ. ನಮ್ಮ ಜೊತೆಗಿರುವ ಯೇಸುವನ್ನು ದೊಡ್ಡ ಕೈ ತಟ್ಟಿಂದ ದೇವರನ್ನು ನಾವು ಮಹಿಮೆ ಪಡಿಸೋಣ. Praise the Lord. Thank you, Jesus. Hallelujah. Hallelujah. Rekana.
ಯೇಸುವನ್ನು ಪ್ರೀತಿಸುವರು ಭಾಗ್ಯವಂತರು, ಅವರು ಆಶೀರ್ವದಿಸಲ್ಪಟ್ಟವರು ಅಂತ ಬೈಬಲ್ ಹೇಳುತ್ತದೆ. ಯೇಸುವನ್ನು ಪ್ರೀತಿಸುವುದು ಅದು ನಿಮಗೆ ಒಳ್ಳೆಯದು. ಎಷ್ಟು ಜನ ಬೆಳಗ್ಗೆ ಯೇಸುವನ್ನು ಪ್ರೀತಿಸ್ತಿದ್ದೀರಾ? ಎಲ್ಲರೂ ಒಂದು ನಿಮಿಷ ಕೈಗಳ ಮೇಲೆ ಎತ್ತಾ, ಯೇಸುವೆ ನಾನು ನಿನ್ನ ಪ್ರೀತಿಸ್ತೇನೆ ಅಪ್ಪ, ನನ್ನ ಪ್ರೀತಿಸಿದಕ್ಕಾಗಿ ಸ್ತೋತ್ರ, ನನ್ನ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ, ನನಗೆ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲರೂ ಬಾಯಿಗಳ ತೆರೆದು ಹೇಳ್ತೀರಾ, ಯೇಸುವೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ರಿಖಾಮನ ಶತರಮಲನ. We thank you Jesus, we praise you Jesus. Hallelujah, hallelujah. Rikhana balana shantara balana. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ. ಓ ರಮನ ಶತರಮಲನ ಶಂತರ. Lord Jesus. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣವೇ? ನಿಮ್ಮ ಸುತ್ತಲೂ ಎಷ್ಟೋ ಜನರು ಯೇಸುವನ್ನು ಅರಿಯದವರಿದ್ದಾರೆ. ಅವರು ನರಕಕ್ಕೇನೆ ಹೋಗ್ತಾರೆ ಅಂತ ಬೈಬಲ್ ಹೇಳುತ್ತದೆ. ಅದನ್ನು ತಿಳಿದು ಸಹ ನಾವು ಅವ್ರ ಬಗ್ಗೆ ಕಾಳಜಿ ತಗೊಳ್ತಾ ಇಲ್ಲ. ಅವರ ಕಣ್ಣುಗಳನ್ನು ದೇವರು ತೆರೆಯುವಂತೆ ನಾವು ಪ್ರಾರ್ಥನೆ ಮಾಡಲ್ಲ. ಸ್ವಾರ್ಥೆಯನ್ನು ಸಾರಬೇಕಂತ ಮನಸ್ಸು ಮಾಡಲ್ಲ. ನಮ್ಮ ಕೆಲಸಗಳಲ್ಲಿ ನಾವು ಬಹಳ ಬ್ಯುಸಿ ಇದ್ದೀವಿ. ಕೈಗಳ ಮೇಲೆ ಹೇಳಿ, ಸ್ವಾಮಿ ನನ್ನ ಸುತ್ತಲೂ ಎಷ್ಟೋ ಜನರು ನಿಜ ದೇವರನ್ನ ಅರಿಯದೇ ಇದ್ದಾರಪ್ಪ, ರಕ್ಷಕನಾಗಿರಿ ಯೇಸುವನ್ನು ಅರಿಯದೇ ಇದ್ದಾರೆ. ನಾನು ಕರ್ತನೇ ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ, ಅವರಿಗಾಗಿ ಪ್ರಾರ್ಥಿಸ್ತೇನೆ. ಅವರ ಕಣ್ಣುಗಳು ತೆರೆ ಮಾಡಪ್ಪ. ಸಭೆ ಸುತ್ತಲಿರುವ ಜನರಿಗಾಗಿ ಸ್ತೋತ್ರಪ್ಪ, ಅವರ ಕಣ್ಣುಗಳನ್ನು ತೆರೆಯ ಮಾಡಪ್ಪ. ನಿಟ್ಟುವಳ್ಳಿಯಲ್ಲಿರುವ ಜನರಿಗಾಗಿ ಪ್ರಾರ್ಥಿಸ್ತೇವೆ, ದಾವಣಗೆರೆ ಪಟ್ಟಣಕ್ಕಾಗಿ ಪ್ರಾರ್ಥಿಸ್ತೇವೆ, ಸುತ್ತಲಿರುವ ಗ್ರಾಮಗಳಿಗಾಗಿ ಪ್ರಾರ್ಥಿಸ್ತೇವೆ. ಓ ಕರ್ತನೇ, ಯೇಸುವನ್ನು ಅರಿಯದಿರುವವರೆಲ್ಲರನ್ನು ಸ್ವಾಮಿ ನೀನು ಮುಟ್ಟಪ್ಪ. ನೀನೇ ದೇವರಂತ ಅರಿಯುವ ಕೃಪೆ ಕೊಡಪ್ಪ. ಯೇಸುವೆ ಸ್ತೋತ್ರ 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 ಸ್ತೋತ್ರ. Hallelujah, hallelujah. Oh God, have mercy on us. Hallelujah. ನಿನ್ನ ಬಗ್ಗೆ ಹೇಳುವ ಮನಸ್ಸು ಕೊಡಪ್ಪ. Hallelujah, hallelujah. ಸ್ತೋತ್ರ 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 ಸ್ತೋತ್ರ. ಜೋರಾಗಿ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ರಕ್ಷಣೆ ರಕ್ಷಣೆ ಉಂಟಾಗಲಿ ಅಪ್ಪ. ಸಭೆಗಳು ತುಂಬಿಸಲ್ಪಡಲಿ, ಜನರು ಸಭೆಗೆ ಬರುವಂತೆ ನಾವು ಪ್ರಾರ್ಥಿಸ್ತೇವೆ. Holy Spirit, hallelujah. Thank you, Lord. Rekana babalana shatana. Oh, Jesus, ಸ್ತೋತ್ರ. Hallelujah. ಪ್ರಿಯರೇ, ಈ ಬೆಳಗ್ಗೆ ಜನರು ದೇವರಲ್ಲಿ ಬೆಳಿಬೇಕಂತ ಬಯಸ್ತೀರಿ, ದೇವರನ್ನ ಅರಿಬೇಕಂತ ಬಯಸ್ತೀರಿ, ದೇವರ ಸ್ವರ ಕೇಳಬೇಕಂತ, ದೇವರ ಚಿತ್ತಾನುಸಾರವಾಗಿ ಜೀವಿಸ್ಬೇಕಂತ ಬಯಸೋರು ಕೈಗಳ ಮೇಲೆ ಎತ್ತಿ ಹೇಳಿ, ಸ್ವಾಮಿ ಈಗ ನಾನು ಇಲ್ಲಿದ್ದೇನೆ, ನಿನ್ನ ಅರಿಯುವಂತೆ ಸಹಾಯ ಮಾಡಪ್ಪ ಅಂತ. ಓ ನಾನು ನಿನ್ನಲ್ಲಿ ಬೆಳೆಯುವಂತೆ, ಹೆಚ್ಚಾದ ಫಲ ಕೊಡುವಂತೆ ಪರಿಶುದ್ಧಾತ್ಮನೇ ಸಹಾಯ ಮಾಡು. ನನ್ನ ಮುಟ್ಟು, ನನ್ನ ಮೇಲೆ ಅಭಿಷೇಕ ಸೂರ್ಯ ಮಾಡು. ನನಗೆ ಆಗ್ತಾ ಇಲ್ಲ ಸ್ವಾಮಿ, ನೀ ನನಗೆ ಸಹಾಯ ಮಾಡಿ. ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀರಾ? ಬಾಯಿಗಳ ತೆರೆದು ಪ್ರಾರ್ಥನೆ ಮಾಡಿ. ಹಾಲೆಲೂಯ. ನನಗೆ ಆಗದಿರುವುದನ್ನೆಲ್ಲ ನೀನು ಮಾಡುತ್ತಿ ಅಂತ ಹೇಳಿದೆಯಲ್ಲಪ್ಪ. ಕರ್ತನೆ ನೀನು ಮುಟ್ಟ ಸ್ವಾಮಿ, ಮುಟ್ಟಪ್ಪ. ಕೃಪೆ ಕೊಡಪ್ಪ, ಕೃಪೆ ಕೊಡಪ್ಪ. ಹಾಲೆಲೂಯ. ದೇವರನ್ನ ಹತ್ರ ಬರುವುದ ಕೃಪೆ ಕೊಡು, ದೇವರ ಬಳಿಯಲ್ಲಿರುವ ಕೃಪೆ ಕೊಡು, ದೇವರನ್ನು ಬಯಸುವ ಕೃಪೆ ಕೊಡು, ದೇವರಿಗಾಗಿ ಜೀವಿಸುವ ಕೃಪೆ ಕೊಡಪ್ಪ. ಹಾಲೆಲೂಯ. ವಿ ನೀಡ್ ದ ಗ್ರೇಸ್ ಓ ಗಾಡ್. ಕೃಪೆ ಕೃಪೆ ಬೆಳಗ್ಗೆ ಇಲ್ಲಿ ಬಂದಿರುವ ನಿಮ್ಮೆಲ್ಲರಿಗೆ ಯೇಸುವಿನ ನಾಮದಲ್ಲಿ ಕೃಪೆ ಉಂಟಾಗಲಿ. ಹಾಲೆಲೂಯ. ರೇಖಾಮ ಕೈಗಳ ಮೇಲೆ ಹೇಳಿ, ಕೃಪೆ ಕೆಳಗಿರುವವರೆಗೆ ಹಾಲೆಲೂಯ ಪಾಪ ಜಯಿಸುವುದಿಲ್ಲ, ರೋಗ ಜಯಿಸುವುದಿಲ್ಲ, ಸೈತಾನ ಲೋಕ ಜಯಿಸುವುದಿಲ್ಲ. ಯಾಕಂದ್ರೆ ಯೇಸುವಿನ ಕೃಪೆ ನಿನ್ನ ಕಾಯುವುದಕ್ಕೆ ಶಕ್ತಿ ಉಳ್ಳದಾಗಿದೆ. ಹಾಲೆಲೂಯ. ರೇಖಾಮನ ಶತರ ಬಾಲನ ಶಂದರ ಬಾಲನ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಂದನೆ ಯೇಸುವೆ, ವಂದನೆ ಯೇಸುವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸುವೆ. ಇಲ್ಲಿ ಬಂದಿರುವ ಎಲ್ಲರಿಗಾಗಿ ಸ್ತೋತ್ರಪ್ಪ.
ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ, ಪ್ರತಿಯೊಬ್ಬರ ಸಂಗಡ ಮಾತನಾಡು, ಆಶೀರ್ವದಿಸು. ಹಲ್ಲೆಲೂಯ. ಇವತ್ತಿನ ಆರಾಧನೆಗಾಗಿ ಸ್ತೋತ್ರ. ಪ್ರಾರಂಭದಿಂದ ದೇವರಾತ್ಮನೇ ನೀನು ನಮ್ಮ ನಡೆಸಪ್ಪ. ನಿನ್ನ ಸ್ವರ ಕೇಳುವಂತೆ ಕೃಪೆ ಕೊಡು. ನಿನ್ನ ಅಭಿಷೇಕ ಅಪ್ಪ ನಮ್ಮ ಮೇಲೆ ಇರುವಂತೆ, ನಿನ್ನ ಆತ್ಮನು ಹೇಳುವ ಮಾತುಗಳು ನಮ್ಮ ತುಟಿಯಲ್ಲಿ ಬಾಯಿಲಿಡುವಂತೆ ಪ್ರಾರ್ಥಿಸ್ತೇವೆ. ಕೇಳುವರಿಗೆ ಅದು ಅರ್ಥ ಆಗುವಂತೆ ಸ್ವಾಮಿ, ಅದರಂತೆ ಜೀವಿಸುವ ಕೃಪೆ, ಸಾಮರ್ಥ್ಯ ಆ ವಾಕ್ಯಗಳು ಉಂಟು ಮಾಡುವಂತೆ ಪರಿಶುದ್ಧಾತ್ಮನ ಸಹಾಯ ಮಾಡಪ್ಪ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲ ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್, ಆಮೆನ್. ಕೀರ್ತನೆ ಓದಿಕೊಳ್ಳೋಣ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಕೀರ್ತನೆ 18 10 ವಾಕ್ಯಗಳು ಓದಿಕೊಳ್ಳೋಣ. 18. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಜೋರಾಗಿ ಓದ್ಬೇಕೆಲ್ಲರೂ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆಯಿಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ನನ್ನೆದುರಿನಲ್ಲಿದ್ದವು. ಆಗ ಆತನಿಗೆ ಸಿಟ್ಟೇರಿದ್ದರಿಂದ ಭೂಮಿಯು ಗಡಗಡನೆ ಕಂಪಿಸಿತು, ಪರ್ವತಗಳ ಬುಡಗಳು ನಡಗಿ ಕದಲಿದವು. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು, ಆತನ ಪಾದಗಳ ಕೆಳಗೆ ಕಾರ್ಗತ್ತಲು ಇತ್ತು. ಕೆರೂಬಿ ವಾಹನವಾಗಿ ಹಾರಿ ವಾಯುವೇ ಆತನ ರೆಕ್ಕೆಗಳೋ ಎಂಬಂತೆ ಇಳಿದು ಬಂದನು. ಆಮೆನ್. ಓಕೆ, ಪ್ರೈಸ್ ಲಾರ್ಡ್. ಕೂತ್ಕೊಳ್ಳೋಣ ಪ್ರಿಯರೇ. ಸ್ವಲ್ಪ ಮುಂದೆ ಬಂದ್ಬಿಡ್ತೀರಾ? ಎಲ್ಲರೂ ಮುಂದೆ ಬನ್ನಿ. ಹಿಂದೆ ಇರೋಲ್ಲ ಸ್ವಲ್ಪ ಮುಂದೆ ಬನ್ನಿ. ಮಧ್ಯದಲ್ಲಿರೋ ಕುರ್ಚಿ ಎಲ್ಲ ಖಾಲಿ ಇರೋದೆಲ್ಲ ಫಿಲಪ್ ಮಾಡಿ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ದೂರವಾಗಿರೋರ ಹತ್ರ ಬನ್ನಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಶತರಬಲನ ಶಂತರಬಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ, ಹಾಲೆಲೂಯಾ. ಓ ರಮನ ಶತರಬಲನ ತಿರಿಕಾನಬಲನ ಶತ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಸಕಾಲನ್ ಯೇಸು ಬೆಳಗ್ಗೆ ಬಂದಿದ್ದವ್ರಿ ನಮ್ಮ ಮಧ್ಯದಲ್ಲಿ. ಎಷ್ಟು ಜನ ನಂಬ್ತೀರಿ? ನನ್ನ ಹೆಸರಿಟ್ಟು ಕರೆಯುವ ಎಲ್ಲ ಜಾಗದಲ್ಲಿ ನಾನು ಬರುವೇನಂತ ಯೇಸು ಹೇಳಿದ್ದಾನೆ. ಯೇಸು ಬಂದಿದ್ದ ಜಾಗದಲ್ಲಿ ಬಿಡುಗಡೆ ಅಂತ ವಾಕ್ಯ ಹೇಳುತ್ತದೆ. ಯಾರ್ಯಾರ ಮನೆಗೆ ಭೂಮಿ ಮೇಲೆ ಯೇಸು ಇದ್ದಾಗ ಹೋದನೋ ಅಲ್ಲಿ ಬರೆಲ್ಲರಿಗೂ ಬಿಡುಗಡೆ ಆಯಿತು, ಸ್ವಸ್ಥತೆ ಆಯಿತು, ಆಶೀರ್ವಾದ ಆಯಿತು, ಸಮಾಧಾನವಾಯಿತು. ಯೇಸು ನಿಮ್ಮ ಹೃದಯದಲ್ಲಿ ಬಂದಿದೆ ಆಗಿದ್ದರೆ ಯಾವ ಬಾಧೆ ನಿನ್ನ ಗೂಡಾರ ಬಳಿಗೆ ಬರುವುದಿಲ್ಲ ಅಂತ. ಗೂಡಾರ ಅಂದರೆ ಏನು? ನಿಮ್ಮ ಮನೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಮ್ಮ ದೇಹವೇ ಒಂದು ಗೂಡಾರ ಅಂತ ಪೌಲ್ ಹೇಳ್ತಾನೆ. ನಾನು ಈ ಗೂಡಾರದಲ್ಲಿ ವಾಸವಾಗಿರುವ ತನಕ ಅಂತ ಹೇಳ್ತಾನೆ. ಸೊ ನಮ್ಮನ್ನು ಯಾವುದೇ ರೋಗ ಮುಟ್ಟಲ್ಲ. ಯಾಕಂದರೆ ಲೋಕದಲ್ಲಿ ಇರುವ ಸೈತಾನಕ್ಕಿಂತಲೂ ರೋಗಕ್ಕಿಂತಲೂ ನಮ್ಮೊಳಗಿರುವ ಯೇಸು ಮಾತಾಡಲ್ಲ. ಕೆಲವರು ನೋಡು ಬಾಯಿ ತರಿತಾವ. ಎದಕ್ಕೆ? ಊಟಕ್ಕೆ. ದೇವ್ರು ಯಾಕೆ ಹೇಳಂದ್ರೆ, ನಾನು ಅರ್ಧ ಹೇಳಿ ನಿಲ್ಲಿಸುವಾಗ ಅರ್ಧ ನೀವು ಹೇಳಬೇಕಂತ. ಅಲ್ಲೆಲ್ಲೂ ಹೇಳ್ತೀರಾ? ಎಷ್ಟು ಜನ ಇಲ್ಲಿ ಬೆಳಗ್ಗೆ ಎಚ್ಚರವಾಗಿದ್ದೀರಾ? ಖುಷಿಯಾಗಿದ್ದೀರಾ? ನೋಡಿ ಪಕ್ಕದಲ್ಲಿರೋ ಮುಖ ನೋಡಿ, ನೋಡೋಕ್ಕಾಗ್ತಾ ಇಲ್ಲ. ಬೇಜಾರಲ್ಲಿದ್ದೀರಾ? ಪರವಾಗಿಲ್ಲ, ಯೇಸು ನಿಮ್ಮ ದುಃಖವನ್ನು ಸಂತೋಷವಾಗಿ ಬದಲಾಯಿಸ್ತಾರೆ. ಸಂತೋಷವಾಗಿದ್ದೀರಾ? ಇನ್ನೂ ಹೆಚ್ಚು ಸಂತೋಷ ದೇವರು ನಿಮ್ಗೆ ಕೊಡ್ತಾನೆ. ಆರೋಗ್ಯವಾಗಿದ್ದೀರಾ? ಹೆಚ್ಚು ಆರೋಗ್ಯ ಬರ್ತದೆ. ಅನಾರೋಗ್ಯದಲ್ಲಿದ್ದೀರಾ? ಆರೋಗ್ಯ ಬರುತ್ತೆ ಯೇಸುವೆ ನಾಮದಲ್ಲಿ. ನೀವೇನು ಹೇಳ್ತೀರೋ ನೋಡು, ಅದು ಹೇಳಲ್ಲ ನೋಡು. ನಾನು ನಿಲ್ಸಿದ್ರೆ ನೀವು ಹೇಳ್ಬೇಕಂತ ಅರ್ಥ ಆಗಬೇಕು. ಪಕ್ಕದಲ್ಲಿ ಹೇಳಿ, ಬುದ್ಧಿ ಇದೆಯಾ? ಪಾಸ್ಟ್ ಅರ್ಧ ನಿಲ್ಸಿದ್ರೆ ನೀನು ಅರ್ಧ ಹೇಳ್ಬೇಕಂತ. ನಾನು ಅರ್ಧ ನಿಲ್ಸಿದ್ರೆ ನಾನು ಹೇಳಿ ಸ್ಟಾಪ್ ಮಾಡ್ತೀನಿ ಅಂದರೆ ಏನು ಮಾಡ್ಬೇಕು ನೀವು? ನಿಮಗೆ ಗೊತ್ತಿರೋದನ್ನೇ ನಾನು ಸ್ಟಾಪ್ ಮಾಡ್ತೀನಿ, ಗೊತ್ತಿರೋದು ನಾನು ಹೇಳ್ತಾ ಇರ್ತೀನಿ. ನಿಮಗೆ ಗೊತ್ತಿರುವುದನ್ನೇ ನಾನು ನಿಲ್ಲಿಸ್ತೀನಿ, ಅವಾಗ ನೀವು ಉಳಿದು ಹೇಳಬೇಕು. ಜೋರಾಗಿ ಹಾಲೆಲ್ಲ ಹೇಳ್ತೀರಾ? ಹಾಲೆಲೂಯಾ. ಯೇಸು ನಮ್ಮಲ್ಲಿ ಬಂದಿದ್ದಾರೆ. ಹೆಸರಿಗೆ ಸಂತೋಷ. ಬೆಳಗ್ಗೆ ಸ್ವಲ್ಪ ಸಂತೋಷವಾಗಿರೋಣ. ಪಕ್ಕದಲ್ಲಿ ಹೇಳಿ, ಸಂತೋಷವಾಗಿರ್ರಿ.
ಸಂತೋಷವಾಗಿರುವುದೇ ನಮ್ಮ ಬಲ, ನಮ್ಮ ಆರೋಗ್ಯ. ಹರ್ಷ ಹೃದಯ. ಲೋಕ ನಮಗೆ ದುಃಖ ಪಡಿಸಕ್ಕೆ ದೆವ್ವನ್ ಕಳಿಸ್ತತೆ ಅಲ್ಲ, ಮಾಟ ಮಾಡಿಸ್ತಾರೆ, ಜನ ಜಗಳಕ್ಕೆ ಬರ್ತಾರೆ, ಮನೆಯಲ್ಲಿ ಭೂಕಂಪವಾಗ್ತವೆ, ಒಬ್ಬರೊಬ್ಬರು ಮಾತು ಕೇಳಲ್ಲ, ಏನೇನೋ ಆಗಿ ನಮ್ಮ ಸಂತೋಷವನ್ನು ಹಾಳು ಮಾಡುತ್ತೆ. ಬಟ್ ಯೇಸು ಹತ್ರ ಬರುವಾಗ ಅದು ಸಂತೋಷವಾಗಿರ್ಬೇಕಾ? ಹೇಳಿ ಪಕ್ಕದಲ್ಲಿ. ಮನೆಯಲ್ಲಿ ಕೆಲಸ ಜಾಗದಲ್ಲಿ ಎಷ್ಟೋ ಹೋರಾಟ, ಮುಖ ಸಪ್ಪಾಗಿ ಮಾಡ್ಕೊಂಡಿರ್ತೀಯ. ದೇವರ ಹತ್ರ ಬಂದಾದ್ರೆ ಸ್ವಲ್ಪ ನಗರಪ್ಪ. ಒಟ್ಟಿನಲ್ಲಿ ಸುರೇಶ ನೋಡು, ಮುಖ ನೋಡು, ಸಮಾಧಿಯಿಂದ ಎದ್ದು ಬಂದ್ಯಾ ನೋಡು, ಸೇವಿಂಗ್ ಮಾಡಿಲ್ಲ ಸಾಹೇಬರು. ಚರ್ಚಿಗೆ ಬರುವಾಗ ನೀಟಾಗಿ ಬರಬೇಕು. ಯಾರ್ಯಾರು ಗಂಡು ಮಕ್ಕಳು? ಅವರು ನೀವು ಹೆಣ್ಮಕ್ಳಿಲ್ಲ. ಗಂಡ್ಮಗಳು ಹ್ಯಾಬಿಟ್ ಭಾನುವಾರ ಆದರೂ ಸೇವಿಂಗ್ ಮಾಡ್ಕೊಂಬನ್ನಿ. ಹೆಣ್ಮಕ್ಳು ಸೇವಿಂಗ್ ಮಾಡೋದು ಬೇಕಾಗಿಲ್ಲ. ಅವರೆಲ್ಲ ಕೂದಲು ಎಲ್ಲ ಟ್ರಿಮ್ ಮಾಡೋದು, ಆ ತಲೆಯಲ್ಲಿರೋ ಕೂದಲೆಲ್ಲ ಸರಿ ಮಾಡೋದಲ್ಲಿ ಅವ್ರಿಗೆ ತಾಸು ಗಂಟಲೆ ಬೇಕಾಗುತ್ತೆ. ಅಲ್ಲೆಲ್ಲೂಯಾ. ನೋಡು, ಸಮಾಧಿಯಿಂದ ಬಂದವರು ಯಾರಿಲ್ಲಲ್ಲ, ಜೋರಾಗಿ ಆಮೇನ್. ಸಮಾಧಿಗೆ ಹೋಗದೆ ಕಾಪಾಡಿದ ದೇವರಿಗೆ ಸ್ತೋತ್ರ ಹೇಳಬೇಕಲ್ಲ. ನಾನು ಆಗಲೇ ಬೆಳಗ್ಗೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಯಾರ್ಯಾರಿಗೆಲ್ಲ ಕೊರೋನಾ ಬಂದಿದೆ ನೆನಪಿತ್ತೆ? ಕೊರೋನಾ ಬಂದಿದೆ ನೆನಪಿಲ್ವಾ? ಎಷ್ಟು ಆಟ ಆಡಿಸ್ಬಿಡ್ತು ನಮಗೆ, ಎಷ್ಟು ಭಯ. ಯೋಚನೆ ಮಾಡಿ ಹೇಳಿ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದವರು ಭಾಳ ಜನ ಸತ್ತರು, ಮನೆಯಲ್ಲಿ ಇದ್ದವರು ಭಾಳ ಜನ ಬದುಕೊಂಡ್ರು. ಎಲ್ಲೇ ಒಬ್ಬರಿಬ್ಬರು ಸತ್ತಿರ್ಬೋದು ಅಷ್ಟೇ. ಹಾಸ್ಪಿಟ್ಲ್ಗೆ ಹೋದರೆ ಸಾಯ್ತೀವಿ ಅಂತ ಗ್ಯಾರಂಟಿ. ಪಕ್ಕದಲ್ಲಿ ಸಾಯ್ತಾರಾ? ಹೇಳಿ. ಅವ್ರು ನೋಡಿ ನೀವೇನಾಗ್ತೀರಿ? ನೆಕ್ಸ್ಟ್ ಏನಾದರೂ ಕೊರೋನಾ ಥರ ಏನೋ ವೈರಸ್ ಬಂದರೆ ಹಾಸ್ಪಿಟ್ಲ್ ಪಕ್ಕ ಹೋಗಬೇಡಿ, ಎಲ್ಲ ಕಾಡಲ್ಲಿ ಹೋಗಿ ಬದುಕೊಂಬಿಡು, ಎಲಿಯ ಥರ ಬದುಕೊಂಡ್ಬಿಡ್ತೀರಿ. ಸತ್ತರೆ ಅಲ್ಲಿ ನಿಮ್ಮ ದೇಹ ಪ್ರಾಣಿ ಏನೋ ತಿಂದ್ಬಿಡ್ತದೆ. ಜೋರಾಗಿ ಆಮೇಲೆ ಹೇಳ್ತೀರಾ? ಈ ಟಿ ವಿ ಅಲ್ಲ, ಈ ಮೊಬೈಲಲ್ಲಿ ಈ ಟಿ ವಿವರೆಗೆ ಎಷ್ಟು ದುಡ್ಡು ಕೊಟ್ಟಾರ ಗೊತ್ತಿಲ್ಲ. ಬೇಗ ಅಡ್ಮಿಟ್ ಆಗ್ರಿ, ಬೇಗ ಟೆಸ್ಟ್ ಮಾಡ್ರಿ ಹಂಗೆ ಹೇಳಿ ಎಲ್ಲರೂ ಎತ್ಕೊಂಡು ಹೋಗಿ ಹಾಕೋದೆ. ಅವ್ರ ಉದ್ದೇಶ, ಕೊರೋನಾ ಕಳಿಸಿದ ಉದ್ದೇಶ ಏನು ಗೊತ್ತಾ? ಭೂಮಿ ಮೇಲೆ ಜನಸಂಖ್ಯೆ ಉಳಿದ ನೀವು ಹೇಳಬೇಕಲ್ಲ, ಹೆಚ್ಚಾಗಿದೆ, ಅದನ್ನ ಕಮ್ಮಿ ಮಾಡ್ಬೇಕಂದ್ರೆ ಏನು ಮಾಡೋಣ, ಇದನ್ನು ಕಳ್ಸೋಣ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಭಾಳ ಜನ ಹೇಳ್ತಾರೆ. ಹೇಳ್ಬೇಕು ನೀವು. ಸತ್ಯ ದೇವರೊಬ್ಬರಿಗೆ ಗೊತ್ತಿದೆ, ಆದರೆ ಇರ್ಬೋದಂತ ಅನಿಸುತ್ತೆ ನಮಗೆ. ಹೇಳಿ ಆಮೇಲೆ ಹೇಳಿ. ಇನ್ನು ಮುಂದೆ ಸಹ ಬರ್ತಾವಂತೆ ಬೇರೆ ಹೆಸರಲ್ಲಿ. ಆವಾಗ ಏನು ಮಾಡಬಾರ್ದು ನೀವು? ಸತ್ರೆ ಮನೆಯಲ್ಲೇ ಸಾಯಿರಿ, ಎಲ್ಲಿ ಹೋಗ್ಬೇಡ. ಹಾಸ್ಪಿಟ್ಲ್ ಪಕ್ಕನೇ ಮುಖ ತಿರುಗಿಸ್ಬಾರ್ದು. ಅಲ್ಲಿ ಹೋದರೆ ಚೆನ್ನಾಗಿ ಸಾಯಿಸ್ತಾರೆ. ನಿಜವಾಗಿ ಮನೇಲಿದ್ರೆ, ಈಗ ಹಾಸ್ಪಿಟ್ಲ್ ಹೋಗಿ ಸಾಯೋದು ಮನೇಲಿ ಸಾಯಲಿ ಬಿಡು. ಹೇಳಿ ಆಮೇಲೆ ಹೇಳಿ. ನಮಗೆ ಹೆದರಿಸಿ ಸಾಯಿಸ್ಬಿಟ್ರು. ಬಟ್ ನಾನು ಹೇಳಿ ಬಂದ ಪಾಯಿಂಟ್ ಏನು ಗೊತ್ತಾ? ಒಂದು ವೇಳೆ ನಮ್ಮ ಮನೇಲಿ ಯಾರಾದೊಬ್ಬರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರೆ ಅವರು ನೋಡ್ಕೊಳ್ಳೋದು ಚಾಕರಿ ಎಷ್ಟು ಗೌರವಾಗಿತ್ತು ಗೊತ್ತಾ? ಇಲ್ಲಿ ಒಬ್ಬರಿಬ್ಬರಿಗೆ ಗೊತ್ತಿದೆ. ಉಸಿರಾಟಕ್ಕೋಸ್ಕರ ಏನಾಗಿರ್ತಾರೆ? ಆಕ್ಸಿಜನ್ ಕ್ಯಾಪ್ ಆಗಿರ್ತಾರೆ. ಅಲ್ಲಿಯೇ ಯೂರಿನು, ಅಲ್ಲಿಯೇ ಟಾಯ್ಲೆಟು, ಅಲ್ಲಿಯೇ ಊಟ, ಎಲ್ಲ ಉಸಿರಾಟದಲ್ಲಿ. ಅವ್ರು ನೋಡಿ ನನಗೆ ಯಾವಾಗ ಬಂದು ನಾನು ಯಾವಾಗ ಸಾಯ್ತೇನೆ ಅಂತ ಭಯ. ಅಂತ ಒಂದು ಪರಿಸ್ಥಿತಿ. ಹಾಸ್ಪಿಟ್ಲ್ ಹೋಗೋದೇ ನಮ್ಮ ತಪ್ಪಿಸಿದ ದೇವರು. ಅವನು ಕೋಟಿ ಕೋಟಿ ಸ್ತೋತ್ರ ಹೇಳಿದ ಸಾಕು. ನಾನು ಬೆಳಗ್ಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೇನೆ, ಸ್ವಾಮಿ ನಮ್ಮ ಮನೇಲಿ ಯಾರಾದೊಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ, ಅವ್ರು ನೋಡಕ್ಕೆ ಹೋಗೋದಾಗಿದ್ರೆ ಅವ್ರಿಗೂ ಕಷ್ಟ, ನಮಗೂ ಕಷ್ಟ. ಮತ್ತು ರೋಡಲ್ಲಿ ಹೋಗೋರಿಗೆ ಹೊಡಿತಾ ಇದ್ರು ಪೊಲೀಸು ಅಲ್ಲ. ಹೇಳಿ, ಎಂಥ ವಿಪರೀತವಾದ ಪರಿಸ್ಥಿತಿ. ಎಷ್ಟೋ ಒಳ್ಳೇದು ಮಾಡ್ದಾನೆ ದೇವರು. ಹಲೋ, ನಮ್ಮ ಚರ್ಚಲ್ಲಿರುವ ಎಲ್ಲ ಫ್ಯಾಮಿಲಿ ದೇವರು ಕಾಪಾಡಿದ್ದಾನೆ. ಜೋರಾಗಿ ಸ್ತೋತ್ರ. ಬಟ್ ಎಲ್ಲರಿಗೂ ಕೊರೋನಾ ಬಂದಿದೆ, ನೀವು ಸತ್ತಿಲ್ಲ, ದೇವ್ರಿಗೆ ಸ್ತೋತ್ರ. ಕೆಲವರಿಗೆ ಸಿಂಪ್ಟಮ್ ಕಾಣಿಸ್ತಾ ಇಲ್ಲ, ಬಟ್ ಎಲ್ಲರಿಗೂ ಬಂದಿದೆ. ಕೊರೋನಾ ಬರೆದವರು ಯಾರೂ ಇಲ್ಲ, ಎಲ್ಲರಿಗೂ ಬಂದಿದೆ. ಬಟ್ ನಾವೆಲ್ಲ ಉಳ್ಕೊಂಡಿದ್ದೀವಿ. ಯಾಕಂದ್ರೆ ದೇವ್ರಿಗೆ ಏನೋ ಒಂದು ಮಾಡ್ಬೇಕಂತ ದೇವ್ರು ಇಟ್ಟಾನೆ. ಓ ಹಲ್ಲೆಲೂಯಾ. ಯಾರ್ಯಾರ್ದು ಟೈಮ್ ಮುಗೀತು ಅವ್ರು ಹೋಗಿದ್ದಾರೆ ಕಾಣುತ್ತೆ.
ನಮ್ಮ ಟೈಮ್ ಇರೋದಕ್ಕೆ ದೇವ್ರು ಇಟ್ಟಿದ್ದಾನೆ ಕಾಣುತ್ತೆ. ಜೋರಾಗಿ ಹೇಳಿ, ಜೋರಾಗಿ ಹೇಳಿ. ಪಕ್ಕದಲ್ಲಿ ಹೇಳಿ, ಕೊರೋನಾದಲ್ಲಿ ಹೋಗಿಲ್ಲ. ಯಾಕೆ? ಯೇಸುಗಾಗಿ ಏನೋ ಮಾಡ್ಬೇಕಂತ, ಸ್ವಾರ್ಥ ಸಾರಬೇಕಂತ, ಜನನ ದೇವ್ರ ಹತ್ರ ಕರ್ಕೊಂಡ್ಬರ್ಬೇಕಂತ. ಆದರೆ ಅಲ್ಲಿ ಓಡ್ತಾನೆ ನೋಡು, ಕೃಷ್ಣಪ್ಪ ಗುಡ್ಡದ ಮೇಲೆ ಹತ್ತಿದ್ದಾನೆ. आज आए कुछ किलकारी मारे इसको, किलकारी को तो कहें ಕೂಗಾಡೋದು, ಕೇಕೆ ಹೊಡಿತಾ ಇದ್ದಾರೆ ಎಲ್ಲೆಲ್ಲೋ. ನಿಮ್ಮ ಮನೇಲಿ ಯಾರ ಬಂದಿಲ್ವಾ? ಯೋಚನೆ ಮಾಡಿ. ಮನೇಲಿ ಒಬ್ಬರಿಗೆ ಹುಷಾರಿಲ್ಲ ಅಂದರೆ ಆ ಮನೇಲಿ ಇರೋ ಎಲ್ಲರಿಗೇನಿದೆ, ಎಷ್ಟೋ ಸಮಸ್ಯೆ. ಯೋಚನೆ ಮಾಡಿ. ಈ ದೇಹದಲ್ಲಿ ಒಂದು ಭಾಗಕ್ಕೆ ತೊಂದರೆ ಆದರೆ ಇಡೀ ದೇಹಕ್ಕೆ ತೊಂದರೆ. ಕರೆಕ್ಟ್ ಹೇಳಿಯಾ? ಬಟ್ ಆದರೆ ನಮ್ಮ ಕುಟುಂಬಗಳಲ್ಲಿ ದೇವರ ಕೃಪೆ, ದೇವರ ಭದ್ರತೆ ಇರೋದಕ್ಕಾಗಿ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಓ ಹಾಲೆಲೂಯಾ, ಹಾಲೆಲೂಯಾ. ನಮಗೆ ಅನೇಕ ಸಾರಿ ಏನು ಅನ್ಸೋದು ಗೊತ್ತಾ? ಈ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಡೈಲಿ ನಮ್ಮ ಲೈಫಲ್ಲಿ ಏನೋ ಒಂದು ಹಣ ಕೊರತೆ, ಏನೋ ಬೇರೆ ಸಣ್ಣ ಪುಟ್ಟ ಎಲ್ಲ ಇದ್ದೇ ಇರ್ತದೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟಂತ ವಾಕ್ಯ ಹೇಳುತ್ತಲ್ಲ, ಅವೆಲ್ಲ ದೊಡ್ಡದಾಗಿ ಯೋಚನೆ ಮಾಡ್ತೀವಿ. ಆದರೆ ದೇವರು ನಮ್ಮನ್ನು ಹೇಗೆ ನಡೆಸಿ ಬಂದ ನೋಡು. ಮೇಘಸ್ತಂಭ, ಅಗ್ನಿಸ್ತಂಭ, ಸುತ್ತಲೂ ಬೇಲಿ ಹಾಕಿದ. ಊಟ ಕೊರತೆ ಇಲ್ಲ, ಬಟ್ಟೆ ಕೊರತೆ ಇಲ್ಲ, ಅದ್ಭುತದ ಲೈಫು. ಎಲ್ಲ ಮರ್ತ್ಬಿಟ್ರು. ಸಣ್ಣ ಸಣ್ಣ ವಿಷಯಗಳನ್ನೇ ನೆನಪು ಮಾಡಿ. ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಸೌತೆಕಾಯಿ ಇಲ್ಲ, ತೇಲ್ಸೇನಿ ಕುಂಗಾರಂಗನ್ ಬಾಯಿ ಲಡೆ ಮಾರಸ್. ಭಾಳ ಒಳ್ಳೆ ದೇವ್ರ ಹತ್ರ ಬಂದಿದ್ದೀರಾ ನೀವು. ಯಾರ ಹತ್ರ ಬಂದಿದ್ದೀರಾ ನೋಡ, ಯಾರು ಗೊತ್ತಿಲ್ಲ ನೀವು ಎಲ್ಲಿ ಬಂದಿದ್ದೀರಾ. You come to a God who cares for you. He is so good. Amen. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ. ಕೆಲವರು ಹಾಡ್ತಾ ಇಲ್ಲ ನೋಡು. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಪ್ರೀತಿಸುವವರು యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ. ಜೋರಾಗಿ ಆಮೆನ್. ಚಪ್ಪಾಳೆ ತಟ್ಟಿದ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೇಸುವಿನಂತ ಒಳ್ಳೆ ದೇವರು ನೀವೆಲ್ಲಿ ಹುಡುಕಿದ್ರೆ ಸಿಕ್ಕಲ್ಲ. ಪ್ರಾಣ ಕೊಟ್ಟು ಪ್ರೀತಿಸಿದ್ದಾನೆ. ನಮ್ಮ ಪ್ರಾಣ ಹೋಗದೆ ಕಾಪಾಡಿದ್ದಾನೆ. ಆ ಕೊರೋನಾದಲ್ಲಿ ಎಲ್ಲಿಯಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ಆ ಫಜಿತಿ ನೋಡ್ಬೇಕಾಗಿತ್ತು. ದೇವ್ ಉತ್ತರನ ದೇಕೊಂಡು ಹೋಗನ್ ಕಸ್ರಿ. ಆ ಫಜಿತಿ ಕೆಲವರು ಗೊತ್ತು, ಅಡ್ಮಿಟ್ ಆಗಿ ಬಂದವರಿಗೆ. ಬಟ್ 99% ನಮ್ಮ ಚರ್ಚಲ್ಲಿರುವವರಿಗೆ ದೇವರು ಕಾಪಾಡಿದ್ದಾನೆ. ಓ ಜೀಸಸ್, ಸ್ತೋತ್ರ. ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ದೇವ್ರು ಏನ್ ಮಾಡ್ದ ಅಂತ ನಿಮ್ಮ ಮನಸ್ಸು ಹೇಳ್ತಲ್ಲ ಕೆಲವು ಸಾರಿ. ಇದು ನೆನಪು ಮಾಡು. ಆತನ ಸಕಲ ಉಪಕಾರ ನೆನಪು ಮಾಡು. ದೇವರು ಎಷ್ಟು ಒಳ್ಳೆಯವನೆಂತ ಸ್ತೋತ್ರ ಮಾಡು. ಜೋರಾಗಿ ಹಲ್ಲೆಲೂಯಾ. ಎಷ್ಟು ಹೃದಯ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಅನಿಸ್ತಾ ಇದೆ. ಬೆಳಗ್ಗೆ ಪಕ್ಕದಲ್ಲಿ 1000, ಬಲ ಕಡೆ 10,000 ಜನರು ಸತ್ತು ಬಿದ್ರು. ನಿನಗೇನಾಗಿಲ್ಲಲ್ಲ, ಯೇಸುವಿಗೆ ಸ್ತೋತ್ರ ಮಾಡ್ಬೇಕು ತಾನೆ. ನೋಡಿ, ನಾನು ಹೇಳೋದಕ್ಕಾಗಿ ಸ್ತೋತ್ರ ಮಾಡೋದಲ್ಲ, ನಿಮ್ಮ ಹೃದಯದ ಆಳದಿಂದ ಬರಬೇಕು. ಜೀವಕರವಾದ ಹೊಳೆಗಳು ನಿಮ್ಮ ಹೃದಯದಿಂದ, ಹೊಟ್ಟೆ ಒಳಗಿಂದ ಬರುತ್ತಂತ ಯೇಸು ಹೇಳಿದಲ್ಲ, ಆ ಕೃತಜ್ಞತೆ ಒಳಗಿಂದ ಬರಬೇಕು. ಭಾಳ ಜನ ಅಲ್ಲಿ ನೋಡೋದು, ಇಲ್ಲಿ ನೋಡೋದು, ಹೊರಗೆ ಹೋಗೋದು, ಒಳಗೆ ಬರೋದು ಮಾಡ್ತಾ ಇರ್ತೀರಿ. ಬಿಕಾಸ್ ನಿಮಗೆ ಸೆನ್ಸ್ ಇಲ್ಲ. ಸೆನ್ಸ್ ಇಲ್ಲ ಅಂದ್ರೆ ಏನು? ನಿಮಗೆ ಅರಿವಿಲ್ಲ. ದೇವರು ಇವತ್ತು ನಿಮಗೆ ಸುಂದರವಾಗಿ ಇಟ್ಟಿದ್ದಾನೆ ನೋಡು. ಒಂದು ವೇಳೆ ಅನಾಥವಾಗಿ ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ ನಿಮ್ಮ ಫಜಿತಿ ಹೇಳಬೇಕಲ್ಲ. ಅರ್ಥ ಆಗ್ತಲ್ಲ ನಿಮಗೆ? ಇಸ್ರೇಲ್ ಜನರು ಇದೇ ಪ್ರಾಬ್ಲಮ್. ದೇವರು ಮಾಡಿದೆಲ್ಲ ಮರ್ತ್ಬಿಟ್ರು ಅವರು. ಯಾರೆಲ್ಲ ದೇವರು ಮಾಡಿದ ನೆನಪು ಮಾಡ್ತಾರೋ ಅವರೆಲ್ಲರೂ ಸಹ ಜ್ಞಾನವಂತರಾಗ್ತಾರೆ. ಯಾಕಂದ್ರೆ ದೇವರು ಮಾಡಿದ ನೆನಪು ಮಾಡುವಾಗ ಆತನಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಅನಿಸುತ್ತೆ, ಸ್ತೋತ್ರ ಹೇಳ್ಬೇಕಂತ ಅನಿಸುತ್ತೆ.
ಹಲ್ಲೆಲೂಯಾ. ಚರ್ಚ್ಗೆ ಬಂದು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಅನ್ಸುತ್ತೆ. ಕೆಲವರು ಚರ್ಚನ್ನು ತಪ್ಪಿಸ್ತಾರೆ, ಅವ್ರಿಗೆ ಅರಿವು ಇಲ್ಲ. ಅರಿವಿದ್ರೆ ತಪ್ಪಿಸ್ತಾರ? ಹೇಳಿ ನೋಡೋಣ. ಸಮಾಧಿಯಲ್ಲಿ ಇರುವ ನಿನ್ನನ್ನು, ಇರಬೇಕಾಗಿರುವ ನಿನ್ನನ್ನು ಅಡ್ಡಾಡಂಗ ಮಾಡ್ದಾನಲ್ಲ ದೇವರು. ಹೇಳಿ, ಗೂಳಿ ಥರ ಅಡ್ಡಾಡ್ತಿದ್ದಿಲ್ಲ ಮಟನ್ ಚಿಕನ್ ತಿಂದ್ಕೊಂಡು. ಹೇಳಿ, ಕಾಯ್ಕದವ್ರ ದೇವ್ ಹೆಂಕದೇವು ಹುಚ್ಚಿ. ಆತನ ಕೃಪೆ ನಾವು ಸುಖವಾಗಿರೋದು, ಆತನ ದಯೆ ನಾವು ಸುಖವಾಗಿರೋದು. ಯಾಕೋಬ ಹೇಳ್ತಾನೆ, ನಾನು ನನ್ನ ಅಲ್ಲಲ್ಲ ಯಾಕೋಬ ಹೇಳ್ದ, ಅದು ಯೆಹೋಶುವ ಹೇಳ್ದ. ಏನಕ್ಕ ನೀ ನಂಗೆ ಹೇಳ್ತಿ? ಯಾಕೋಬ ಹೇಳ್ದ, ಏನ್ ಹೇಳ್ದ ಅಂತ ನಾನು ಹೇಳ್ತೀನಿ ತಡಿ. ಅವ್ರ ಮಾವನ ಮನೆಗೆ ಓಡೋದ ಅಲ್ವಾ? ಯಾಕೆ ಓಡೋದ? ಅಣ್ಣನಿಗೆ ಮೋಸ ಮಾಡ್ದ, ಅಣ್ಣ ಕೊಲೆ ಮಾಡ್ತಂತ ಭಯದಲ್ಲಿ ಓಡೋದ. ಒಬ್ಬ ಪಾಸ್ಟರ್ ಇದನ್ನು ವಿವರಿಸುವಾಗ ಹೇಳ್ತಿದ್ರು, ಅವರಪ್ಪ ಬಹಳ ದೊಡ್ಡ ಶ್ರೀಮಂತರು. ಅವರಪ್ಪನ ಹೆಸರೇನು? ಅದು ಜ್ವರ ಹೇಳ್ಬೋದಲ್ಲ. ಇಲ್ಲಿ ಒಬ್ಬ ಈಸಾಗಿದ್ದ, ಬಂದ ನಾನು ಈಸಾಗ್ ಧಡೆ ಈಸಾಕ್ ಬಹಳ ದೊಡ್ಡ ಶ್ರೀಮಂತ, ಆಬ್ರಹಾಮನ ಮಗ. ಹೇಳಿ ಆಮೇನ್. ಆದರೆ ಒಬ್ಬ ಸೇವಕರು ಹೇಳ್ತಿದ್ರು, ಅವನು ಅವರ ಮಗನಿಗೆ ಯಾಕೋಬಕ್ಕೆ ಒಂದು ಕತ್ತೆ ಆದ್ರೂ ಕುತ್ಕೊಂಡು ಹೋಗಕ್ಕೆ, ಒಂದು ಆಮೇಲೆ ಕುದುರೆ ಆದರೂ ಅಥವಾ ಒಂದು ಎಕ್ಸ್ಟ್ರಾ ಬಟ್ಟೆ ಆದರೂ ಏನು ಕೊಟ್ಟಿಲ್ಲ. ದಾರಿಲಿ ಊಟ ಆದರೂ ಏನು ಕೊಟ್ಟಿಲ್ಲ. ಅಂದರೆ ಬರೀ ಕೈಲಿ ಒಂದು ಕೋಲು, ಸುಮ್ಮನೆ ಏನೋ ಪ್ರಾಣಿ ಬಂದರೆ, ಹಾವು ಬಂದರೆ ಅಥವಾ ಸಿಂಹ ಬಂದರೆ ಓಡಿಸಕ ಎಲ್ಲಿ ಒಂದು ಬಿದ್ದಿರೋ ಕೋಲ್ ತಗೋಣ ಅಂತ ಅಷ್ಟೇ. ಬರೀ ಕೈಯಿಂದ ಓದೆ ಅಂತಾನ ಅವನು. ಎಷ್ಟು ಅನ್ಯಾಯ ಮಾಡಿದ ಅವರಪ್ಪ ಅವನು ಗೊತ್ತಾ? ಯೋಚನೆ ಮಾಡಿ. ಆದರೆ ಈಸಾಕ್ ಹೆಣ್ಣು ನೋಡಕ್ಕೆ ಹೋಗುವಾಗ ಆಬ್ರಹಾಮ್ ಅವನ ಆಳುಗೆ 10 ಒಂಟೆ ಏರಾಳವಾದ ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟು ಕಳಿಸಿದ ಅಂತೆ. ಆದರೆ ಈಸಾಕ್ ಎಷ್ಟು ಕೆಟ್ಟವನಾಗಿರ್ಬೇಕು ಅಂತ ಅನ್ಸುತ್ತಲ್ಲ? ಇಲ್ಲ. ಯಾಕಂದ್ರೆ ಏಸಾವ್ ಅಂತ ಹೇಳಿ ಇವನು ಮೋಸ ಮಾಡ್ದ, ಅವನಪ್ಪನ ಆಶೀರ್ವಾದ ತಗೊಂಡ. ಒಂದು ವೇಳೆ ಆ ನೋವಲ್ಲಿ ಅವನು ಏನು ಕೊಟ್ಟಿಲ್ಲ ಕಾಣುತ್ತೆ. ಹೇಳಿ ಆಮೇಲೆ. ಹೇಳಿ, ಮೋಸ ಮಾಡಿದಕ್ಕೋಸ್ಕರ ಬೇಜಾರಲ್ಲಿ ಅವನಿಗೆ ಏನು ಕೊಟ್ಟಿಲ್ಲ ಅಂತ ಅನ್ಸುತ್ತೆ, ಬೇರೆ ದಾರಿ ಇಲ್ಲ. ಆದರೆ ಅವನು ಹೇಳ್ತಾನೆ, ನಾನು ಮಾವನ ಮನೆಗೆ ಹೋದಾಗ ನನ್ನ ದಾರಿಯಲ್ಲಿ ಏನಿಲ್ಲ, ಬರೀ ಕೈಯಿಂದ ಹೋದೆ. ಆದರೆ ನನ್ನ ದೇವರು ಕೆಟ್ಟವರನ್ನು ಸಹ ಆಶೀರ್ವದಿಸ್ತಾನಲ್ಲ. ನಾನು ಹೋದ ದಾರಿಯಲ್ಲಿ ನನ್ನ ಆಶೀರ್ವಾದ ಮಾಡಿದ ಅವನು. ನಮ್ಮ ದೇವರ ಗುಣ ಏನ್ ಗೊತ್ತಾ? ಕೆಟ್ಟವರಿಗೆ ಒಳ್ಳೇದು ಮಾಡಿ ಅವರನ್ನು ಒಳ್ಳೆಯವರಾಗಿ ಮಾಡೋದು. ನೀವು ಕೆಟ್ಟವ್ರಿಗೆ ಸಹ ಒಳ್ಳೇದು ಮಾಡು, ಅವರು ಒಳ್ಳೆಯವರಾಗ್ಬಿಡ್ತಾರೆ. ನಾವು ಕೆಟ್ಟವರಂತ ದೂರ ಮಾಡಿದರೆ, ಕೆಟ್ಟವರಂತ ಅವ್ರು ತೊಂದರೆ ಮಾಡಿದರೆ ಇನ್ನೂ ಜಾಸ್ತಿ ಕೆಟ್ಟವರಾಗ್ತಾರೆ. ಕೆಟ್ಟವ್ರಿಗೆ ಏನು ಮಾಡಬೇಕು? ಇದು ಯೇಸು ಸ್ವಾಮಿ ಫಿಲಾಸಫಿ, ಹೌದಾ ಇಲ್ವಾ? ಅವನ ಹತ್ರ ಬಂದವ್ರು ಎಲ್ಲರಿಗೇನು ಹೇಳ್ದ, ನೀವು ಒಳ್ಳೆಯವರಾ, ನೀತಿವಂತರ ಅಂತ ಕೇಳ್ದಾನ? ಪಾಪಿಗಳ ಗೆಳೆಯ ಅಂತ ಅವನಿಗೆ ಹೆಸರು, ಕರೆಕ್ಟಾ? ಪಾಪಿಗಳ ಸಂಗಡನೇ ಇದ್ದ ಅಂತ. ಯಾಕೆ? ಪಾಪಿಗಳಿಗೆ ಒಳ್ಳೇದು ಮಾಡುವಾಗ ಅವ್ರು ಪರಿಶುದ್ಧರಾಗ್ಬಿಡ್ತಾರಂತೆ. ಜೋರಾಗಿ ಆಮೇನ್, ಜೋರಾಗಿ ಹಲ್ಲೆಲೂಯಾ, ಜೋರಾಗಿ ಆಮೇನ್. ಅವನು ಹೇಳ್ತಾನೆ, ನಾನು ಮಾವನ ಮನೆಗೆ ಓಡೋದೆ, 20 ವರ್ಷ ಇದ್ದೆ. ಮಾವನು ಮೋಸ ಮಾಡ್ದ, ಈ ಕಡೆ ಅಪ್ಪನೂ ಮೋಸ ಮಾಡ್ದಂಗೆ ಮಾಡ್ದ. ಆದರೆ ನಾನು ನಂಬಿರೋ ದೇವ್ರು ನನಗೆ ಸಹಾಯ ಮಾಡ್ದ. ಏರಾಳವಾದ ಜನ ಮೋಸ ಮಾಡಿದರು, ಆದರೆ ನನ್ನ ದೇವ್ರು ನನಗೆ ಸಹಾಯ ಮಾಡ್ದ. ಅದ ವಾಪಸ್ ಬರ್ತಾನೆ ಏರಾಳವಾದ ಆಸ್ತಿ ಒಂದಿಗೆ, ಹೆಂಡತಿಯರು ಮಕ್ಕಳು ಎಲ್ಲ ಇರ್ತಾರೆ. ಬಂದು ಸ್ವಲ್ಪ ದಿನ ಕಾನಾನ್ ದೇಶದಲ್ಲಿ ವಾಸವಾಗಿದ್ದಾಗ ಒಂದಿನ ಹೇಳ್ತಾನೆ, ಬನ್ರಿ ಎದ್ದು ಹೋಗೋಣ ಬೆಥೇಲ್ಗೆ. ಅಲ್ಲಿ ನಾನು ಭಯದಲ್ಲಿ ಓಡ್ತಿದ್ದೆ, ಎಲ್ಲಿ ಹೋಗ್ಬಂದು ಗೊತ್ತಿಲ್ಲದೆ, ಏನು ಇಲ್ಲದವನಾಗಿ ಅನಾಥನಾಗಿ ಹೋಗ್ತಿದ್ದೆ. ಆವತ್ತು ದೇವ್ರ ದರ್ಶನ ಕೊಟ್ಟು ನನ್ನ ಹತ್ರ ಮಾತಾಡಿದ, ನಾನು ಆಶೀರ್ವದಿಸ್ತೇನೆ ಅಂತ ಹೇಳ್ದ. ಆ ಜಾಗಕ್ಕೆ ನಾನು ಹೋಗ್ಬೇಕು. ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಗೊತ್ತಾ? ದೇವರಿಗೆ ನಾನು ಒಂದು ಬಲಿಪೀಠವನ್ನು ಕಟ್ಟಿ ಆತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಬೇಕು. ಆಮೇನ್. 40 ದಿನದಲ್ಲಿ ನನಗೆ ಸಹಾಯ ಮಾಡಿದ ದೇವರೊಬ್ಬನಿದ್ದಾನೆ, ಅವನಿಗೆ ನಾನು ಕೃತಜ್ಞತೆ ಸಲ್ಲಿಸಿ ನಾನು ಹೋಗ್ಬೇಕು ಅಂತ ಹೇಳ್ತಾನೆ. ಬೇತೇಲ್ ಅಂದ್ರೆ ಅರ್ಥ ಏನು? ದೇವರ ಮನೆ. ಇದು ಏನಿದು? ಇದು ಏನಿದು? ದೇವರ ಮನೆ. ದೇವರ ಆಲಯ ಅಂದ್ರೆ ದೇವರ ಮನೆ. ನಿಮ್ಗೆ ಅನಿಸ್ಬೇಕು, ನನ್ನ ಆಪತ್ತಲ್ಲಿ ಯಾರೊಬ್ಬನು ನನಗೆ ಸಹಾಯ ಮಾಡಿಲ್ಲ, ನನಗೆ ಸಹಾಯ ಮಾಡಿದ ದೇವರ ಆಲಯಕ್ಕೆ ನಾನು ಹೋಗುವೆ, ಆದರೆ ಕೃತಜ್ಞತೆ ಸಲ್ಲಿಸಿ ಹೋಗುವೆ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದ ದೇವರಿಗೆ ಐ ಗೋ ಟು ಹಿಸ್ ಹೌಸ್ ಅಂಡ್ ಥ್ಯಾಂಕ್ ಹಿಮ್ ಅಂತ, ಅಲ್ಲಿ ಹೋಗಿ ನಾನು ಕೃತಜ್ಞತೆ ಸಲ್ಲಿಸುವೆ ಅಂತ.
ಭಾನುವಾರ ನೀನು ಗೂಳಿ ತರ ಅಡ್ಡಾಡೋದಿಲ್ಲ, ದೇವರ ಆಲಯಕ್ಕೆ ಬಂದು ಓ ನಾನು ಇನ್ನೂ ಉಸಿರಾಡಂಗೆ ಮಾಡಿದ್ದಾನಲ್ಲ, ಸ್ತೋತ್ರ ಹೇಳಿ. ಬಿರುಗಾಳಿ ಇದೆ ಅಣ್ಣ, ಬಹಳ ಬಿರುಗಾಳಿ, ಬಹಳ ಅಲೆಗಳು. ಬಹಳ ಕಷ್ಟ ಇದೆ ಅಣ್ಣ, ಆದ್ರೂ ಯೇಸು ನೋಡಿ ಹೆಂಗ್ ನಿಂತ ನಿಮ್ಮ ಪಕ್ಕದಲ್ಲಿ, ಬಲವಾದ ಬುರುಜಾಗಿ ನಿಂತಾನೆ. ಹೆದರಬೇಡ, ದಿಗ್ಭ್ರಮೆ ಕೊಳ್ಳಬೇಡ, ನಾನು ಇದ್ದೀನಿ ಅಂತ ಧೈರ್ಯ ಕೊಟ್ಟ ದೇವರು ನಮ್ಮ ಸಂಗಡಿದಾನೆ. ಸ್ತೋತ್ರ, ಹಲ್ಲೆಲೂಯಾ. ಆ ಹಾಡೇನು? ಆಪತ್ತು ದಿನದಲ್ಲಿ, ಆಪತ್ತು ದಿನಗಳಲ್ಲಿ ನನಗೆ ಸಹಾಯ ಮಾಡಿದೆ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೆ. ಎಲ್ಲರೂ ಹಾಡ್ತೀರಾ? ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೆ. ನೀನೇ ನನ್ನ ದೇವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ యేసయ్య. ನೀನೇ ನನ್ನ ದೇವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಯಾರ ನಂಬಿ ಬಂದಿದ್ದೀರಾ? ಆತ ನಂಬಿ ಬಂದವರು ಕೈ ಬಿಡ್ತಾನ? ಎಷ್ಟು ಜನ ನಂಬ್ತೀರಿ? ನಾನು ಕೈ ಬಿಡದಿರೋ ದೇವರ ಹತ್ರ ನಾನು ಬಂದಿದ್ದೇನೆ. ಹಲ್ಲೆಲೂಯಾ. ನಾನು ದೇವರನ್ನ ಕೈ ಹಿಡಿದರೆ ಬಿಟ್ಬಿಡ್ತೇನೆ, ಆದರೆ ಅವನು ನನ್ನ ಕೈ ಹಿಡಿದಿದ್ದಾನೆ. ನಾನು ಎಂದಿಗೂ ಬಿಡದಿರುವ ಕೈ ನಾನು ಹಿಡ್ಕೊಂಡಿದ್ದೆ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ನಿಮಗೆ ಸೆನ್ಸ್ ಇದೆಯೋ ಇಲ್ವೋ? ಯೇಸುವಿನ ನಾಮದಲ್ಲಿ ಬೆಳಗ್ಗೆ ನಿಮಗೆ ಆ ಸೆನ್ಸ್ ಬರಲಿ. ದೇವರು ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ, ನಿಮ್ಮ ಪರವಾಗಿದ್ದಾನೆ, ಇದುವರೆಗೆ ಕಾಪಾಡಿದ್ದಾನೆ ಅಂತ ತಿಳುವಳಿಕೆ, ಜ್ಞಾನ, ಅರಿವು ನಿಮಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಜೋರಾಗಿ ಆಮೇಲೆ ಹೇಳ್ತೀರಾ? ನಾವು ಬಹಳ ಸಾರಿ ಏನು ಅಂದ್ಕೊಳ್ತೀವಿ ಗೊತ್ತಾ? ದೇವರು ಎಲ್ಲಿ ಇಲ್ಲ ನಮ್ಮ ಜೊತೆಯಲ್ಲಿ, ಕೈ ಬಿಟ್ಟಾನ್ ಕಾಣುತ್ತೆ ಅಂತ ಎಲ್ಲ ನಮ್ಮ ಅನಿಸ್ತಾ ಇರುತ್ತೆ. ಆದರೆ ಅಲ್ಲ, ಅದು ಯೇಸು ಸತ್ತು ಇಲ್ಲಿಗೇಳಿ 3ನೇ ದಿನ ಆಯಿತು. ಇಬ್ಬರು ಶಿಷ್ಯರು ಯೆರೂಸಲೇಮಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಿದ್ದಾರೆ? ಎಮ್ಮಾವು ಊರಿಗೆ. ಎಮ್ಮಾವು ಅಂದ್ರೆ ಒಂದು ಊರು. ಅಲ್ಲಿ ಆ ಊರಿಗೆ ಪ್ರಯಾಣ ಮಾಡ್ತಿದ್ದಾರೆ, ನಡ್ಕೊಂಡು ಹೋಗ್ತಿದ್ದಾರೆ. ಅವರಿಬ್ಬರು ಏನು ಮಾತಾಡ್ತಿದ್ರು? ಯೇಸು ಸ್ವಾಮಿ ನಮಗೆಲ್ಲ ರಕ್ಷಣೆ ತರ್ತಾನೆ, ನಮ್ಮನ್ನೆಲ್ಲ ವೈರಿಗಳಿಂದ ಬಿಡಿಸ್ತಾನೆ ಅಂತ ಆತನೇ ನಂಬ್ಕೊಂಡಿದ್ದೀಯಪ್ಪ, ಆತನನ್ನು ಬಿಟ್ಟಿಲ್ಲ, ಸಾಯಿಸ್ಬಿಟ್ರು, ಈಗ ಏನು ಮಾಡೋದು ಅಂತ ಬೇಜಾರಾಗಿ ಮಾತಾಡ್ಕೊಂಡು ಹೋದಾಗ ಇನ್ನೊಬ್ಬ ವ್ಯಕ್ತಿ ಸಡನ್ ಆಗಿ ಅವ್ರ ಸಂಗಡ ಸೇರ್ಕೊಂಡಿದಂತೆ. ನೋಡಿ, ಸೇರ್ಕೊಂಡು ಏನು ವಿಷಯ ಮಾತಾಡ್ತೀರಿ ಅಂತ 3ನೇ ವ್ಯಕ್ತಿ ಕೇಳ್ತಾನೆ. ಏನು ಗೊತ್ತಿಲ್ವಾ ನಿನಗೆ? 3 ದಿನ ಆಯಿತು, ಯೇಸು ಸ್ವಾಮಿಯನ್ನು ಸಿಲುಬೆಗೆ ಹಾಕಿ ಸಾಯಿಸ್ಬಿಟ್ರು ನನ್ನ ಮಕ್ಕಳು, ಅವರನ್ನೇ ನಂಬ್ಕೊಂಡಿದ್ದೀವಿ, ಈಗ ಅವರು ಹೋಗ್ಬಿಟ್ರಪ್ಪ, ನಮಗೆ ಯಾರನ್ನು ನಂಬಲಿ, ಯಾವುದಕ್ಕೂ ಕಾಣ್ತಾ ಇಲ್ಲ, ಹೆಂಗೆ ಬದುಕಲಿ ಅಂತ ಅವ್ರ ಹತ್ರ ಹೇಳಕ್ಕೆ ಅವ್ರು ಹೇಳಿದರು, ಬೈಬಲ್ ಗೊತ್ತಿಲ್ವಾ? ಕ್ರಿಸ್ತನು ಸತ್ತು 3ನೇ ದಿನ ಎದ್ದು ಬರ್ಬೇಕಂತ ಬೈಬಲ್ ಬರ್ದಿದೆಯಲ್ಲ ಅಂತ. ಆ 3ನೇ ವ್ಯಕ್ತಿ ಅವರಿಗೆ ವಾಕ್ಯದ ಕಡೆಗೆ ಗಮನ ಸೆಳೀತಿದ್ದಾರೆ. ಅವರಿಬ್ಬರು ಕೇಳ್ತಾ ಹೋಗ್ತಿದ್ದಾರೆ. ಒಂದು ಜಾಗಕ್ಕೆ ಹೋದರೆ ಅವರು ಹೋಗೋ ಜಾಗಕ್ಕೆ ಹೋದ್ಮೇಲೆ ಅಲ್ಲಿ ರೊಟ್ಟಿ ಊಟ ಮಾಡೋಣ ಅಂತ ಕೂತ್ಕೊಳ್ಳುವಾಗ ಯೇಸು ಸ್ವಾಮಿನೇ ಆತನ 3ನೇ ವ್ಯಕ್ತಿ. ಆ ರೊಟ್ಟಿ ಅವನ್ ಮುರ್ದ ನೋಡು, ಅವ್ರ ಸ್ಟೈಲ್ ನೋಡ್ಬಿಟ್ರು ನೋಡು, ಯೇಸು ಅಂತ ಹೇಳ್ಕೊಳ್ಳಿ, ಯೇಸು ಗರ್ಗಾಪಿಗೂ ಯೇಸು ಸ್ವಾಮಿ ಡಿಸಪೇರ್ ಆಗ್ಬಿಟ್ಟ. ಏನ್ ಕಲಿತೀರಿ ನೀವು? ಯೇಸು ಸ್ವಾಮಿ ಬಗ್ಗೆ ಮಾತಾಡುವಾಗಲ್ಲ ಯೇಸು ನಿಮ್ ಜೊತೆಲಿ ಇರ್ತಾನೆ. ಓಹೋ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಅನುಭವ ಇದೆ. ಇಬ್ಬರು ರಾತ್ರಿ ದೆವ್ವದ ಬಗ್ಗೆ ಮಾತಾಡುವಾಗ ರಾತ್ರಿ ದೆವ್ವ ಕನಸಲ್ಲಿ ಬಂದು ಹೆದರ್ಸ್ತಾನೆ. ದೆವ್ವ ಬಗ್ಗೆ ಮಾತಾಡಿದ್ರೆ ದೆವ್ವ ಬರ್ತಾನಂದ್ರೆ ಯೇಸು ಸ್ವಾಮಿ ನಿಮ್ಗೆ ಪ್ರೀತಿ ಮಾಡೋ ದೇವರು, ಅವನ ಬಗ್ಗೆ ಮಾತಾಡಿದ್ರೆ ಬರಲ್ವ ಅವನು? ಅದಕ್ಕೆ ಮನೆಯಲ್ಲಿ ಕುತ್ಕೊಳ್ಳುವಾಗ ಎದ್ದೇಳುವಾಗ ಏನ್ ಮಾತಾಡ್ಬೇಕು? ಯೇಸು ಬಗ್ಗೆ ಮಾತಾಡಬೇಕು. ಯೇಸು ಎಷ್ಟು ಒಳ್ಳೆಯವನಪ್ಪ, ಆತನ ವಾಕ್ಯಗಳ ಮಾತಾಡಬೇಕು. ಆತನ ಬಗ್ಗೆ ಯಾರು ಏನು ಮಾತಾಡ್ತಾರೆ ಅಂತ ಮಲಾಕಿ 3:16 ದೇವ್ರು ಹೇಳ್ತಾನೆ, ದೇವರು ಕಿವಿ ಕೊಟ್ಟು ಕೇಳ್ತಾನಂತೆ. ಮಾರ ಬಗ್ಗೆ ಕಾಯಿ ಮಾತೆ ಕರ್ರೇಸಿ ಹೆಂಗ ಸಾಂಬಳಸ್ಗಸು.
ಆಚೋ ವಾತೆ ಕರೆಸ್ಗ ಮಾಂದೋ ವಾತೆ ಕರೆಸ್ಗದೆ ಅಲ್ಲೆಲ್ಲೂ ಹೇಳ್ತೀರಾ? ನಿಮ್ಮ ಮನೆಯಲ್ಲಿ ಯೇಸು ಬಗ್ಗೆ ಏನು ಮಾತಾಡ್ತಿ? ನಂಬಿ ನಂಬಿ ಏನಾಯ್ತು, ಕೊಟ್ಟು ಕೊಟ್ಟು ಏನಾಯ್ತು, ಚರ್ಚ್ ಹೋಗಿ ಹೋಗಿ ಏನಾಯ್ತು ನೋಡು, ಇಂಥ ಮಾತಾ? ಅಥವಾ ಛೇ ಯೇಸು ಸ್ವಾಮಿ ನಂಬಿಲ್ಲ ಅಂದರೆ ನಾವು ಏನಾಗ್ತಿದ್ವೋ ಗೊತ್ತಿಲ್ಲಪ್ಪ, ಆ ದೇವ್ರು ಇದ್ದದಕ್ಕೆ ನಾವು ಚೆನ್ನಾಗಿದ್ದೇವೆ, ಸಮಸ್ಯೆ ಮಧ್ಯೆ ಸಹ ಧೈರ್ಯವಾಗಿದ್ದೇವೆ. ಎಷ್ಟೋ ಶತ್ರುಗಳು ಎದ್ದಿದ್ರು, ಏನು ಮಾಡೋಕ್ಕಾಗಿಲ್ಲ ಅವರಿಂದ, ನನಗೆ ದೇವ್ರು ಕಾಪಾಡಿದ ಅಂತ. ನೀವು ದೇವ್ರ ಬಗ್ಗೆ ಈಗ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ? ಈಗ ಯೇಸು ಎಲ್ಲಿರ್ತಾನೆ ಹಂಗಂದ್ರೆ? ಆತನ ಬಗ್ಗೆ ಯಾರು ಎಲ್ಲಿ ಮಾತಾಡ್ತಾರೋ ಅಲ್ಲಿ ಆತನು ಬರ್ತಾನೆ ನೋಡು. ಅವನ ವಾಕ್ಯದಲ್ಲಿ ಹೇಳ್ತಾನೆ, ಎಲ್ಲಿ 2 ಅಥವಾ 3 ಜನ ನನ್ನ ಹೆಸರಲ್ಲಿ, ಯಾರ ಹೆಸರಲ್ಲಿ? ಯೇಸುವಿನ ಹೆಸರಲ್ಲಿ ಸೇರಿ ಬರ್ತಿರೋ ಅಲ್ಲಿ ಅವರ ಮಧ್ಯದಲ್ಲಿ ನಡುವೆ ನಾನು ಇದ್ದೀನಿ ಅಂತ ಹೇಳ್ತಾನೆ. ಈಗ ಯೇಸು ಇಲ್ಲಿದ್ದಾನೆ, ನಿಮ್ಗೆ ನೋಡಕ್ ಆಗ್ತಾ ಇಲ್ಲ, ಬಟ್ ಅವನು ನೋಡ್ತಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡಿ, ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಯೋಗಾನ್ ಲಾಸ್ಟ್ ಅಧ್ಯಾಯದಲ್ಲಿ ಸಿಗ ಯೇಸು ಸತ್ತ ಮೇಲೆ ಮತ್ತೆ ಮೀನಿಡೆಗೆ ಹೋಗ್ಬಿಟ್ರು ಪೇತ್ರ ಸ್ನೇಹಿತರೆಲ್ಲ. ಅಲ್ಲಿ ಯೇಸು ಬರ್ತಾನೆ ಮತ್ತು ಸತ್ತ ಎದ್ದ ಮೇಲೆ, ಪುನರುತ್ಥಾನ ಅಂದಮೇಲೆ ಯೇಸು ಅಂತ ಅವ್ರಿಗೆ ಗೊತ್ತಿಲ್ಲ, ಕರೆಕ್ಟಾ? ಆಮೇಲೆ ಒಂದು ಮೀನು ಹಿಡಿಯಕ್ಕಾಗಿಲ್ಲ ಅವ್ರಿಗೆ. ಆಮೇಲೆ ಯೇಸು ಹೇಳ್ತಾನೆ, ಈ ಕಡೆ ಹಾಕ್ರಪ್ಪ ಅಂತಾನೆ. ಅಲ್ಲಿ ಹಾಕಿದ್ರೆ ರಾಶಿ ರಾಶಿ ಅದು ಮೀನು ಮತ್ತು ಸಿಕ್ತು. ಆವಾಗ ಯೋಹಾನ ಹೇಳ್ತಾ, ಅವ್ರು ಯೇಸು ಇರ್ಬೇಕಂತ. ಆದರೆ ಯೇಸು ಅವರ ಸಂಗಡ ಬಂದು ಮಾತಾಡ್ತಿದ್ದಾರೆ, ಅಲ್ಲಿ ಬಲೆ ಹಾಕಂತ ಹೇಳ್ತಿದ್ದಾರೆ. ಆದರೆ ಯೇಸು ಅಂತ ಪ್ರಜ್ಞೆ ಅವ್ರಿಗಿಲ್ಲ. ನಿನ್ನ ಸಂಗಡನೇ ಯೇಸು ಇದ್ದಾರೆ, ನಿಮಗೆ ಸಗ ಪ್ರಜ್ಞೆ ಇಲ್ಲದವನಾಗಿದ್ದೀರಿ. ಬೈಬಲ್ ಹೇಳ್ತಿದ್ದಾರೆ, ಕತ್ತೆಗೆ ಗೊತ್ತು, ಎತ್ತಿಗೆ ಗೊತ್ತು, ನಿನಗೆ ಬುದ್ಧಿ ಇಲ್ವಾ, ದೇವ್ ನಿಮ್ಮ ಸಂಗಡ ಇದ್ದಾನೆ ಅಂತ. ಹಾಲೆಲ್ಲೂ ಹೇಳ್ತೀರಾ? ದನಗಳು ಎದ್ದು ಹೋಗ್ತಿರ್ತಾವೆ ಇಲ್ಲಿ ನಾವು ಮಾತಾಡುವಾಗ, ಪ್ರೇಯರ್ ಮಾಡುವಾಗ. ಯಾವ ದನಗಳು ಎದ್ದು ಹೋಗ್ತಿರ್ತಾವೆ, ಹಂದಿಗಳು ಬರ್ತಾವೆ ಇಲ್ಲಿ. ದೇವ್ರು ಇದ್ದಾನೆ ಎನ್ನುವ ಪ್ರಜ್ಞೆ ಇದ್ರೆ ವಿಲ್ ಯು ಡೂ ದ್ಯಾಟ್? ಅದು ಮಾಡ್ತೀಯ ನೀನು? ನಿಮಗೆ ಜ್ಞಾನ ಇಲ್ಲ, ಕತ್ತೆಕ್ಕಿಂತಲೂ ಎತ್ತಕ್ಕಿಂತಲೂ ಕಡಿಮೆಯಾಗಿದ್ದೀರಿ. ದನ ಥರ ಓಡಾಡ್ತಿ, ಎಮ್ಮೆ ಥರ ಬರ್ತಿ ಹೋಗ್ತಿ. ಯು ಶುಡ್ ನೋ. ಆ ಪ್ರಜ್ಞೆ ಇಲ್ಲದವರು ಮಾಡ್ತಾರೆ. ಗಾಡ್ ಕಾನ್ಸಿಯಸ್ ಅಂತ, ದೇವ್ರಿಲ್ಲಿದ್ದಾನೆ ಅಂತ ತಿಳುವಳಿಗಿರುವನು ಅದು ಮಾಡೋದಿಲ್ಲ. ಎಷ್ಟು ಜನ ಆಮೇಲೆ ಹೇಳ್ತಾರೆ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಬೆಳಗ್ಗೆ ಆ ಕಾನ್ಸಿಯಸ್ ಬರಬೇಕಂತ, ದೇವ್ರಿಲ್ಲಿದ್ದಾನೆ, ನನ್ನ ಸಂಗಡಿದ್ದಾನೆ, ನನ್ನ ನೋಡ್ತಿದ್ದಾನೆ, ನನ್ನ ಅರಿತಿದ್ದಾನೆ, ಸ್ತೋತ್ರ. ಬಹಳ ಜನರಿಗೆ ಆ ಕಾನ್ಸಿಯಸ್ ಇಲ್ಲ, ದೇವ್ರು ಇಲ್ಲಿದ್ದಾನೆ. ಏನೋ ಯಾವಾಗಲೂ ಹೋಗ್ತೀವಿ ಚರ್ಚ್ಗೆ, ಈಗಲೂ ಹೋಗಿದ್ದೀವಿ ಅಂತ. ದೇವ್ರು ನಿಮ್ಮ ಸಂಗಡಿ ಇದ್ದಾನ ಅಂತ ನೀವು ಗ್ರಹಿಸುವಾಗಲೇ ನಿಮ್ಮ ನಂಬಿಕೆ ಹೆಚ್ಚಾಗ್ತತೆ, ನಿಮ್ಮ ಧೈರ್ಯ ಬರ್ತತೆ. ಹಲೋ, ಜೋರಾಗಿ ಆಮೇಲೆ ಹೇಳ್ತೀರಾ? ಪಕ್ಕದಲ್ಲಿ ಹೇಳಿ, ಬೆಳಗ್ಗೆ ಏನಾಗಿದ್ದೀರಿ ನೀವು? ಸಂತೋಷವಾಗಿದ್ದೀರಾ ಅಥವಾ ಇಂಜೆಕ್ಷನ್ ಹಾಕಕ್ಕೆ ಹಾಸ್ಪಿಟಲ್ ಹೋಗ್ಬೇಕು? ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಆದ್ರೂ ಮುಖ ನೋಡಿ ಹೆಂಗಿದಾವ. ನನಗೆ ಮುಂದೆ ಸ್ವಲ್ಪ ಆಕ್ಟಿಂಗ್ ಮಾಡ್ತಾರೆ. ಅವ್ನು ನೋಡು ಚಂದವಾ ಮುಖ Oh my goodness, hallelujah. Anyway, ಸ್ತೋತ್ರ, ಆಮೆನ್. ಪಕ್ಕದಲ್ಲಿ ಇನ್ನೂ ಸಾರಿ ನೋಡಿ ಯಾರ್ಯಾರು ಕೂತಿದ್ದಾರೆ ನಿಮ್ಮ ಪಕ್ಕ ನೋಡು, ಮುಖ ನೋಡು. ಪ್ರೈಸ್ ಲಾರ್ಡ್ ಹೇಳಿದ್ದಾರೆ ನೋಡು. ವೆರಿ ಗುಡ್, ಆಮೆನ್. ಸೊ ಇದು ಇವತ್ತು ಎಷ್ಟನೇ ತಾರೀಕು? 30ನೇ ತಾರೀಕು. ಎಷ್ಟನೇ ತಾರೀಕು? ಎಸ್, 30ನೇ ತಾರೀಕು ನವೆಂಬರ್ ತಿಂಗಳು. ನಾಳೆಯಿಂದ ಏನು ಶುರು? ಡಿಸೆಂಬರ್ 1. ಡಿಸೆಂಬರ್ ಬಂದರೆ ಏನು? ಕ್ರಿಸ್ಮಸ್ ಹಬ್ಬ ಬಂತು ಅಂತ. ಎಲ್ಲರ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬ ನಾಳೆಯಿಂದ ಶುರು ಆಯಿತು. ಎಲ್ಲ ಮನೆ ಕ್ಲೀನು, ಪೇಂಟಿಂಗು, ಬಟ್ಟೆ ತಗೊಳ್ಳೋದು, ಸ್ವೀಟ್ ಮಾಡಿ ತಿಂತೀರಿ ಅಲ್ಲ. ಎಷ್ಟು ಹುಟ್ಟಿದಾನಂತ. ಅಮೆರಿಕದಲ್ಲಿ ಬೇರೆ ಬೇರೆ ದೇಶಗಳೆಲ್ಲ ನಾಳೆಯಿಂದಲೇ ಶುರು. ಏನು ಹೇಳಿ? ಡಿಸೆಂಬರ್ ಪೂರ್ತಿ ಅವರು ಕ್ರಿಸ್ಮಸ್ಸೇ. ನಾವು 25ನೇ ದಿನ ಅಷ್ಟೇ ಮಾಡೋಕ್ಕೆ ಕಲ್ತಿದ್ದೀವಿ. ಅವ್ರು ಎವ್ರಿ ಡೇ ಡಿಸೆಂಬರ್ ಬಂದರೆ ಅವ್ರಿಗೇನು ಬಂತು? ಡಿಸೆಂಬರ್ ತಿಂಗಳು ಬಂತು ನೋಡೋಣ, ಕ್ರಿಸ್ಮಸ್ ಹಬ್ಬ ಬಂತು ನೋಡೋಣ ಅಂತ. ಅವ್ರಿಗೆ ಡಿಸೆಂಬರ್ ಶುರು ಆದರೆ ಸಾಕು. ಹಲ್ಲೆಲೂಯಾ. ಓಕೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಓಕೆ, ನಾನು ಕೆಲವೊಂದು ವಿಷಯ ಹೇಳಿ ಬೇಗ ನಂದು ಮುಗಿಸೋಕೆ ಟ್ರೈ ಮಾಡ್ತೀನಿ, ಬೇಗ ಬಿಡಬೇಕಂತ. ನನಗೆ
ವರ್ದಿ ಅಂತ. ಎಲ್ಲರೂ ವರ್ದಿ ಅಂದರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಏನು? ಬೆಲೆಯ. ನೀನು ಫೇಲ್ ಆಗ್ತಿ ಎಕ್ಸಾಮಲ್ಲಿ. ವರ್ದಿ ಅಂದರೆ ಏನು? ಬೆಲೆಯನಲ್ಲಿ ದಡ್ಡ. ಇಷ್ಟು ರಾತ್ರಿ ಹಗಲು ಓದ್ತಿಯಲ್ಲೋ? ಯೋಗ್ಯತೆ. ಚಪ್ಪಾಳೆ ತಟ್ಟಿ, ಚಪ್ಪಾಳೆ ತಟ್ಟಿ, ಚಪ್ಪಾಳೆ ತಟ್ಟಿ, ಚಪ್ಪಾಳೆ ತಟ್ಟಿ. ರಾತ್ರಿ ಹಗಲು ಓದ್ತಾನಂತೆ ಇವನು. ಅವ್ರ ಅಪ್ಪ ಹೇಳ್ತಾನೆ, ನನ್ನ ಮಗ ಯು ಥಿಂಕ್ ಯು ನೋ ಇಟ್, ದಟ್ ಈಸ್ ಯುವರ್ ಫಾಲ್ಟ್. ನಾನು ಹಂಗೆ ಅಂದ್ಕೊಂಡಿದ್ದೆ. ನಾನು ಬಿಸ್ನೆಸ್ ಮೀಟಿಂಗ್ಲಿ ಹೇಳಿದ್ದೆ, ಯಾರೋ ಎಲ್ಲಿ ಹೇಳ್ದೆ ಗೊತ್ತಿಲ್ಲ, ಸ್ಕಿಲ್ ಅಂತ. ಐ ಥಾಟ್ ಐ ನ್ಯೂ ಇಟ್. ಏನೋ ಒಂದು ಐಡಿಯಾ ಇತ್ತು ಸ್ಕಿಲ್ ಅಂತ, ಬಟ್ ಎಕ್ಸಾಕ್ಟ್ ಐಡಿಯಾ ಗೊತ್ತಿಲ್ಲ. 2 ವಾರ ಹಿಂದೆ ಸ್ಕಿಲ್ ಅಂತ ಏನು ಮತ್ತೆ ನೋಡಿದೆ ನೋಡು, ಆವಾಗಲೇ ಮತ್ತೆ ಕರೆಕ್ಟಾಗಿ ಗೊತ್ತಾಯಿತು ಸ್ಕಿಲ್ ಅಂದರೆ ಏನಂತ. ನಾವು ಭಾಳ ಜನ ಅಂದಾಜು ಮೇಲೆ ಗೊತ್ತಂತೀವಿ, ಅದು ಅಂದಾಜು ನಡೆಯಂಗಿಲ್ಲ, ಅಕ್ಯುರಸಿಗೆ ಬರಬೇಕು. ಹಲೋ ಕಿಶೋರ್ ಕೇಳಿ, ಯಾರ್ಯಾರು ಎಕ್ಸಾಮ್ ಬರ್ದಾರ ನೋಡು, MBBS ಎಕ್ಸಾಮ್. 4 ಆನ್ಸರ್ ಕೊಟ್ಟಿರ್ತಾರೆ ಒಂದು ಕ್ವಶನಿಗೆ, ABCD ಎಲ್ಲನ ಪುಟ. ಏನ್ರ ನೀನು ಅದು ಓದ್ತಿದ್ದಲ್ಲ ಪ್ರಜ್ವಲ್, 4 ನಿಮ್ಗೇನು ಅರ್ಥ ಅಲ್ಲ. 4 ಹೆಂಗೆ ಅನ್ಸುತ್ತೆ? ಈ ಅವಳು ಜೇವಳಿ ಇದ್ದಾರೆ ನೋಡಿ, ಅಲ್ಲಿ ಬಸನಾಳ್ ಗೋಲಡಿ ಇಬ್ಬರು ಬಾಯಿ ನಮ್ಮ ಚರ್ಚ್ಗೆ ಬರ್ತಾರೆ. ಒಂದು ಬಾಯಿ ಹೆಸರೇನು ಜಯ, ಇನ್ನೊಂದು ಹೆಸರೇನು ವಿಜಿ. ವಿಜಿ ಅಂದ್ರೂ ಜಯ ಅಂದ್ರೂ ಒಂದೇ ಅರ್ಥ, ವಿಜಯಂ ಜಯ ಎಲ್ಲ ಒಂದೇ ಅರ್ಥ. ನನಗೆ ಯಾವಾಗಲೂ ಡೌಟ್, ಇದು ವಿಜಯ ಇದು ಜಯ ಅಂತ. ಆದ್ರೆ ಅವ್ರ ಗಂಡನವ್ರಿಗೆ ಏನು ಡೌಟ್ ಇಲ್ಲ, ಅವ್ರು ಡೈಲಿ ನೋಡಿ ಅವ್ರಿಗೆ ಗೊತ್ತೈತೆ, ಏನೋ ಗುರ್ತಿಟ್ಟಾರ ಅವ್ರು. ನನಗೆ ಡೌಟ್, ನೋಡಕ್ಕೆ 2. ಸೊ ಎಕ್ಸಾಮಲ್ಲಿ 4 ನಿನಗೆ ಹೇಳ್ತಾ ಇದ್ದೀನಿಲ್ಲೇ, ನೀನು ಭಾಳ ಓದ್ತಿ ಅಂತೀಯಲ್ಲ, ಮತ್ತೇನು ಓದ್ತಿ ಅಂತ ನನಗೆ ಗೊತ್ತಾಗ್ತಲ್ಲ. ನೀನು ನನ್ನ ಹತ್ರ ಸ್ವಲ್ಪ ಕಲಿಬೇಕು. ಹಲ್ಲೆಲೂಯಾ. 4 ಏನು ಪ್ರೇಮ್? ರೈಟೇ, A ರೈಟು, B ರೈಟು, C ರೈಟು, D ರೈಟೇ ಇದ್ರೆ ಅನಿಸುತ್ತೆ. ಆದರೆ 4ಅಲ್ಲಿ ಎಕ್ಸಾಕ್ಟಾಗಿ ಅಕ್ಯುರೇಟಾಗಿ ಒಂದೇ ಒಂದು ಇರ್ತೈತೆ, ಬಟ್ ಎಲ್ಲ ಹತ್ರ ಇರ್ತೈತೆ. ಆ ಥರನ ಕ್ವಶನ್ ತಯಾರು ಮಾಡಿರ್ತಾರೆ. ಅದಕ್ಕೆ ಅಕ್ಯುರೇಸಿ ಇರಬೇಕು ಅನ್ನೋದು, ಕರೆಕ್ಟಾಗಿ ಗೊತ್ತಿರಬೇಕು. ವರ್ದಿ ಅಂದರೆ ಬೆಲೆ ಅಲ್ಲ, ಯೋಗ್ಯತೆ. ನಾನು ಈ ವರ್ದಿ ಬಗ್ಗೆ ಸ್ವಲ್ಪ ಮಾತಾಡೋಕೆ ಇಷ್ಟಪಡ್ತೇನೆ ಬೆಳಗ್ಗೆ. ಹಾಲೆಲ್ಲ ಹೇಳ್ತೀರಾ? ವರ್ದಿ ಅಂದರೆ ಏನು? ಜೋರಾಗಿ ಮಾತಾಡಬೇಕಲ್ಲ. ಕೆಲವರು ಹೇಳ್ತಾರಲ್ಲ, ನಿನಗೆಲ್ಲ ಯೋಗ್ಯತೆಯಿಂದ ಇದ್ದೇನಲ್ಲಿ, ಸಿಟ್ಟಲ್ಲಿ ಹೇಳಲ್ವಾ? ನೀವು ಹೇಳಿದ್ದೀರಾ? ನಿಮ್ಮನ್ನು ಯಾರು ಹೇಳಿದಾರಾ? ನೋಡಿ ಮಾತಾಡಲ್ಲ. ಅವನಿಗೇನು ಯೋಗ್ಯತೆ ಐತೆ? ಮಾತಾಡಲ್ಲ. ಮಾತಾಡ್ತಾರ ಇಲ್ವಾ? ಕೈ ಎತ್ತಬೇಕಲ್ಲ ಮತ್ತು. ಅವನಿಗೇನು ಯೋಗ್ಯತೆ? ಆ ಥರ ಮಾತಾಡೋಕೆ ಅವನಿಗೇನಿದೆ? ಯೋಗ್ಯತೆ ಇದೆಯಾ ಹೇಳ್ತಾರೆ. ಕರೆಕ್ಟಾ? ನನ್ನ ಮಗನಿಗೆ ಲವ್ ಮಾಡೋಕೆ ಹುಡುಗಿಗೆ ಯೋಗ್ಯತೆ ಇದೆಯಾ? ಹಲೋ ಇನ್ನು ಭಾಳ ಕಾಂಟ್ಯಾಕ್ಟ್ಸಲ್ಲಿ ಹೇಳ್ತಾರೆ ಏನಿದೆ ಅಂತ, ಯೋಗ್ಯತೆ ಇದೆಯಾ ಅಂತ ಹೇಳ್ತಾರೆ. ಜೋರಾಗಿ ಆಮೇನ್. ಹಲ್ಲೆಲೂಯಾ. ಫಾಸ್ಟ್ ಬೆಳಗ್ಗೆ ಯಾರ ಬಗ್ಗೆ ಹೇಳ್ತಾರಂತೆ? ಪಕ್ಕದಲ್ಲಿ ಹೇಳು, ನೀನು ಅವ್ರಿಗೆ ಹೇಳು, ನಿನಗೆ ಯೋಗ್ಯತೆ ಇದೆಯಾ ಕೇಳಕ್ಕೆ ಈ ಪ್ರಸಂಗ. ಈ ಪ್ರಸಂಗ ಕೇಳಕ್ಕೆ ನಿಮಗೆ ಯೋಗ್ಯತೆ ಇದೆಯಾ? ಹೆಸರಾಗಿದೆ? ಕೈ ಎತ್ತಿ ನೋಡೋಣ. ನೀವೇ ಅಂದ್ಕೊಳ್ತೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಹೇಳಿದ್ರು, ಗಮನ ಕೊಟ್ಟು ಕೇಳಬೇಕು. ಯಾರಾದವರು ಮನೆಗೆ ನೀವು ಕಾಲಿಡುವಾಗ ಏನಂತ ಹೇಳಬೇಕು? ಹಾಳಾಗಲಿ ಅಂತ. ಈ ಮನೆಗೆ ಏನಾಗಲಿ? ಸಮಾಧಾನವಾಗಲಿ. ಮೂರ್ತಿ ಶುಭ ಅಂತ ಹೇಳಿದೆ, ಅದು ಬೈಬಲ್ ಇಲ್ಲ, ಬಟ್ ನಾವು ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಬಟ್ ಬೈಬಲ್ ಇರೋದೇನು? ಸಮಾಧಾನ ಆಗಲಿ. ಒಂದು ಮನೆಯಲ್ಲಿ ಕಾಲಿಡುವಾಗ ಏನಾಗಲಿ? ಸಮಾಧಾನ ಅಂದರೆ ಏನು ಅರ್ಥ? ಜಗಳ ಅಲ್ಲ ನಿಂತೋಗಲಿ, ಬಡತನ ರೋಗ ಅಲ್ಲ ಹೊರಟು ಹೋಗಲಿ. ಹೇಳಿ ಹೇಳಿ ಹೇಳಿ. ಸಮಾಧಾನ ಪದಕ್ಕೆ ಹೀಬ್ರೂ ಭಾಷೆಯಲ್ಲಿ 2 ಅರ್ಥ ಇದೆ. ಏನು ಗೊತ್ತಾ? ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್ ಅಂತ. ಅಲ್ಲಿ ಕಾಯಿಲೆ ಇರಂಗಿಲ್ಲ, ಕೊರತೆ ಇರಂಗಿಲ್ಲ ಅಂತೆ. ಇಟ್ ಇಸ್ ಕಾಲ್ ಸಾಲೋಮ್ ಅಂತ, ಸಮಾಧಾನ ಅಂತ. ಯೇಸು ಹೇಳ್ತಾನೆ, ನೀವು ಯಾರ ಮನೆಗೆ ಕಾಲಿಟ್ರೆ ಏನು ಹೇಳಬೇಕು? ಹೇಳು. ನೋಡಿ ಕೆಲವ್ರು ಹೇಳಲ್ಲ. ನೋಡಿ ಏನಕ್ಕೆ ದೇವ್ರು ಏನಕ್ಕೆ ಬಾಯ್ ಕೊಟ್ಟಾನೆ? ಮತ್ತು ಜಗಳಾಡಕ, ಮುದ್ದೆ ತಿನ್ನಕ, ಸಮಾಧಾನ ಆಗಲಿ ಅಂತ. ನೀವು ಚರ್ಚಲ್ಲಿ ಕಾಲಿಡುವಾಗ ಏನು ಹೇಳಬೇಕು? ಎಂದಿಗೆ ಹೇಳಿದೀಯಾ?
ನೀವು ಕಾಲು ಹಿಡಿದ್ಮೇಲೆ ಸಮಾಧಾನ ಹೋಯ್ದು ಚರ್ಚ್ಗೆ ಅಂತೀರ. ಹಲ್ಲೆಲೂಯಾ, ಓ ಜೀಸಸ್, ಹಲ್ಲೆಲೂಯಾ. ಜೋರಾಗಿ ಆಮೆನ್. ನಿನ್ನ ಒಳಗೆ ಸಮಾಧಾನ ಪ್ರಭು ಇದ್ದಾನೆ. ಹೇಳಿ, ಯೇಸುವಿಗೆ ಸಮಾಧಾನ ಪ್ರಭು ಅಂತ ಮಾತಾಡು. ಇಸ್ ಅ ಪ್ರಿನ್ಸ್ ಆಫ್ ಪೀಸ್ ಅಂತ. ಆತನು ಸಮಾಧಾನ ಕೊಡೋ ದೇವರಂತೆ. ನಿಮ್ಮ ಒಳಗಿದ್ದಾನೆ. ನೀವು ಯಾರ ಮನೆಗೆ ಹೋದ್ರೆ ನೀವೇನು ಹೇಳಬೇಕು? ಸಮಾಧಾನ ಹೇಳೋ ಜೋರಾಗಿ. ಈ ಮನೆಗೆ ಏನಾಗಲಿ ಸಮಾಧಾನ ಆಗಲಿ ಅನ್ನುವಾಗ ಅದು ಅವರಿಗೆ ಆಗತ್ತಾ ಆಗಲ್ವಾ? ಆಗುತ್ತೋ ಆಗಲ್ವೋ ನಿಮ್ಮ ಕೈಯಲ್ಲಿ ಇಲ್ಲ, ಅವ್ರ ಕೈಯಲ್ಲಿ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅವರು ಯೋಗ್ಯರಾಗಿದ್ದರೆ ಅವರ ಮೇಲೆ ಬರುತ್ತದೆ, ಅವರು ಅದಕ್ಕೆ ಅಯೋಗ್ಯರಾಗಿದ್ದರೆ ವಾಪಸ್ ಬಂದ್ಬಿಡುತ್ತದೆ ಅಂತಾನೆ. ನಾನು ಮಾಡುವ ಪ್ರಸಂಗ ಕೇಳಕ್ಕೆ ನೀವು ಯೋಗ್ಯರಾಗಿದ್ದರೆ ಅದು ನಿಮ್ಮನ್ನು ಆಶೀರ್ವಾದ ಮಾಡುತ್ತದೆ. ನೀವು ಯೋಗ್ಯತೆ ಇಲ್ಲ ಅಂದರೆ ವಾಪಸ್ ನನ್ನ ಹತ್ರ ಬಂದ್ಬಿಡುತ್ತದೆ. ಜೋರಾಗಿ ಜೋರಾಗಿ ಚಪ್ಪಾಳ್ತಾಡು, ಜೋರಾಗಿ ಚಪ್ಪಾಳ್ತಾಡು. ಹಲ್ಲೆಲೂಯಾ. ಈಗ ಭಾನುವಾರ ಇಲ್ಲಿ ದೇವರ ವಾಕ್ಯ ಸಾಧ್ಯವಾದಷ್ಟು ಸೂಪರ್ ವಾಕ್ಯ ಪರಿಶುದ್ಧಾತ್ಮನಿಂದ ಕೊಡ್ತಿದ್ದೀವಿ. ಬಟ್ ನಿಮಗೆ ಆಶೀರ್ವಾದ ಇಲ್ಲ. ಯಾಕಂದ್ರೆ ನೀವು ಯೋಗ್ಯರಾಗಿಲ್ಲ. ಅದನ್ನು ಸ್ವೀಕಾರ ಮಾಡುವಷ್ಟು ಯೋಗ್ಯತೆ ನೀವು ಬೆಳೆಸ್ಕೊಂಡೇ ಇಲ್ಲ. ಎಸ್, ಹಲ್ಲೆಲೂಯಾ ಹೇಳ್ತೀರಾ? ಜೋರಾಗಿ ಹೇಳು. ಈಗ ಸೇವಕರು ಎಲ್ಲರ ಮೇಲೆ ಕೈ ಪ್ರೇಯರ್ ಮಾಡ್ತಾರೆ, ಎಲ್ಲರೂ ವಾಸಿ ಆಗ್ತಾರ? ಆಗಲ್ಲ. ಯಾಕೆ? ಕೆಲವರು ಆಗ್ತಾರೆ, ಕೆಲವರು ಆಗಲ್ಲ. ಯಾರು ಯೋಗ್ಯರಾಗಿದ್ದಾರೋ ಅವ್ರು ವಾಸಿ ಆಗ್ತಾರೆ, ಯಾರು ಅಯೋಗ್ಯರಾಗಿದ್ದಾರೋ ಅವ್ರು ವಾಸಿ ಆಗಲ್ಲ. ಹಾಗಾದ್ರೆ ಏನು ಮಾಡೋಣ? ನಾನು ಯೋಗ್ಯನಾಗಬೇಕಂತ ನೀವು ಯೋಚನೆ ಮಾಡ್ಬೇಕೀಗ. ನಾನು ಯೋಗ್ಯನಾಗೋದಕ್ಕೆ ಏನು ಮಾಡ್ಬೇಕಂತ ನೀವೇ ಸ್ವಾಮಿ ಹತ್ರ ಕೇಳಿದ್ರೆ ಅವ್ರು ಹೇಳ್ಬಿಡ್ತಾರೆ. ಜೋರಾಗಿ ಆಮೇನ್. ಹಳೆ ಒಡಂಬಡಿಕೆಯಲ್ಲಿ ದೇವ್ರು ಹೇಳಿದ ಯಾಜಕರಿಗೆ, ಎಲ್ಲ ಜನರ ಮೇಲೆ ಕೈ ಚಾಚಿ ನೀನು ಅವ್ರನ್ನ ಆಶೀರ್ವದಿಸು ನನ್ನ ಹೆಸರಲ್ಲಿ, ಅಲ್ವಾ? ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ, ದಯೆ ತೋರಿಸಲಿ, ಕಾಪಾಡಲಿ ಅಂತ ಎಲ್ಲ ಹೇಳು, ಆಗ ನಾನು ಅವ್ರನ್ನ ಆಶೀರ್ವದಿಸ್ತೇನೆ ಅಂತ ದೇವ್ರು ಹೇಳ್ತಾನೆ. ಆದರೆ ಎಲ್ಲರೂ ಆಶೀರ್ವಾದ ಹೊಂದಲ್ಲ. ಯಾರು ಯೋಗ್ಯರಾಗಿರ್ತಾರೋ ಅವ್ರು ಮಾತ್ರ ಅಂತಾರೆ. ಎಸ್, ಹಲ್ಲೆಲೂಯಾ ಹೇಳ್ತೀರಾ? ಬಹಳ ಜನ ತಪ್ಪರ್ಥ ಮಾಡ್ಕೊಂಡಿದ್ದೀರಾ ನೀವು. ಆ ಯೋಗ್ಯತೆ ನಿಮಗಿದ್ರೆ ಅದು ನಿಮ್ಮನ್ನು ಆಶೀರ್ವಾದ ಮಾಡುತ್ತೆ. ಆ ಯೋಗ್ಯತೆ ನೀವು ಬೆಳೆಸ್ಕೋಬೇಕಾಗತ್ತೆ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಆ ಯೋಗ್ಯತೆ ಹೆಂಗೆ ಬರ್ತದೆ ಗೊತ್ತಾ? ಸಿಂಪಲ್ ಇದೆ, ಏನಿಲ್ಲ. ಮನಸ್ಸು ಮಾಡ್ಬೇಕಷ್ಟೆ. ನೀವು ಆಮೇನ್ ಅನ್ಬೇಕಷ್ಟೆ. ಏನನ್ಬೇಕು? ಆಮೇನ್ ಅನ್ಬೇಕು. ದೇವ್ರು ಹೇಳ್ತಾನೆ, ಗೆರಿಸಿಮ್ ಬೆಟ್ಟದ ಮೇಲೆ ನಿಂತ್ಕೊಂಡು ದೇವ್ರು ಹಿಂಗೆ ಆಶೀರ್ವಾದ ಮಾಡ್ತಾನೆ, ದೇವ್ರು ಹಿಂಗೆ ಆಶೀರ್ವಾದ ಮಾಡ್ತಾನೆ ಅಲ್ವಾಗ ನೀವು ಆಮೇನ್ ಹೇಳು. ಶಾಪ ಕೊಡ್ತಾನಲ್ವ, ಆಮೇನ್ ಹೇಳು ಅಂತಾನೆ. ಆಮೇಲೆ ಹೇಳೋದು ಯೋಗ್ಯತೆಯನ್ನು ಉಂಟು ಮಾಡುತ್ತದೆ. ಈಗ ಭಾಳ ಪ್ರಸಂಗಿಗಳು ಹೀಲಿಂಗ್ ಬಗ್ಗೆ ಪ್ರೇಯರ್ ಮಾಡ್ತಾರೆ. ಏನು ಮಾಡ್ತಾರೆ? ರಿಸೀವ್ ಅಂತಾರೆ. ರಿಸೀವ್ ಅಂದರೆ ಏನು? ಹೊಂದಿಕೊಳ್ಳ ಅಂತ. ಹೇಗಿಲ್ಲ ಬಾರಲ್ಲಿ ಏನಿಲ್ಲ ನೀನು ಕೊಡಕ್ಕೆ. ಕೈ ಕಟ್ಟು ಹತ್ರ ಬರ. ಕೈ ಕಟ್ಟಂದ್ರೆ ಹೆಂಗೆ? ಕೈ ಕಟ್ಕೊಂಡಿರ್ಬೇಕು. ನಾನೀಗ ಕೊಡ್ತಿದ್ದೀನಿ ಇವ್ರಿಗೆ. ಇದೇನು ಇದ್ರ ಹೆಸರು? ಇದ್ರ ಹೆಸರೇನು? ದುಡ್ಡು. ಹಾಂ, ಇವರು ರಿಸೀವ್ ಮಾಡ್ತಿದ್ದಾರಾ? ಮಾಡ್ತಾ ಇಲ್ಲ. ವಾಪಸ್ ನನ್ನ ಪ್ಯಾಕೆಟಿಗೆ ಬಂದ್ಬಿಡುತ್ತೆ. ನಾನು ಎಲ್ಲ ಈ ಕಡೆ ತಿರುಗ್ಬಿಟ್ಟ ಸ್ವಲ್ಪ ಎಲ್ಲ ನೋಡಲಿ, ಸ್ವಲ್ಪ ನನ್ನ ಕಡೆ ಹಿಂಗೆ ಓಕೆ ಹಿಂಗಿಲ್ಲ. ಈಗ ನಾನು ಇವ್ರಿಗೆ 500 ರೂಪಾಯಿ ಕೊಡ್ಬೇಕಂತ ಕೊಡ್ತಾ ಇದ್ದೀನಿ. ಆದರೆ ಇವ್ರು ಏನು ಮಾಡ್ತಾ ಇಲ್ಲ? ಅದನ್ನ ಹೊಂದ್ಕೊಳ್ತಾ ಇಲ್ಲ. ಕರೆಕ್ಟಾ? ವಾಪಸ್ ಎಲ್ಲಿ ಬರ್ತದೆ? ಈಗ ನನ್ನ ಪ್ಯಾಕೆಟ್ಗೆ ಬಂದ್ಬಿಡುತ್ತೆ. ಹೋಗ್ಬಿಡಪ್ಪ, ಇಲ್ಲೇ ಕೂತ್ಕೊಳ್ಳೋ. ಯೋಗ್ಯತೆ ಏನು ಗೊತ್ತಾ? ಹೊಂದ್ಕೊಳ್ಳೋದು ಮನಸ್ಸಿರ್ಬೇಕಷ್ಟೇ. ಆ ಮನಸ್ಸಿಗೆ ಗುರುತಾಗಿ ಆಮೇಲೆ ಅನ್ಬೇಕಷ್ಟೇ. ಜೋರಾಗಿ ಹಲ್ಲೆಲೂಯಾ ಹೇಳ್ತೀರಾ? ಹಲ್ಲೆಲೂಯಾ ಹೇಳಂದ್ರೆ ಕೆಲವೊಂದು ಹೇಳಲ್ಲ. ನೋಡು, ಮಗನ ಹತ್ರ ಕೂತಾವ್ ನೋಡು, ಅವು ಹೊಂದ್ಕೊಳ್ಳಲ್ಲ ಅಂತ. ಯಾರೊಬ್ಬರು ಪ್ರೇಯರ್ ಮಾಡಿ ಮುಗಿಸಿದ ಮೇಲೆ ಆಮೇಲೆ ಅನ್ಬೇಕು, ಅದು ಹೇಳಲ್ಲ ಕೆಲವೊಂದು. ನಾನೇನು ಹೇಳಬೇಕು ನೋಡಿ, ಇದು ಹೇಳ್ತದೆ ಹಿಂಗೆ. ಸೇಯಿಂಗ್ ಆಮೇನ್ ಇಸ್ ಅ ಸೈನ್ ದಟ್ ಯು ಆರ್ ರಿಸೀವಿಂಗ್ ಅಂತ. ಹಲೋ ಹಲೋ ಹಲೋ. ಈಗ ಯಾರ್ಯಾರು ಊಟ ಮಾಡ್ತೀರಪ್ಪ ಅಂತ? ಇಲ್ಲ ಇಲ್ಲ, ಈಗ ತಡಿ
ಉದಾಹರಣೆ ಹೇಳ್ತಾ ಇದ್ದೀನಿ. ಅದಕ್ಕೆ ನೋಡಿ ಕೈ ಹೆಂಗತ್ತಾವ ಅಂತ. ಯಾರ್ಯಾರು ದೇವ್ರಿಗೆ ಕೊಡ್ತೀರಂದ್ರೆ ಒಂದೇ ಇತ್ತಲ್ಲ, ಯಾರ್ಯಾರು ಊಟ ಅಂದ್ಕೊಳ್ಳೆ ನಮ್ಮ ಚಿಕ್ಕಪ್ಪಗೆ ಒಂದು ಬೇಕಂತ. ಯಾರ್ಯಾರಿಗೆ ಬೇಕಂದ್ರೆ ಈಗ ಕೇಳಿ, ಯಾರು ಮಧ್ಯಾಹ್ನ ಯಾರು ಊಟ ಬೇಕು ಬಾರಪ್ಪ ನೀವೆಲ್ಲ ನನ್ನ ಜೊತೆಲಿ ಭರಣಿಗೆ ಹೋಟ್ಲಿಗೆ ಬರ್ಬೋದು ಅಂದರೆ ಈ ಕೈ ಎತ್ತಿದ್ರೆ ನಿಮಗೆ ಯೋಗಿರಾಗಿದ್ದೀರಿ ಅಂತ. ಕೈ ಎತ್ತದವರು ಅವ್ರ ಮನಸ್ಸಿಲ್ಲ ಬರಕ್ಕೆ. ನಾನು ಕೊಡ್ತೀನಂದ್ರು ಅವ್ರಿಗೇನಂತಾರೆ, ಬೇಡ ಅಂತಾರೆ. ಕರೆಕ್ಟಾ? ಹೇಳಿ 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 ಪಕ್ಕದಲ್ಲಿ ಹೇಳಿ, ಆಮೇನ್ ಹೇಳುವುದು ನಿಮ್ಮನ್ನು ಯೋಗ್ಯರಾಗಿ ಮಾಡ್ಕೊಳ್ತತೆ. ಮನಸ್ಸು ಮಾಡ್ತೀನಿ ನೋಡು ಹೊಂದ್ಕೊಳ್ಳಕ್ಕೆ. ಅದಕ್ಕೆ ಪ್ರಸಂಗ ಮಾಡುವಾಗ ಮಧ್ಯೆ ಮಧ್ಯೆ ಏನು ಹೇಳಬೇಕು ನೋಡು. ಅವ ಹಿಂದೆ ಹೇಳಲ್ಲ ನೋಡು, ಅಯ್ಯೋ ಆ ಬೆಳಗ್ಗೆ ಏನು ತಿಂದು ಬಂದವ ಗೊತ್ತಿಲ್ಲ. ಹಲ್ಲೆಲೂಯಾ. ಈಗ ದೇವ್ರು ಕೊಡುವ ಆಶೀರ್ವಾದವನ್ನು ಹೊಂದ್ಕೊಳ್ಳುವುದು, ತಿರಸ್ಕಾರ ಮಾಡುವುದು ಯಾರ ಕೈಲಿದೆ? ನಮ್ಮ ಕೈಲಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ಬಲವಂತ ಇಲ್ಲ, ಸಮಾಧಾನ ಅಂತ ಹೇಳು, ದೇವರು ಆಶೀರ್ವದಿಸ್ತಾನಂತ ಹೇಳು. ಅದನ್ನು ಅವ್ರು ಹೊಂದ್ಕೊಳ್ಳೋದು, ತಿರಸ್ಕಾರ ಮಾಡೋದು ಯಾರ ಕೈಲಿದೆ? ಅವ್ರ ಕೈಯಲ್ಲಿ ಇದೆ. ಜೋರಾಗಿ ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ಒಂದು ಎಕ್ಸಾಂಪಲ್ ನೆನಪು ಬರ್ತಾ ಇದೆ. ಒಂದು ಆಫ್ರಿಕಾದಲ್ಲಿ ಒಬ್ಬನು ಬಹಳ ಜ್ಞಾನವಂತನಂತೆ. ಒಬ್ಬ ಯಪ್ಪ ಪಕ್ಕದ ಎಲ್ಲ ಹಳ್ಳಿಗಳಿಗೆ ಬಹಳ ಬುದ್ಧಿವಂತನು, ಜ್ಞಾನವಂತನಂತ ಹೆಸರಂತೆ. ಅದೇ ಒಂದು ಹುಡುಗನಿಗೆ ಯಾರಂತ ಹುಡುಗ ತಗೊಳ್ಳೋಣ, ನಮ್ಮ ಉಲ್ಲಾಸ ಹತ್ರ ಹುಡುಗ ತಗೊಳ್ಳೋಣ. ಆ ಬುದ್ಧಿವಂತ ಜ್ಞಾನವಂತನು ದಡ್ಡ ಅಂತ ನಾನು ಈ ಊರೆಲ್ಲರ ಮುಂದೆ ಏನು ಮಾಡಬೇಕು? ಅವ್ರಿಗೆ ಪ್ರೂಫ್ ಮಾಡಿ ಅವ್ರಿಗೆ ಅವಮಾನ ಪಡಿಸ್ಬೇಕಂತ. ಇವ್ರು ಹೊಟ್ಟೆ ಉರಿಯ ಹುಡುಗನಿಗೆ. ಸೊ ಹೇಳಿ ಒಂದೇನೋ ಏನು ಮಾಡಿದ್ರಂತೆ, ಎಲ್ಲ ಪಂಚಾಯತ್ ನಡೀತಿದ್ದಲ್ಲ, ಊರಲ್ಲಿ ಪಂಚಾಯತ್ಗಿಂತ ಮಾಡ್ತಾರಲ್ಲ, ಜನ ಗುಂಪಿರುವಾಗ ಹೋಗಿ ಹುಡುಗ, ಸಾರ್ ದೊಡ್ಡ ಜ್ಞಾನವಂತರೇ, ನನ್ನ ಕೈಯಲ್ಲಿ ಒಂದು ಚಿಟ್ಟೆ ಕತ್ರ ಬಟರ್ಫ್ಲೈ ಚಿಟ್ಟೆ ಒಂದು ಇಟ್ಟೆ ಚಿಟ್ಟೆ ಇನ್ನು ನನ್ನ ಕೈಲಿ ಇಟ್ಟೆ, ಇದು ಜೀವಂತವಾಗಿದೆಯಾ ಉಳ್ದ ನೀವು ಹೇಳು ಸತ್ತಿದೆಯಾ ಅಂತ ನೀವು ಕರೆಕ್ಟಾಗಿ ಹೇಳ್ಬಿಟ್ರೆ ನೀವು ದೊಡ್ಡ ಜ್ಞಾನವಂತರಂತ ಹೇಳಿ ನಾನು ಒಪ್ಕೊಳ್ತೇನೆ ಅಂತ ಹೇಳಿ. ಏರಾಳವಾದ ಜನರು, ಏನು ರೋಗಿ ದೊಡ್ಡ ಮನಸ್ಸಿಂತ ಪ್ರಶ್ನೆ ಹಾಕ್ಬಿಟ್ಟನಂತ. ಅವ್ರು ಹೇಳಿದ್ರಂತ, ಇರ್ಲಿ ಬಿಡು, ಈಗ ಒಳ್ಳೇದು ಅವರೆಲ್ಲ ಹೇಳಿದಾರಲ್ಲ, ತೊಂದರೆ ಇಲ್ಲ ಅಂತ ಹೇಳಿ. ಸೊ ಹೇಳಿ ಅಂತ ಹೇಳ್ತಿದ್ರಂತೆ. ಸೊ ಈ ಹುಡುಗೊಂದು ಐಡಿಯಾ ಏನು ಗೊತ್ತಾ? ಅದು ಜೀವಂತವಾಗಿದೆ ಅಂತ ಹೇಳಿದರೆ ಹಿಂಗೆ ಈಚೆಗೆ ಸಾಯಿಸ್ಬಿಡ್ತಾನೆ. ಇವನ್ ಐಡಿಯಾ. ಸತ್ತಿದೆ ಅಂತ ಅವ್ರು ಹೇಳಿದರೆ ನೋಡಿ ಜೀವಂತವಾಗಿದೆ ಅಂತ ಬಿಟ್ಬಿಡ್ತಾನೆ. ಒಟ್ಟೆಲ್ಲ ಅವ್ರು ಏನು ಹೇಳಿದ್ರು ತಪ್ಪಾಗತ್ತೆ. ಯಾರು? ಆ ಜ್ಞಾನಿಯು ಏನು ಹೇಳಿದ್ರು ಅಂತ ಒಂದು ಟ್ವಿಸ್ಟ್ ಇಟ್ಟಿದ್ದಾನೆ ಇವನು. ಹೇಳಿ ಆವಾಗ ಆ ಜ್ಞಾನಿಯು ಹೇಳಿದ್ರಂತೆ, ಆ ಚಿಟ್ಟೆ ಬದುಕುವುದು ಸಾಯುವುದು ಅದು ನಿನ್ನ ಕೈಯಲ್ಲಿ ಇದೆ ಅಂತ. ಅದು ನನ್ನ ಕೈಲಿ ಇಲ್ಲ, ಅದು ಬದುಕಬೇಕಾ ಸಾಯ್ಬೇಕಂತ ನಿರ್ಧಾರ ನಿಮ್ಮ ಕೈಯಲ್ಲೇ ಇರದೆ. ನೀವು ಉದ್ಧಾರ ಆಗ್ಬೇಕಾ ಹಾಳಾಗ್ಬೇಕಾ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕೈಯಲ್ಲೇ ಇದ್ದಾವೆ. ನೀವು ಆರೋಗ್ಯವಾಗಿರ್ಬೇಕಾ ರೋಗದಲ್ಲಿ ಇರ್ಬೇಕಾ ಯಾರ ಕೈಲಿದೆ? ಶ್ರೀಮಂತನಾಗ್ಬೇಕಾ ಉಳಿದದ್ದು ನೀನು ಹೇಳು. ಬಡವನಾಗಿರ್ಬೇಕಾ ಯಾರ ಕೈಲಿದ್ದಾವೆ? ಎಲ್ಲ ನಮ್ಮ ಕೈಲಿ ದೇವ್ರು ಕೊಟ್ಬಿಟ್ಟಿದ್ದಾನೆ. ನೀವು ನಿಮ್ಮನ್ನು ಯೋಗ್ಯರಾಗಿ ಮಾಡಿಕೊಳ್ಳುವಾಗ ಈ ಆಶೀರ್ವಾದಗಳೆಲ್ಲ ನಿನ್ನ ಮೇಲೆ ಬರುತ್ತದೆ. ಧರ್ಮಸ್ಕಂಡ 28 ಒಂದೆಡೆ ಏನು ಹೇಳ್ತತೆ? ನೀನು ಯೆಹೋವನ ಸ್ವರವನ್ನು ಜಾಗೃತಿಯಿಂದ ಕೇಳಿ ಅದರಂತೆ ಮಾಡುವಾಗ ಈ ಆಶೀರ್ವಾದಗಳೆಲ್ಲ ನಿನ್ನ ಮೇಲೆ ಬರುತ್ತದೆ. ನೀನು ಜಾಗೃತಿಯಾಗಿ ಕೇಳಿ ಅದರಂತೆ ಮಾಡುವುದು ನೀನು ಯೋಗ್ಯರಾಗಿ ಮಾಡ್ಕೊಳ್ತಿದ್ದಿ. ಎಷ್ಟು ಜನ ಬೆಳಗ್ಗೆ ಯೋಗ್ಯರಾಗಿದ್ದೀರಿ ನೋಡೋಣ? ಎಷ್ಟು ಜನ ಯೋಗ್ಯರಾಗಿದ್ದಾನು? ದೇವರ ಆಶೀರ್ವಾದ ಹೊಂದ್ಕೊಳ್ಳಿ. ಯೋಗ್ಯರಾಗಿರೋರು ಚಪ್ಪಾಳೆ ತಡಿ ನೋಡೋಣ ಜೋರಾಗಿ. ಹಲ್ಲೆಲೂಯಾ. ಓ ಜೀಸಸ್, ಹಲ್ಲೆಲೂಯಾ. ವೆರಿ ಗುಡ್. ಯೋಗ್ಯರಾಗಿದ್ದೀವಿ ನಾವು. ಬಟ್ ಅದು ಗುಡ್ ನ್ಯೂಸ್ ಏನು ಗೊತ್ತಾ? ನಮ್ಮನ್ನು ಯೋಗ್ಯರಾಗಿ ಮಾಡಿದವನು ಯಾರು ಅಂತ ಯೋಚನೆ ಮಾಡಬೇಕು.
ನೀಚ ಪಾಪಿಯ ಪ್ರೀತಿಸಿ ನಾಸ ಮಾರ್ಗದಿಂದ ತಪ್ಪಿಸಿದ. ನೀಚ ಪಾಪಿಯ ಪ್ರೀತಿಸಿ ನಾಸ ಮಾರ್ಗದಿಂದ ತಪ್ಪಿಸಿದ. ನೋಡಿ, ನಾವೆಲ್ಲರೂ ಯಾವುದಕ್ಕೆ ಯೋಗ್ಯರಾಗಿದೆ ಗೊತ್ತಾ? ಆದಾಮ್ ಮಾಡಿದ ಪಾಪದ ನಿಮಿತ್ತವಾಗಿ. ಆದಾಮ್ ಮೇಲೆ ನಾವು ಹುಟ್ಟಿದಕ್ಕೋಸ್ಕರ ಪಾಪ ಕೊಡುವ ಸಂಬಳ, ಮಾತಾಡಿ, ಪಾಪ ಕೊಡುವ ಸಂಬಳ ಮರಣ. ಮರಣದ ನಂತರ ಮಾತಾಡೋ ನರಕ. ನರಕ ಘೋರವಾದ ಸ್ಥಳ. ಕರೆಕ್ಟಾ? ನಾವು ಯಾವುದಕ್ಕೆ ಯೋಗ್ಯರಾಗಿದ್ದೇವೆ? ಮರಣಕ್ಕೂ, ರೋಗಕ್ಕೂ, ಹಾಳಾಗೋದಕ್ಕೂ, ನರಕಕ್ಕೂ ಯೋಗ್ಯರಾಗಿದ್ದೀವಿ ನಾವು. ಆದ್ರೆ ದೇವಕುಮಾರ ನಮ್ಮನ್ನು ಹುಡುಕಿ ಬಂದ ನೋಡು. ಹೇ, ನಮ್ಮ ಪಾಪ, ಶಾಪ, ರೋಗ, ಮರಣ ಹೊತ್ಕೊಂಡು ನಮ್ಮ ಪರವಾಗಿ ನರಕಕ್ಕೆ ಹೋಗಿ ಬಂದು ಅವೆಲ್ಲವಿಂದ ನಮ್ಮನ್ನು ತಪ್ಪಿಸಿದಾನಲ್ಲ. ಈಗ ಇಲ್ಲಿಗೇಳಿ, ದೇವರ ಆಶೀರ್ವಾದಕ್ಕೆ ನಾವು ನೀವು ಯೋಗ್ಯರು ಇಲ್ಲ. ಯೇಸು ನಮ್ಮನ್ನು ಯೋಗ್ಯರಾಗಿ ಮಾಡಿದ್ದಾನೆ. ನಾವು ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ಹಿಂದೆ ನೋಡು, ಮಾತಾಡಲ್ಲ ನೋಡು, ಹಾಡಲ್ಲ ನೋಡು. ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನನ್ನಯ ಯೇಸುವು, ನನ್ನಯ ಯೇಸುವು, ನನ್ನಯ ಯೇಸುವು, ನನ್ನಯ ಯೇಸುವು. ಏನ್ರೋ ಸತ್ತ ಮನೇಲಿ ಹಾಡಂಗೆ ಹಾಡ್ತಿದ್ದೀರಲ್ಲೋ? ಸ್ವಲ್ಪ ಜೀವ ಇದ್ದಂಗೆ ಹಾಡು. ಹಲ್ಲೆಲೂಯಾ, ಜೋರಾಗಿ ಆಮೆನ್. ನಾವು ಹುಡುಕಿ ಹೋಗಿಲ್ಲ, ನಮ್ಮನ್ನು ಹುಡುಕಿಯೇ ಬಂದ. ನಿನಗೇನಾದ್ರೂ ಒಂದು ಸಹಾಯ ಬೇಕಂದ್ರೆ ನೀವೇನು ಮಾಡಬೇಕು? ಅದು ಎಲ್ಲಿ ಇದೆಯೋ ಅಲ್ಲಿ ಹುಡುಕಿ ಹೋಗ್ಬೇಕು. ಮಿನಿಸ್ಟರ್ ಹತ್ರ ಹೋಗಿ ಲೈನಲ್ಲಿ ನಿಂತ್ಕೋಬೇಕು. ಹೇಳು, ನಿಮ್ಗೇನಾದ್ರು ಒಂದು ಬೇಕಂದ್ರೆ ಅದು ಎಲ್ಲಿ ಸಿಗುತ್ತಾ? ನಿಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಸೇರಿಸ್ಬೇಕಂದ್ರೆ ಆ ಸ್ಕೂಲೇ ನಿಮ್ಮ ಮನೆಗೆ ಬರ್ತದಾ? ನೀವು ಅಲ್ಲಿ ಹೋಗಿ ಲೈನಲ್ಲಿ ನಿಂತ್ಕೊಂಡು ಫೀಸ್ ಕಟ್ಟಿ ಬರಬೇಕು. ಮಟನ್ ಅಂಗಡಿ ನಿಮ್ಮ ಮನೆಗೆ ಬರ್ತಾನೆ, ಅಲ್ಲಿ ಹೋಗಿ ನಿಂತ್ಕೊಡ್ತಾವ. ನಿನಗೆ ಏನಾದ್ರು ಒಂದು ಬೇಕಂದ್ರೆ ಅದು ಎಲ್ಲಿದೆ ಹುಡ್ಕೊಂಡು ಹೋಗ್ಬೇಕು. ನಿಮಗೆ ರಕ್ಷಣೆ ಬೇಕಾಗಿತ್ತು, ಆರೋಗ್ಯ ಬೇಕಾಗಿತ್ತು, ಆಶೀರ್ವಾದ ಬೇಕಾಗಿತ್ತು. ನೀನು ಹುಡುಕಿದೇನೋ ಆ ಬೆಟ್ಟ, ಈ ಬೆಟ್ಟ, ಆ ಸಮುದ್ರ, ಆ ನದಿ, ಹೆಲೋ, ಎಲ್ಲಿಯೂ ಸಿಕ್ಕಿಲ್ಲ. ಆದ್ರೆ ಮನೆ ಬಾಗಿಲಿಗೆ ಹುಡುಕಿ ಬಂದ ನೋಡಿ ಯೇಸು ಸ್ವಾಮಿ. ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನನ್ನಯ ಯೇಸುವು, ನನ್ನಯ ಯೇಸುವು, ನನ್ನಯ ಯೇಸು, ನನ್ನಯ काय ते वेरीस काय तो ना काय किडी काढत वी लागली कोणी भिया किच का तो ने ಬೇಸಿತ್ ಸರ್ಮಾನ್ ಪಡಿಸ್ काय ಜುಮ್ ಅನ್ಸ್ಬೇಕು. ಯೇಸು ಮಾಡಿದ ನೆನೆಸುವಾಗ ಹಂಗೆ ಜುಮ್, ಯಾರ ಬೈದ್ರೆ ಜುಮ್ ಅನ್ಸುತ್ತಾ? ಅದೆಲ್ಲ ಬುದ್ಧಿ ಇದೆ ನೋಡಿ ನಿನಗೆ. ಯಾರಾದ್ರು ಬೈದ್ ಬಿಟ್ರೆ ಕಾಲಿನ ತಲೆ ತರ ಏನನ್ಸು? ಓ ಲಲ್ಲಿ ಪೀಸನ್ ಲೋಯ್ ಪೀರುಂಗ ಹಂಗೆ ಲಾಗಸ್ ತಿಕ್ಲಾ ಹತ್ರ ಮಟ್ ಕಳಿಸ್ತೋನ. ಈ ದೇವರ ಮಾತೊಂದು ಜುಮ್ ಕರೆನಿಗೆ ಜೀವವುಳ್ಳ ವಾಕ್ಯವನ್ನು ಕೇಳುವಾಗ ಜುಮ್ ಅಂತ ಅನ್ಸಲ್ವಾ? ಭಯ್ಯ ಏನು ಆಗಲ್ಲ ಅಣ್ಣ, ತೂತ ಮರ್ಗೋಚಿರ ತೋನ್ ಕಾಯಲಾಗಸ್. ನಿನ್ನ ಸತ್ತಿದೆಯಲ್ಲ, ಸತ್ತವನಿಗೆ ಜಿಗಿಡ್ದೇನಾಗತ್ತೆ? ಏನು ನೀನು ಸತ್ತಿದೀಯಾ ಅಂತ ಕೇಳು. ಆತ್ಮದಲ್ಲಿ ಜೀವಂತವಾಗಿರೋರಿಗೆ ವಾಕ್ಯ ಕೇಳುವಾಗ ಜುಮ್ ಅಂತ ಅನ್ಸುತ್ತೆ ಅವ್ರಿಗೆ. ಹೇ ಹಲ್ಲೆಲೂಯಾ. ಹೆಬ್ರಿಯರ ಪುಸ್ತಕ 10ನೇ ಅಧ್ಯಾಯ 29ನೇ ವಾಕ್ಯ ಅಂತ ಅಂದ್ಕೊಳ್ತೇನೆ. ಓದೋದು ಬೇಡ ಅಲ್ಲಿ, ಜಸ್ಟ್ ನನಗೆ ಟೈಮ್ ಇಲ್ಲ. ನಾನು ಇವತ್ತು 11ವರೆಗೆ ಮುಗಿಸ್ಬೇಕು ನಾನು ಅಂತ ನಂದು ಒಂದು ಸ್ವಲ್ಪ ನಾನು ಜಾಸ್ತಿ ಟೈಮ್ ತಗೊಳ್ತಾ ಇದ್ದೇನೆ ಅಂತ ನನಗೆ ಅನಿಸ್ತಾ ಇತ್ತು. ನಾನು ಕಮ್ಮಿ ತಗೋಬೇಕು ಅಂತ, ಅಂದರೆ ಜಾಸ್ತಿ ಊಟ ಮಾಡ್ತಾ ಇದ್ದೇನೆ, ಕಮ್ಮಿ ಮಾಡು ಅಂತ.
ಹಲ್ಲೆಲೂಯ. 10:29 ಏನು ಹೇಳಿದೆ ಗೊತ್ತಾ? ಎಲ್ಲಿಗೆ ಹೇಳ್ಬೇಕು? ಅಲ್ಲಿ 3 ವಿಷಯ ಹೇಳುತ್ತೆ. ದೇವಕುಮಾರನು ನಮಗೋಸ್ಕರ ಪ್ರಾಣ ಕೊಟ್ಟನು, ತನ್ನ ರಕ್ತವನ್ನು ಸುರಿಸಿದನು. ಅಷ್ಟೇ ಅಲ್ಲ, ಸತ್ಯದ ದಾರಿ ನಡೆಸಕ್ಕೆ ಕೃಪೆಯ ಆತ್ಮ ದೇವರ ಮೇಲೆ ಸುರಿದು ನಮ್ಮನ್ನು ಯೋಗ್ಯರಾಗಿ ಮಾಡಿದ್ದಾನೆ. ಯೋಗ್ಯರಾಗಿ ಮಾಡಿದ್ದಾನೆ ಅಲ್ಲಿ ಇಲ್ಲ. ಇದೆಲ್ಲ ಯೋಗ್ಯರಾಗಿ ಮಾಡಿದ್ದನ್ನು ನೀವು ಕಾಲಿಂದ ತುಳಿಬೇಡ ಅಂತ ಇದೆ. ಇವತ್ತು ನನಗೆ ಆಶೀರ್ವಾದಕ್ಕೆ, ಆರೋಗ್ಯಕ್ಕೆ ಯೋಗ್ಯರಾಗಿ ಮಾಡಿದವರು ಯಾರಂದ್ರೆ ಯೇಸು ಸ್ವಾಮಿಯ ಮರಣ, ಯೇಸು ಸ್ವಾಮಿಯ ರಕ್ತ, ಪರಿಶುದ್ಧಾತ್ಮನ ದಯೆ. ಇವತ್ತು ನಾನು ನೀನು ಯೋಗ್ಯರಾಗಿದ್ದೇವೆ. ಬೈಬಲ್ ಹೇಳ್ತತೆ, ಯೇಸುವಿನ ಹೆಸರಲ್ಲಿ ತಂದೆಯಾದ ದೇವರ ಸನ್ನಿಧಾನಕ್ಕೆ, ಸಿಂಹಾಸನಕ್ಕೆ ಧೈರ್ಯವಾಗಿ ಹೋಗ್ಬೋದಂತೆ. ಹಳೆ ಒಡಂಬಡಿಕೆಯಲ್ಲಿ ಇಳಿಗಳು, ಹೇ, ಹಳೆ ಒಡಂಬಡಿಕೆಯಲ್ಲಿ ಯಾಜಕನು 1 ವರ್ಷದಲ್ಲಿ 1 ಸಾರಿ ಎಲ್ಲ ಜನರ ಪಾಪ ನಿವರ್ತಿಗೋಸ್ಕರ ಒಂದು ಪ್ರಾಣಿ ರಕ್ತವನ್ನು ತಗೊಂಡು ಎಲ್ಲಿ ಹೋಗ್ಬೇಕು? ಮಹಾಪರಿಶುದ್ಧ ಅಂದ್ರೆ ಮೋಸ್ಟ್ ಹೋಲಿ ಪ್ಲೇಸ್ ಅಂತ, ಆ ಮಂಜೂಸ ಪೆಟ್ಟಿರುವ ಆ ಸ್ಥಾನಕ್ಕೆ ಹೋಗಿ ಚಿಮಿಕ್ಸಿ ಬರಬೇಕು. ಅಲ್ಲಿ ಹೋದರೆ ಕೆಲವು ಸಾರಿ ದೇವ್ರು ಸಾಯಿಸ್ಬಿಡ್ತಾನೆ, ನೀವು ಸರಿಯಾಗಿ ಹೋಗಿಲ್ಲ ಅಂದರೆ, ಅದು ಹೋಗುವ ವಿಧಾನದಲ್ಲಿ ಹೋಗಿಲ್ಲ ಅಂದರೆ. ಅಲ್ಲಿ ಸತ್ತವನ್ನ ಎತ್ಕೊಂಡು ಬರೋಕ್ಕೆ ಯಾರು ಹೋಗಂಗಿಲ್ಲ, ಅವರು ಸಾಯ್ತಾರೆ. ಹಾಗಾಗಿ ಯಾಜಕನ ಕಾಲು ಏನು ಕಟ್ಟಿರ್ತಾರೆ? ಹಗ್ಗ ಎಲ್ಲ ಚೈನ್ ಕಟ್ಟಿರ್ತಾರೆ. ಒಂದು ವೇಳೆ ಅವನು ಸತ್ತರೆ ಜನ ಹೊರಗಡೆಯಿಂದಲೇ ಎಳಿಬೇಕು ಅವನ ಡೆಡ್ ಬಾಡಿಯನ್ನು. ಅಂದರೆ ದೇವರ ಹತ್ರ ಹೋಗಿ ಅಷ್ಟು ಭಯದಿಂದ ಹೋಗ್ತಿದ್ರು. ಪರಿಶುದ್ಧವಾದ ದೇವರ ಹತ್ರ ಅಶುದ್ಧವಾದ ಪಾಪಿಯಾದ ಮನುಷ್ಯನ ಹೋದರೆ ಸತ್ತು ಹೋಗ್ಬಿಡ್ತಾನಂತ. ಆದರೆ ಯೇಸು ಸ್ವಾಮಿ ರಕ್ತ, ಬೈಬಲ್ ಹೇಳ್ತಾ ಹೆಬ್ರಿಯರ ಪುಸ್ತಕದಲ್ಲಿ ಧೈರ್ಯವಾಗಿ ಹೋಗುವಂತೆ ಧೈರ್ಯ ಕೊಟ್ಟಿತಂತೆ. ನೀನು ಧೈರ್ಯವಾಗಿ ಹೋಗ್ಬೋದು. ಜೋರಾಗಿ ಆಮೇಲೆ ಅಂತೀರಾ? ಕೆಲವೊಂದು ಇಲ್ಲಿ ಬರೋದಿಲ್ಲ ಚರ್ಚಿಗೆ, ಅದು ಪಾಸ್ಟ್ ನೋಡಿದ್ಕೊಳ್ಳೆ ಬಚ್ಕೊಂಡು ಹೋಗ್ತಾವೆ, ಹಿಂದೆ ಕೂತ್ಕೊಳ್ತಾವೆ, ಸಂಡು ಕೆಳಗೆ ಬಾಗಿರ್ತತೆ. ಕರೆಕ್ಟಾ? ಪಾಸ್ಟ್ ಜೊತೆಲಿ ಇರೋರು, ಪಾಸ್ಟ್ ಮಾತು ಕೇಳೋರು, ಅವ್ರು ಧೈರ್ಯವಾಗಿ ಬರ್ತಾರೆ ಪಾಸ್ಟ್ ಹತ್ರ. 3 ವಾರ 4 ವಾರ ಬಂದಿಲ್ಲ ಅಂದ್ರೆ, ಕಾಂಕಿಸ್ನಪ್ಪ ದೇವರ ಹತ್ರ ಹೋಗುವುದಕ್ಕೆ ನಮಗೆ ಯಾವ ಯೋಗ್ಯತೆನೇ ಇಲ್ಲ. ಆದರೆ ಯೇಸುವಿನ ರಕ್ತ, ಮರಣ ನಮಗೆ ಯೋಗ್ಯತೆ ತಂದಿದೆ. ಯೋಗ್ಯತೆ ಕೊಟ್ಟ ದೇವರಿಗೆ ಎಷ್ಟು ಸ್ತೋತ್ರ ಹೇಳಬೇಕಪ್ಪ ನೀನು. ಅಯೋಗ್ಯರಾಗಿದ್ದ ನಮ್ಮನ್ನು ಯೋಗ್ಯರಾಗಿ ಮಾಡ್ದ ನೋಡು. ಪಾಪಿಯನ್ನು, ದುಷ್ಟರನ್ನು ತನ್ನ ಸ್ವಂತ ರಕ್ತದಿಂದ ನೀತಿವಂತರಾಗಿ ಮಾಡಿದ್ದಾನಂತೆ. ಎನಿ ಟೈಮ್ ಹಳೆ ಒಡಂಬಡಿಕೆಯಲ್ಲಿ ವರ್ಷದಲ್ಲಿ 1 ಸಾರಿ ಅದು ಪ್ರಧಾನ ಯಾಜಕನು ಅಷ್ಟೇ ಹೋಗ್ಬೇಕು, ಎಲ್ಲರೂ ಹೋಗಂಗಿಲ್ಲ. ಈಗ ಹೊಸ ಒಡಂಬಡಿಕೆ ಬೈಬಲ್ ಹೇಳ್ತೈತೆ, ಎನಿ ಟೈಮ್ ಫ್ರಮ್ ಎನಿವೇರ್ ಎನಿ ಒನ್ ಕ್ಯಾನ್ ಗೋ ಟು ಹಿಸ್ ಪ್ರೆಸೆನ್ಸ್ ಬೋಲ್ಡ್ಲಿ ಅಂತೆ, ಬಿಕಾಸ್ ಆಫ್ ಜೀಸಸ್ ಬ್ಲಡ್ ಅಂತೆ. ಪ್ರಾಣಿಯ ರಕ್ತ ಅವ್ರಿಗೆ ಧೈರ್ಯ ಕೊಡ್ತಿಲ್ಲ, ಯೇಸುವಿನ ರಕ್ತ ಎಲ್ಲ ಪಾಪವನ್ನು ನಿವಾರಣೆ ಮಾಡಿದೆ, ನೀತಿವಂತರಾಗಿ ಮಾಡಿದೆ ಅನ್ನುವ ಧೈರ್ಯ ಇರುವುದರಿಂದ ನಿಮಗೆ ಯೋಗ್ಯತೆ ಬಂದಿದೆ ಈಗ ದೇವರ ಹತ್ರ ಬರುವುದಕ್ಕೆ. ಯಾರು ಮಾಡಿದ ಯೋಗ್ಯರಾಗಿ? ಯೇಸು ಮಾಡ್ದ. ಎಲ್ಲ ಹೇಳಿ, ಯಾರು ನಿಮ್ಮನ್ನು ಯೋಗ್ಯರಾಗಿ ಮಾಡಿದ್ದು? ಜೋರಾಗಿ ಯೇಸು ಹೇಳ್ರು ನೋಡು. ಅದನ್ನು ಹೇಳಕ್ ಬರಲ್ಲ ನೋಡು. ಎಲ್ಲ ಎಮ್ಮೆ ಗಿಮ್ಮೆ ತಿಂದು ಬಂದಿರೇನು ಬೆಳಗ್ಗೆ ಬೆಳಗ್ಗೆ? ಅದಕ್ಕೆ ಎಮ್ಮೆ ತರ ಹೇಳ್ತೀರಿ. 2 ಕೊಂಬಷ್ಟೇ ಬಂದಿಲ್ಲ, ಅದು ಬಂದ್ಬಿಡ್ತಾ ಒಂದಿನ ಎಮ್ಮೆ ತಿಂದು. ಹಲ್ಲೆಲೂಯ. ನಿನ್ನ ಯೋಗ್ಯರಾಗಿ ಮಾಡಿದವನು ಯಾರು? ನೋಡು, ತಲೆ ಹಿಂಗ್ ಸಂಡ ಆಡ್ತವೆ. ಹೋತಿ ಕಾಟ ಮಾತಾಡ ಬರಲ್ಲ, ಮೂಗಿ. ಹಲ್ಲೆಲೂಯ. ಹಾಡೋಣ. ಯೇಸು ಕಾಯ್ ಮುಗಿದು ಏನ್ ಹಾಡೋದು? ಯೇಸು ಬಗ್ಗೆನೇ ಹಾಡೋದು. ಎಲ್ಲ ನಮಗಿಂತಲೂ
ನಾಮಕ್ಕಿಂತಲೂ ಉನ್ನತವಾದ ನಾಮ ಯೇಸುವಿನ ನಾಮ. ಆ ನಾಮಕ್ಕೆ ಎಲ್ಲರೂ ಅಡ್ಡ ಬೀಳ್ಬೇಕಂತೆ. ಆ ನಾಮದಲ್ಲಿ ರಕ್ಷಣೆ, ಆ ನಾಮದಲ್ಲಿ ಆರೋಗ್ಯ, ಆಶೀರ್ವಾದ ಎಲ್ಲವೂ. ಆ ನಾಮವನ್ನು ನಾವು ಸ್ತುತಿ ಮಾಡಬೇಕಾಗಿದೆ. ಆ ನಾಮಕ್ಕೆ ನಾವು ಗಣಪಡಿಸಬೇಕಾಗಿದೆ. ಯಾಕಂದ್ರೆ ನಮ್ಮನ್ನು ಯೋಗ್ಯರಾಗಿ ಮಾಡಿದ್ದೇ ಆ ನಾಮವೇ. ಆ ನಾಮವೇ ಹೊರತು ಬೇರೆ ಯಾವ ನಾಮದಲ್ಲಿಯೂ ರಕ್ಷಣೆ ಇಲ್ಲ ಮನುಷ್ಯರಿಗೆ. ಜೋರಾಗಿ ಹೇಳ್ತೀರಾ? ಯೋಗ್ಯತೆ ಇಲ್ಲದ ನಮ್ಮನ್ನು ಯೋಗ್ಯರಾಗಿ ಮಾಡಿದ ಯಾರು? ನೋಡಿ ಹೆಂಗ್ ಹೇಳ್ತಾವ ನೋಡಲಿ, ಹೆಂಗ್ ಹೇಳ್ತಾವ ನೋಡಿದನ. ಸಿನಿಮಾ ಟಾಕೀಸಲ್ಲಿ ಹೀರೋ ಬಂದ್ರೆ ದರ್ಶನ್ ಅಂತ, ಇನ್ನು ಕೆಚ್ಚ ಕೊಡ್ರು, ಸುದೀಪ್ ಕೆಂಚ, ಅವು ಏಸು ಏಸು ತಿಕ್ಲಾ, ಏಸು ಜೋರಾಗಿ ಹೇಳಿ ತಿಕ್ಲಾ, ಎಲ್ಲ ದೊಡ್ಡ ನಾವು ಸಿನಿಮಾ ನೋಡಿದಾಗೆಲ್ಲ ತಮಿಳ್ನಾಡಲ್ಲಿ ರಜನಿಕಾಂತ್ ಫೇಮಸ್, ಕರ್ನಾಟಕದಿಂದ ಬಂದು ಅಲ್ಲಿ ಫೇಮಸ್ ಆಗಿದ್ದಾರೆ ಅವರು. ಹೌದಾ? ನಾವು ಅಲ್ಲಿಂದ ಇಲ್ಲಿ ಬಂದು ಫೇಮಸ್ ಆಗಿದ್ವಿ. MGR ಅಂತ ಒಬ್ಬರು ಇದ್ರು ಸಿನಿಮಾದಲ್ಲಿ, ಅವರು ಕೇರಳದಿಂದ ಬಂದು ತಮಿಳ್ನಾಡಲ್ಲಿ ಫೇಮಸ್ ಆದರು. ಜೈಲಿದ ಅಂತ ಒಬ್ಬರು ಇದ್ರು, ಅವರು ಕರ್ನಾಟಕದ ಬಂದು ತಮಿಳ್ನಾಡಲ್ಲಿ ಫೇಮಸ್ ಆದರು. ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಅವ್ರ ಒಳಗೆ ಸಾಮರ್ಥ್ಯ ಇದ್ರೆ ಫೇಮಸ್ ಆಗ್ಬೋದು ಅಲ್ವಾ? ಹೇಳಿ ಆಮೇಲೆ ಹೇಳ್ತೀರಾ? ಇವ್ರು ರಜನಿಕಾಂತ್ ಫಿಲಿಮ್ ಎಲ್ಲ ನಾವು ನೋಡುವಾಗ, ಒಂದು ಹೊಸ ಫಿಲಿಮ್ ಬಂದ್ಬಿಟ್ರೆ ಆ ಹೀರೋ ಎಂಟ್ರಿ ಕೊಡುವಾಗ ಆ ಫಿಲಿಮಲ್ಲಿ ಹೆಂಗೆ ಹಾಕ್ತಾರೆ, ಅವನು ಸ್ಟೈಲಾಗಿ ನಡ್ಕೊಂಡ್ ಬರ್ತಾರೆ, ಸೂಪರ್ ಸ್ಟಾರ್ ಅಂತ ಹಾಕ್ತಾರೆ. ಕೂತಿರುವ ಎಲ್ಲರೂ ಎದ್ದು ಬಿಸಿಲು ಹೊಡೆದು ತಮಿಳಲ್ಲಿ ತಲೆವೋ ಅಂತ ಹೇಳ್ತಾರೆ. ಏಸು ಕನಕ ಏಸು ಏಸು ತಿಕ್ಲಾ, ಮರ್ಗೋದು ಬೆಟ್ಟ, ಏಸು ಅಂತ. ಎಲ್ಲ ಹೀರೋಕ್ಕಿಂತ ಸೂಪರ್ ಹೀರೋ ಏಸು. ನಿಮ್ಮನ್ನು ಹಾಸ್ಪಿಟಲ್ ಮೆಟಲ್ ಹತ್ತದೆ, ಸಮಾಧಿಯಲ್ಲಿ ಹೋಗಿ ಮಲಗದೆ, ಇನ್ನೊಬ್ಬರ ಮುಂದೆ ಕೈ ಚಾಚನೆ ಇಟ್ಟಲ್ಲ ಅವನು, ಅವನ ಹೆಸರು ಹೇಳಂದ್ರೆ ನೋವುತ್ತ ನಿನಗೆ. ಆಡಪ್ಪ. ದಮ್ಮಿಲ್ಲ, ದಮ್ ದಮ್ಮಿಲ್ಲಲೇ. ಆ ಬಿರಿಯಾನಿ ಮಾಡುವಾಗ ದಮ್ ಬಿರಿಯಾನಿ ಅಂತ ಹೇಳ್ತಾರೆ. ಏನ್ ಹಾಡು ಹಾಡ್ತಿರಲ್ಲ ನನ್ನ ಮಕ್ಕಳಲ್ಲಿ, ದಮ್ ಇರ್ಬೇಕು ಸ್ವಲ್ಪ ಹಾಡಲ್ಲಿ. ಬಿರಿಯಾನಿಗೆ ದಮ್ ಬಿರಿಯಾನಿ ಅಂತ, ನಮ್ಮ ಹಾಡಿಗೆ ದಮ್ ಇರ್ಬೇಕು ನೋಡ. ಅದು ಅರ್ಥ ಆಗಲ್ಲ. ಏನ್ ಅರ್ಥ ಆಗುತ್ತೋ ಏನು, ಒಂದು ಮಾತ್ರ ಅರ್ಥ ಆಗತ್ತೆ, ಬೋಯಿದ್ರೆ ಸಿಕ್ಕಾಪಟ್ಟೆ ಅರ್ಥ ಆಗ್ತಾವ. ಒಳ್ಳೆ ಮಾತು ಒಂದು ಅರ್ಥ ಆಗಲ್ಲ. ಹಾಡುವಾಗ ಅದಕ್ಕೇನಿರ್ಬೇಕು? ದಮ್ ದಮ್. ಬಿರಿಯಾನಿಗೆ ದಮ್ ಇದೆ, ಹಾಡು ದಮ್ಮಿಂದ ಹಾಡ್ಬೇಕು. ದಮ್ ಅಂದ್ರೆ ಇಂಗ್ಲಿಷ್ ಅಲ್ಲಿ, ಇದು ಹಿಂದಿಯಲ್ಲಿ ಏನಿರ್ಬೋದು, ಜೀವ ಅಂತ ಕಾಣುತ್ತಲ್ಲ. ದಮ್ ಕತ್ತ ಕಾಯ್ರಿ ಅಪ್ನೆ ಬಾತ್ ಮೈ ಜೋರ ಬಸ್ ದಮ್ ದಮ್ ಸೋಣ ಹಾಕೋರ್ಗನ್ ಕೆಮಾನಿಗೆ ದಮ್ ಒಂದು ಜೀವ ಇರಬೇಕು. ಹಲ್ಲೆಲೂಯಾ. ಬಿರಿಯಾನಿಗೆ ಜೀವ ಬಂತಂದ್ರೆ ನಮ್ಮ ಹಾಡಿಗೆ ಹೆಂಗಿರ್ಬೇಕು? ಜೀವ ಇರಬೇಕು. ಹಾಡುವಾಗಲೇ ನೋಡು, ನಾನು ಹೇಳ್ತೇನೆ ನೋಡು, ಹಂಗೆ ಒಂದು ಫೈರ್ ಇರಬೇಕು. ಫೈರ್, ಬೆಂಕಿ ಹತ್ಬೇಕು. ಹಂಗೆ ಒಂದು ದಮ್ಮಿಂದ ಹಾಡಬೇಕು. ಜೋರಾಗಿ ಹೇಳಿ ಯೇಸುವೆ ಅನ್ನುವಾಗ ಒಂದು ದಮ್ ಇರಬೇಕು. ಹೇಳಿ ಹಲ್ಲೆಲೂಯಾ. ನಾವು ಹುಡುಕಿ ಹೋಗಲಿಲ್ಲ ಬಂದಾನಯ್ಯ, ದಮ್ಮಿಂದ ಹಾಡು. ಸ್ವಲ್ಪ ದಮ್ಮಿರ್ಲಿ. ಮರ್ಗೋಜಿಂ ಬೋಲಿಸಿನಿ ರೇ,
मरगोदा बोलतो कुंबली ಹೆಂ ಬೋಲ್ರೆ ಸತ್ತ ಜೀವ ತೋರಿಸೋದು ಆಮ್ದಿ ಬೋಲೋ ಜಿಮ್ ಬೋಲ್ನತ್ತು. ಒಳಗೆ ಜೀವ ಇರಬೇಕು. ನೀನು ಹೇಳುವ ಮಾತುಗಳಿಗೆ ಜೀವ ಇರಬೇಕು, ಹಾಡುವ ಹಾಡಿಗೆ ಜೀವ ಇರಬೇಕು. ಸತ್ತವರ ಹಾಗೆ ಸತ್ತಿರುವ ಯೇಸುವಿನ ಆರಾಧನೆ ಮಾಡ್ತಾ ಇಲ್ಲ, ಸತ್ತು ಎದ್ದು ಬಂದಿರುವ ಯೇಸುವಿನ ಆರಾಧನೆ ಮಾಡ್ತೇವೆ. ಜೀವಂತವಾಗಿರುವ ಯೇಸುವಿನ ಆರಾಧನೆ ಮಾಡ್ತಾ ಇದ್ದೇವೆ. ಜೋರಾಗಿ ಆಮೇನ್, ಹಲ್ಲೆಲೂಯಾ. ಜೋರಾಗಿ ಹೇಳ್ತೀರಾ ಯೇಸು ಅಂತ? ಆಮೇನ್. ನಿಮ್ಮನ್ನು ಸ್ವರ್ಗದ ಟಿಕೆಟ್ ಕೊಡಿಸಿದವನು ಯಾರು? ನೋಡು ಹೇಳ್ತು ಹೆಂಗ್ ಅವ್ ನೋಡು. ಅಯ್ಯೋ ದರಿದ್ರ, ಜೋರಾಗಿ ಸ್ವರ್ಗ ಟಿಕೆಟ್ ಕೊಡಿಸಿದ ಯಾರು? ಕೆಲವೊಂದು ದರಿದ್ರ ಹಿಂದೆ ಕೈ ಎತ್ತಿ ಹೇಳಿಲ್ಲ ನೋಡು. ಪಾಪದಿಂದ ಶ್ರಮಿಸಿದವನು ಯಾರು? ರೋಗದಿಂದ ಗುಣಪಡಿಸಿದವನು ಯಾರು? ನಿಮ್ಮ ಶತ್ರುಗಳನ್ನು ಸೋಲಿಸಿದವನು ಯಾರು? ಮಾಟ ನೀನು ಹತ್ತದೆ ಮಾಡಿದವನು ಯಾರು? ಅದನ್ನು ಆ ಹೆಸರು ಹೇಳ್ಬೇಕು ನೀನು. ಆ ಹೆಸರಲ್ಲಿ ದಮ್ಮಿದೆ, ಜೀವ ಇದೆ, ಆರೋಗ್ಯ ಇದೆ. ಸ್ಟೀವ, ವಾಕ್ಯ ಹೇಳು. ಹಿಂಗೆ ಮಾಡ್ಬೇಕು. ವಾಕ್ಯ ಅರ್ಥ ಆಗುವಾಗ ಕುಗ್ಗಿದವನಿಗೆ ಬಗ್ಗಿದವನಿಗೆ ನೇರವಾಗಿ ನಿಲ್ಲುವಂತೆ ಮಾಡುತ್ತೆ ವಾಕ್ಯ. ಯಾಕ ಮರ ಶತರಬ. ಹಲ್ಲೆಲೂಯಾ. ವಾಕ್ಯ ಉಪದೇಶದ ಬಗ್ಗೆ ಏನ್ ಹೇಳ್ತಾ ಗೊತ್ತಾ ಬೈಬಲು? ವಾಕ್ಯ ಉಪದೇಶ ತುತ್ತೂರಿ ಮಳೆ ಹಾಗೆ ಕಾಯಿ ಪಲ್ಯದ ಮೇಲೆ ಹುಲ್ಲುಗಳ ಮೇಲೆ ಬೀಳುತ್ತಂತೆ. ಇಲ್ಲಿ ಕೆಳಗಡೆ ಆ ಕಾಯಿ ಪಲ್ಯದ ಗಿಡಗಳು ಹುಲ್ಲುಗಳೆಲ್ಲ ಬಾಡಿ ಬೆಂಡಾಗಿರ್ತಾವಂತೆ. ಈ ತುತ್ತೂರಿ ಮಳೆ ಬಂದಾಗ ನೋಡಿ ಹಿಂಗೆ 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 ನೇರವಾಗಿ ಎದ್ದೇಳುತ್ತದೆ. ವಾಕ್ಯ ಕೇಳುವಾಗ ಏನಾದ್ರು ರಿಯಾಕ್ಷನ್ ಇರ್ಬೇಕು. ಮಂಗನ ಮುಸುಡಿ ಎನ್ನುವಾಗ ಅಂತ ನೋಡಿದೆ ದೆವ್ವ ಸೇರ್ಕೊಂಡ್ಬಿಡ್ತಂತ ಅನ್ಸಿದೆ ನನಗೆ. ಏಸು ಅಂತ ಹೇಳ್ತಾನೆ, ಏನು ರಿಯಾಕ್ಷನೇ ಇಲ್ಲ, ನೋ ರಿಯಾಕ್ಷನ್. ಯಾರು ಕೂತಾನ ಒಳಗೆ? ಕರಿಯಪ್ಪನ ಯಾರತ್ತ ಯೋಚನೆ ಮಾಡ್ಬೇಕು. ನಾನು ಬಹಳ ಜನ ನೋಡಿದ್ದೀನಿ, ಮಂಗಣ ಅಂದ್ಕೊಂಡು ಅಂತ ಎದ್ದೇಳ್ತಾನೆ. ಅವ್ರಿಗೆ ಅರ್ಥ ಆಗ್ಬಿಡ್ತು ಅಂತ ನನಗೆ ಅರ್ಥ ಆಯ್ತು. ಆದ್ರೆ ಏಸು ಅಂತ ಹೇಳ್ತಾನೆ, ಏನು ರಿಯಾಕ್ಷನೇ ಇಲ್ಲ. ಎಲ್ಲ ನಾಮ ಅಲ್ಲ ಅದೇನು ಜೋರಾಗಿ ಹಾಡ್ಬೇಕು ನೋಡೋಣ. ಎಲ್ಲ ನನಗೆ ಬರ್ತಾ ಇಲ್ಲ, ಯಾರಿಗೆ ಬರ್ತದೆ ಹಾಡೋದು? ಏಸು ಏಸು ಅಂತ ಬರ್ತಾವ ನೋಡು. ಕರೆಕ್ಟ್ ಟ್ಯೂನಲ್ಲಿ ಹಾಡ್ಬೇಕು. ಆಮೇನ್. ಬರ್ತಾ ಇಲ್ಲ ಮೋಸ್ಟ್ಲಿ. ಇನ್ನೊಂದಿನ ಟ್ರೈ ಮಾಡೋಣ. ಓಕೆ, ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ನಾನು ಪ್ರಸಂಗ ಮಾಡುವಾಗ ನಾನು ಸಪೋರ್ಟ್ ಮಾಡಕ್ಕೆ ಒಬ್ಬರು ಬೇಕು ಹಾಡಿಂದ. ಆಮೆನ್. ಜೋರಾಗಿ ಹಲ್ಲೆಲೂಯಾ ಹೇಳ್ತೀರಾ? ಹಾಡು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ, ಆದರೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತೀನಿ. ಆದರೂ ಯೇಸು ಅನ್ನುವಾಗ ದೆವ್ವಂಗೆ ನಡುಗುತ್ತಂತೆ ಬೈಬಲ್ ಹೇಳ್ತಾರೆ. ನೀವು ನಡಗಲ್ವಾ? ಆಮೇನ್. ಒಬ್ಬ ಎಮ್ಮ ನರಕಕ್ಕೆ ಯೇಸು ಸ್ವಾಮಿ ಒಯ್ದನು. ಜೀವಂತವಾಗಿರುವಾಗಲೇ ಅವ್ರ ಪ್ರಾಣ ತಗೊಂಡು ಹೋಗಿ ತೋರಿಸಿದಂತೆ. ಅವಾಗ ದೂತನ ಹೇಳಿದಂತೆ, ಈಗ ನೋಡು, ಆ ಎಮ್ಮಗೆ ಹೇಳ್ದಂತೆ, ಈಗ ನೋಡು ನರಕದಲ್ಲಿ ಎಲ್ಲ ದುರಾತ್ಮಗಳು ಅಡ್ಡಾಡ್ತಿದ್ದಾವಂತೆ, ಜನರೆಲ್ಲ ಕೂಗಾಡ್ತಿದ್ದಾರಂತೆ. ಈಗ ಯೇಸು ಅಂತ ಹೇಳ್ತಾರೆ, ರಿಯಾಕ್ಷನ್ ನೋಡು ಅಂತ ಹೇಳ್ದಂತೆ ದೂತನು, ಕರ್ಕೊಂಡೋಗಿದ್ದ ದೂತನು ಆ ಎಮ್ಮಕ್ಕೆ. ಸರಿ ಅಂತ ಹೇಳಿದಂತೆ. ಏಸು ಅಂತ ಹೇಳಿದೆ ಸಾಕು, ಎಲ್ಲ ನಡುಗ್ತಿದ್ದಾವಂತೆ ದೆವ್ವಗಳು. ನಿಮಗೆ ಯೇಸು ಅಂದ್ರೆ ಏನು ರಿಯಾಕ್ಷನ್ ಇಲ್ಲ. ಬೆಂಕಿಯಲ್ಲಿ ನರಕ ಹೋಗ್ಬಿಡು, ಅಲ್ಲಿ ರಿಯಾಕ್ಷನ್ ಆಗ್ತಾವ ನೋಡು.
ಅಯ್ಯೋ ಅಮ್ಮ ಅಯ್ಯೋ ಅಪ್ಪ ಅಂತ. ಆ ನಾಮಕ್ಕೆ ನಾನು ನೀವು ನಡುಗಬೇಕಾಗಿದೆ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ, ನರಕದಲ್ಲಿ ಇರಬೇಕಾಗಿರೋ ನಿನ್ನನ್ನು ಸ್ವರ್ಗದಲ್ಲಿ ಸೇರಿಸಿದಾನಲ್ಲ, ಯೋಗಿಯರಾಗಿ ಮಾಡಿದಾನಲ್ಲ. ಹೇಳೆ ಹೇಳೆ ಹೇಳೆ. ಕೆಲವರು ಹಂಗೆ ಹೇಳ್ತಾರೆ, ಅವ್ರಿಗೆಲ್ಲ ಐತೆ ನನಗೇನಿಲ್ಲ. ಹುಚ್ಚ ಮಂಗಣ್ಣ, ಜೀವ ಐತಲ್ಲ ನಿನಗೆ, ಹೇ ಜೀವ ಐತಲ್ಲ, ದೇವರಿಗೆ ಸ್ತೋತ್ರ ಮಾಡು. ಆರೋಗ್ಯ ಇದೆಯಲ್ಲ, ಸ್ತೋತ್ರ ಮಾಡು. ಬಹಳ ಜನರಿಗೆ ದೇವ ಹಂಗೆ ಹೇಳ್ತಾನೆ, ಅವ್ರಿಗೆಲ್ಲ ಐತೆ ನಮ್ಗೇನಿಲ್ಲ. ಮಗನೇ, 3 ಹೊತ್ತು ಊಟ ಇದೆಯಾ, ಬಟ್ಟೆ ಇದೆಯಾ, ದೇಹದ ಮೇಲೆ ಉಳ್ಕೊಳ್ಳೋ ಜಾಗ ಇದೆಯಾ, ವಾಕ್ಯ ಹೇಳಕ್ ಫಾಸ್ಟ್ ಇದ್ದಾರ, ಥ್ಯಾಂಕ್ಸ್ ಹೇಳು, ಅವಾಗೆಲ್ಲ ಬರ್ತಾವೆ. ದೇವರಿಗೆ ಸ್ತುತಿ ಮಾಡು, ಎಲ್ಲ ಬರ್ತಾವೆ. ಗುಣಗೊಟ್ಟದು ಏನ್ ಮಾಡ್ದ, ನೀನು ಇಷ್ಟಕ್ಕೆ ಬದುಕ್ತಾ ಇರೋದೇ ದೇವ್ರ ಕೃಪೆ ಅಂತ ಅನ್ಕೋಬೇಕು. ಕೋಣದಲ್ಲಿ ಟಿಕೆಟ್ ತಗೋಬೇಕಾದ್ರೆ ನಿನ್ನನ್ನು ಇಟ್ಟಾನಲ್ಲ. ಹೇ, ಇನ್ನೊಂದು ಕೋಣ ಬರಲಿದೆ ನೋಡು, ಸರಿ. ಯಾರೆಲ್ಲ ದೇವ್ರು ಬಿಡಿಸಿದಾನಂತ ಥ್ಯಾಂಕ್ಸ್ ಹೇಳಲ್ಲ, ನೀಲ್ಲ ಹೋಗ್ಬಿಡ್ತೀರ ಆ ಕೋಣದಲ್ಲಿ. ಥ್ಯಾಂಕ್ಸ್ ಹೇಳ್ತಾ ಇರೋರಿಗೆ ಮುಟ್ಟೋದಿಲ್ಲ ಯೇಸುವೆ ನಾಮದಲ್ಲಿ. ಕುರುತತೆ ಉಳ್ಳವರಿಗೆ ದೇವರು ಕಾಪಾಡ್ತಾನೆ. ಪ್ರಕಟಣೆ 4ನೇ ಅಧ್ಯಾಯ 11ನೇ ವಾಕ್ಯ ಹಾಕ್ಬಿಡೋ ಸ್ಕ್ರೀನ್ಗೆ. ಅಲ್ಲಿ ಏನ್ ಹೇಳ್ತದೆ ಗೊತ್ತಾ, ಸ್ವರ್ಗದಲ್ಲಿ ಒಂದು ನಡೀತಿರುವ ಸೀನ್ ದೇವರು ಯೋಹಾನಿಗೆ ತೋರಿಸ್ತಾನೆ. ಅಲ್ಲಿ ಏನಿದೆ ಗೊತ್ತಾ, ಎಲ್ಲ ಜೀವಿಗಳು, ಎಲ್ಲ ಜನರು, ದೂತರು ಸೃಷ್ಟಿ ಮಾಡಿದ ದೇವರ ಕಾಲಲ್ಲಿ ಬಿದ್ದು ಆ ಸ್ತುತಿಗೆ ನೀನೊಬ್ಬನೇ ಯೋಗ್ಯನು. ಯಾಕೆ, ನಮ್ಮನ್ನು ಅದ್ಭುತವಾಗಿ ಸೃಷ್ಟಿ ಮಾಡಿದೀಯಲ್ಲ. ಏನ್ ಸೂಪರ್ ಬಾಡಿ ಅಪ್ಪ. ರೇ ನಿಮ್ ಬಾಡಿ ರಿಯಾಕ್ಷನ್ಗಳ ಗೊತ್ತಾನೆ. ಉಲ್ಲಾಸ ಮಾಲಸ್ತಾನೆ, ಏನು ಇಲ್ಲ. ನಿಮ್ ಬಾಡಿ ತಲೆಯಿಂದ ಕಾಲ್ ತನಕ ಒಂದು ದೇಹದ ಅಂಗಗಳನ್ನು ಯೋಚನೆ ಮಾಡಲೇ, ಅದ್ ಹೆಂಗ್ ವರ್ಕ್ ಮಾಡುತ್ತಂತ. ಎಷ್ಟು ವಿಚಿತ್ರವಾಗಿ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡಿದ ದೇವರಿಗೆ ಎಲ್ಲ ಅಡ್ಡ ಬಿದ್ದು ಏನ್ ಹೇಳ್ತಾವಂತೆ, ನೀನು ಯೋಗ್ಯನು, ಸ್ತುತಿಗನ ಮಾನ ಮಹಿಮೆಗೆ ನೀನು ಒಬ್ಬನೇ ಯೋಗಿನಂತ ಎಲ್ಲವೂ ದೇವರಿಗೆ ಸ್ತುತಿ ಮಾಡಿದೀವಂತ. ನೆಕ್ಸ್ಟ್ ಅಧ್ಯಾಯದಲ್ಲಿ ಬನ್ನಿ, 5ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಇಲ್ಲಿ ಕೇಳಿ. ಅಲ್ಲಿರುವ ದೂತರು, ಪ್ರಾಣಿಗಳೇನ್ ಸೆನ್ಸ್, ಅಲ್ಲಿ ಕೆಲವೊಂದು ಜೀವಿಗಳು ಇದಾವಂತ ಹೇಳ್ತತೆ. ಎಲ್ಲ ಜನರು ಜಡಿಯಲ್ಪಟ್ಟ ಕುರಿಮರಿಯಾಗಿರುವ ಯೇಸುವಿಗೆ ಅಡ್ಡ ಬಿದ್ದು ಏನ್ ಹೇಳ್ತಾರೆ ಗೊತ್ತಾ, ನೀನೇ ಯೋಗ್ಯನು, ಗಣವು ಮಾನ ಯೋಗ್ಯತೆ ಎಲ್ಲ ಸ್ತುತಿಗೆ ನೀನು ಒಬ್ಬನೇ ಯೋಗ್ಯನು. ಯಾಕೆ ಗೊತ್ತಾ, ನೀನು ರಕ್ತ ಸುರಿಸಿ ನಮ್ಮನ್ನು ಈ ಸ್ಥಾನಕ್ಕೆ ಬರ ಮಾಡಿದ್ದಿ. ನಾವ್ ಎಲ್ಲಿರ್ಬೇಕಾಗಿತ್ತು ಗೊತ್ತಾ, ನರಕದಲ್ಲಿ ಇರ್ಬೇಕಾಗಿತ್ತು. ಆದರೆ ನೀನು ನಮಗೋಸ್ಕರ ಪ್ರಾಣ ಕೊಟ್ಟು ನಮಗೆ ಇಲ್ಲಿ ತಂದೆಯಲ್ಲ ಯೇಸುವೆ ಅಂತ. ಯೇಸುವಿಗೆ ಎಲ್ಲವೂ ಸ್ತುತಿ ಮಾಡ್ತಿತ್ತಂತೆ. ಏನಂತ ಸ್ತುತಿ ಮಾಡ್ತಿದ್ದು, ಯೋಗ್ಯನು. ಇಲ್ಲ ಹೇಳಿ, ಒಂದು ಹಾಡಿದೆಲ್ಲ, ಯೋಗ್ಯನೇ ಯೋಗ್ಯನೇ ನೀನೇ ಯೋಗ್ಯನೇ ಯೋಗ್ಯನೇ ಸರ್ವವಲ್ಲಭ ನೀನೇ ಸ್ತುತಿ ನಿನಗೆ, ಸ್ತುತಿ ನಿನಗೆ. ಆಮೆನ್. ಹಲೋ, ನಾನು ಆಗ್ಲೇ ಹೇಳಿದ ಸ್ಟಾರ್ಟಿಂಗ್ ಅಲ್ಲಿ, ಅವನಿಗೆ ಏನು ಯೋಗ್ಯತೆ ಇದೆಯಲ್ಲೇ ಅಂತ ಜನ ಹೇಳ್ತಾರೆ. ಯಾರ್ದಲ್ಲೇ ಫೋನು, ಮುಂದೆ ಹೋಗಿ ದೇವರಂತ ಅಡ್ಡ ಬಿದ್ದಿದ್ದೀವಿ. ಕರೆಕ್ಟಾ? ಅದಕ್ಕೆ ಅದು ಯೋಗ್ಯವಾಗಿತ್ತ, ಅದು ನಮ್ಮನ್ನು ಸೃಷ್ಟಿ ಮಾಡುತ್ತಾ, ಅಥವಾ ನಮಗೆ ಕೊರೋನಾದಿಂದ ತಪ್ಪಿಸ್ತಾ, ಅಥವಾ ನಮಗೋಸ್ಕರ ಪ್ರಾಣ ಕೊಟ್ಟು ನಮ್ಮ ನರಕದಿಂದ ತಪ್ಪಿಸ್ತಾ? ಇಲ್ಲ. ಯೆಶಾಯ 42:8 ದೇವರು ಹೇಳ್ತಾನೆ, ನನ್ನ ಮಹಿಮೆಯನ್ನು, ನನ್ನ ಸ್ತುತಿಯನ್ನು ಯಾರಿಗೆ ನಾನು ಬಿಟ್ಕೊಡಲ್ಲ. ಯಾಕಂದ್ರೆ ನಾನೇ ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು, ನಾನೇ ನಮಗೋಸ್ಕರ ಪ್ರಾಣ ಕೊಟ್ಟ ದೇವರು ಅಂತ ಹೇಳ್ತಾನೆ. ಹಲ್ಲೆಲೂಯಾ.
ಕೊನೆಯದಾಗಿ ಈ ಕೀರ್ತನೆಯಲ್ಲಿ 18ನೇ ಕೀರ್ತನೆ ಓದಿದೆ, 3ನೇ ವಾಕ್ಯ ಏನ್ ಹೇಳ್ತಾನೆ ಗೊತ್ತಾ? ದಾವೀದನು ಸ್ತುತಿಗೆ ಯೋಗ್ಯನಂತ. ಯಾಕೆ? ಇಲ್ಲಿ ಯಾರಿಗೂ ಯೋಗ್ಯತೆ ಇಲ್ಲ. ನನ್ನ ಹೊಗಳಿಕೆ, ನನ್ನ ಸ್ತುತಿಗೆ, ನಾನು ಗೌರವ ಪಡಿಸಕ್ಕೆ ಯಾರೊಬ್ಬನು ಯೋಗ್ಯತೆ ಇಲ್ಲ ಸ್ವಾಮಿ. ನೀನು ಒಬ್ಬನೇ ಅದಕ್ಕೆ ಯೋಗ್ಯನು. ಯಾಕಂದ್ರೆ ನೀನು ಸೃಷ್ಟಿ ಮಾಡಿದಷ್ಟೇ ಅಲ್ಲ, ನಾನು ಅನುದಿನ ಕಾಯ್ದಿದೆ. ನನ್ನ ಶತ್ರುಗಳು ಎದ್ದು ಬಂದಾಗ ನನ್ನ ಪರವಾಗಿ ನಿಂತು ಯುದ್ಧ ಮಾಡಿದೆ. ಓ ಮೈ ಜೀಸಸ್. ಎಲ್ಲರೂ ಎದ್ದೆತ್ಕೊಳ್ತೀರಾ? ಈ ಹಾಡನ್ನು ಮತ್ತೆ ಸಾಧ್ಯ ಹಾಡೋಣ. ಈಗ ಹಾಡಿದೀವಲ್ಲ, ಯೋಗ್ಯನೇ ಅನ್ನುವ. ಯೋಗ್ಯನೇ ಯೋಗ್ಯನೇ ಸರ್ವವಲ್ಲ ನೀನೇ. ಯೋಗ್ಯನೇ ಯೋಗ್ಯನೇ ಸರ್ವವಲ್ಲ ನೀನೇ. ಸ್ತುತಿ ನಿನಗೆ, ಸ್ತುತಿ ನಿನಗೆ ಎಂದು. ಯೋಗ್ಯನೇ ಯೋಗ್ಯನೇ ಸರ್ವವಲ್ಲ ನೀನೇ. ಯೋಗ್ಯನೇ ಶ್ರವಣವ ಯೋಗ್ಯನೇ ಸರ್ವವಲ್ಲ ನೀನೇ. ಸ್ತುತಿ ನಿನಗೆ, ಸ್ತುತಿ ನಿನಗೆ. Thank you, Lord Jesus. Hallelujah. ಪ್ರಿಯರೇ, ಆ ಕೀರ್ತನೆ 18:3 ದಾವೀದನು ಹೇಳ್ತಾನೆ, ಸ್ತುತಿಗೆ ಯೋಗ್ಯನಾಗಿರುವ ದೇವರಿಗೆ ನಾನು ಸ್ತುತಿ ಮಾಡುವಾಗ ನನ್ನ ಶತ್ರುಗಳು ಎಡವಿ ಬಿದ್ದರು ಅಂತ. ಯಾರ್ಯಾರಿಗೆ ಶತ್ರುಗಳಿದ್ದಾರೋ ಅವರು ಎಡವಿ ಬೀಳ್ಬೇಕಾ? ನಿನ್ನ ಬಾಯಲ್ಲಿ ಯೆಹೋವನ ಸ್ತುತಿ ಇರಬೇಕಾಗಿದೆ. ಶತ್ರುಗಳಂದ್ರೆ ಬರೀ ಮನುಷ್ಯರನ್ನ ಅಂದ್ಕೊಂಡಿದೆ ನೀವು ಅಲ್ಲ. ರೋಗ ಒಂದು ಶತ್ರು, ಪಾಪ ಒಂದು ಶತ್ರು, ಬಡತನ ಒಂದು ಶತ್ರು, ಚಿಂತೆ ಭಯ ಒಂದು ಶತ್ರು. ಕೈಗಳ ಮೇಲೆ ತೇಳಿ ಯೇಸುವಿನ ನಾಮದಲ್ಲಿ ನೀವು ದೇವರಿಗೆ ಸ್ತುತಿ ಮಾಡುವಾಗ ಎರಿಕ ಗೋಡೆಯಾಗಿರುವ ಎಲ್ಲ ಶತ್ರುಗಳು ಕೆಳಗೆ ಬೀಳ್ತಾವೆ. ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ. ಸ್ತೋತ್ರಕ್ಕೆ ಯೋಗ್ಯನಾಗಿರುವ ಯೇಸುವಿಗೆ, ತಂದೆ ದೇವರಿಗೆ ನೀವು ಸ್ತುತಿ ಮಾಡುವಾಗ ಎಲ್ಲ ಶತ್ರುಗಳು ಎಡವಿ ಬೀಳುತ್ತವೆ, ಎಲ್ಲ ಶತ್ರುಗಳು ನಾಶವಾಗ್ತವೆ, ಎಲ್ಲ ರೋಗಗಳು, ಎಲ್ಲ ಮಾಟ ಮಂತ್ರಗಳು ಮುರಿತದೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಂದನೆ ಯೇಸುವೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಆಮೆನ್, ಆಮೆನ್, ಹಾಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆಮೆನ್. ಬಹಳ ಜನ ಹೇಳಿಲ್ಲ ನೋಡು. ಆಮೇನ್ ಹೇಳಿಲ್ಲ ಅಂದ್ರೆ ನಿಂಗೆ ಬರುವುದಿಲ್ಲ ಅಂತ. ಆಮೇನೆ ನೀವು ಒಪ್ಪಿಗೆ ಕೊಡ್ತಾ ಇರೋದು. ಮದುವೆ ಮಾಡುವಾಗ ಈ ಹುಡುಗಿಗೆ ಕೇಳ್ತೀವಿ, ಈ ಹುಡುಗನ ಮದುವೆ ಒಪ್ಪಿಗೆ ಇದೆಯಾ? ಆಮೇನ್, ಹೌದು ಅನ್ಬೇಕು. ನಾನು ಹೇಳುವ ಮಾತುಗಳು ಆಮೇನ್ ಅಂದ್ರೆ ಅದು ನಿಮ್ಗೆ ಬರ್ತತೆ, ಇಲ್ಲ ಅಂದ್ರೆ ನಿಮ್ಮನ್ನು ದಾಟಿ ಹೋಗ್ತತೆ. ಈ ಚರ್ಚಲ್ಲಿ ಆಮೇನೇ ಇಲ್ಲ. ಬಹಳ ಹುಚ್ಚು ಮಂಗನಗಳು ಹಾಕ್ಬಿಟ್ಟಿದಾವ ಇವು, ಮಾತಾಡೋದಿಲ್ಲ. ಆಮೇನು ಇಸ್ ಅ ಸೈನ್ ದಟ್ ಯು ಆರ್ ರೆಡಿ ಟು ರಿಸೀವ್ ಅಂತ. ಆಮೇನ್ ಹೇಳೋರು ಹೆಸರ ಇದ್ರ ಕೈ ತೊಡೋಣ. ವಾಕ್ಯಗಳು ಬರುವಾಗ ನೀವು ಆಮೇಲೆ ಹೇಳೋದೇ ಅದನ್ನು ಹೊಂದಿಕೊಳ್ಳುವುದಕ್ಕೆ ನೀವು ಸಮ್ಮತ ಒಪ್ಪಿಗೆ ತೋರಿಸ್ತಾ ಇದ್ದೀರಿ. ಜೋರಾಗಿ ಆಮೇನ್. ಇವತ್ತಿಂದ ಎಷ್ಟು ಜನ ಯೇಸು ಸ್ವಾಮಿಗೆ ರಾತ್ರಿ ಹಗಲು ನೀನು ಯೋಗಿನಪ್ಪ, ನಿನಗೆ ಸ್ತುತಿ ಮಾಡ್ತೇನೆ ಅಂತ ದೇವರನ್ನು ಹಾಡಿ ಹೊಗಳಿ ಸ್ತುತಿ ಮಾಡಕ್ಕೆ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಆಗ ನಿಮ್ಮ ಶತ್ರುಗಳೆಲ್ಲ ಚೆದರಿ ಹೋಗ್ತಾವೆ ನೋಡು. ನಿಮ್ಮನ್ನು ಕಾಡಿಸೋ ದೇವಗಳು ಓಡ್ ಹೋಗ್ತಾವೆ ನೋಡು. ಏರಿಕೆ ಗೋಡೆಲ್ಲ ಬಿದ್ದು ಹೋಗ್ತಾವೆ ನೋಡಿ ಯೇಸುವಿನ ನಾಮದಲ್ಲಿ. ಆಮೇನ್. ನೋಡು, ಆಮೇನ್ ಹೇಳಿಲ್ಲ ನೋಡಿ, ಹಿಂದೆ ದರಿದರು ಎಷ್ಟು ಹೇಳ್ಕೊಟ್ರು. ನಾಯಿ ಬಾಲು ಮತ್ತು ಅದೇ ಆಗ್ತದೆ. ನಾನು ಇಷ್ಟೊತ್ತು ರಾತ್ರಿ ಎಲ್ಲ ರಾಮ ಸೀತೆಗೆ ಏನಾಗಬೇಕು ಅಂತ ಪಾಠ ಮಾಡಿ ಬೆಳಗ್ಗೆ ಚಿಕ್ಕಪ್ಪ ಈ ಆಮೇನ್ ತಡೆ ಮಾಡೋ ದರಿದ್ರ ನಾಯಿಗಳು ಎಲ್ಲ ಓಡಂತ ಹೇಳೋ. ನಿಮ್ಮೊಳಗಿರುವ ಆ ದರಿದ್ರ ದೆವ್ವ ನಾಯಿಗಳು
ಓಡು ಯೇಸುವಿನ ನಾಮದಲ್ಲಿ. ಆಮೇಲೆ ಹೇಳುವುದಕ್ಕೆ ತಡೆ ಮಾಡುವ ಎಲ್ಲ ದರಿದ್ರ ದೆವ್ವದ ನಾಯಿಗಳೇ ಓಡು ಯೇಸುವಿನ ನಾಮದಲ್ಲಿ. ಆಮೇಲೆ ಹೇಳು. ಡಿಗ್ನಿಟಿ, ಕೆಲವೊಂದು ಡಿಗ್ನಿಟಿ ಕೇಪ ಮಾಡ್ತತೆ. ಆಮೇಲೆ ಹೇಳಿದ್ರೆ ನನ್ನ ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಡತ್ತೆ. ಅಯ್ಯೋ ಲಿಪ್ಸ್ಟಿಕ್ ದರಿದ್ರ. ಆಮೇಲೆ ಹೇಳಿದ್ರೆ ಜೀವ ಹರಿತದೆ ನಿಮ್ಮೊಳಗೆ, ಆರೋಗ್ಯ ಹರಿತದೆ. ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ಟಿದ್ದೀನಿ, ಊಟ ಮಾಡಲ್ವಾ, ಸತ್ತೋಗ್ಬಿಡತಿ. ನಾವ್ ಎತ್ತ ಹಾಕಕ್ ಬರ್ಬೇಕು. ಲಿಪ್ಸ್ಟಿಕ್ ಹಾಕಿದ್ರೆ ಆಮೇಲೆ ಹೇಳಿದ್ರೆ ಎಲ್ಲ ಎಲ್ಲ ಹೊಲ ಜಾಸ್ಕ ಕಾಯ್ಕಿಸ್ಕಣಮ್ಮ ತೋ ನಮಸ್ಕಾರ ಅಳಸು ಹೋಗ್ಬಿಡುತ್ತಂತ. ಅಳಸು ಹೋಗತ್ತೆ, ಊಟ ಮಾಡಲ್ವಾ, ಹಲ್ಲು ಉಜ್ಜುವಾಗ ಹಲಸು ಹೋಗ್ಬಿಡುತ್ತೆ. ಆಮೇಲೆ ಅನ್ನುವಾಗ ಅಲಂಕಾರ ಹೋಗ್ಬಿಡುತ್ತ. ಆಮೇಲೇನು ಹೆಚ್ಚು ಅಲಂಕಾರ ಆಗ್ತಾವ ನೋಡಿ ಯೇಸುವಿನ. ಕರಿ ಮಣ್ಣು ಏನೋ ಕೆಂಪು ಮಣ್ಣಿಗೆಲ್ಲ ಇಂಥ ಅಲಂಕಾರ ಕೊಟ್ಟು ಓಡಾಡಂಗ ಮಾತಾಡಂಗ ಇಟ್ಟಾನಲ್ಲ ದೇವ್ರು. ನೋಡು ಏನ್ ಸೊಕ್ಕು ಮಾಡ್ತೀವಪ್ಪ, ಏನ್ ಜಂಬ ಮಾಡ್ತೀವಿ. ಏ ಕರಿ ಮಣ್ಣು, ಏ ಕೆಂಪು ಮಣ್ಣು, ಏ ಬಿಳಿ ಮಣ್ಣು, ಎಷ್ಟು ಸೊಕ್ಕು ಮಾಡ್ತೀನಿ ನೀನು. ಮಣ್ಣುಗೆ ಜೀವ, ಕೈ ಕಾಲೆಲ್ಲ ಉಂಟು ಮಾಡಿ ಕಣ್ಣೆಲ್ಲ ಮಣ್ಣು ಓಡಾಡ್ತಿದೆ ನೋಡು. ನಮ್ಮ ಭಾಷೆಯಲ್ಲಿ ಒಂದು ಹಾಡಿದೆ. ಈ ಜೀವನ ದುಡೇರೋ ಪುತ್ತಳ ಪಾಣಿ ಪಡ ತೊಗಳ ಜಾಯೇ ಜಾಯೇ ನಮ್ಮ ಭಾಷೆಯಲ್ಲಿ ಹಾಡಿದೆ. ಈ ದೇಹ ಮಣ್ಣಿನ ಗೊಂಬೆ, ಮಳೆ ಬಂದ್ರೆ ಕರಿಗೆ ಹೋಗ್ಬಿಡುತ್ತದ ಮಣ್ಣ. ಇದು ಎಂತ ಜಂಬ ಮಾಡುತ್ತೆ, ಕೂಚ್ಕೊಳ್ಳುತ್ತೆ. ಲೇ ನಿಮ್ಗೆ ಶ್ವಾಸ ಕೊಟ್ಟು ಮಟನ್ ತಿನ್ನಂಗ ಮಾಡಿ, ಒಡವೆ ಹಾಕಂಗ ಮಾಡಿ, ಏನೇನೋ ಖುಷಿ ಪಡಂಗ ನಾಲಿಗೆ ಎಲ್ಲ ಏನೋ ಟೇಸ್ಟಿಂಗ್ ಬಡ್ ಕೊಟ್ಟು ತಿನ್ನಂಗ ಮಾಡಿ, ಲಿಪ್ಸ್ಟಿಕ್ ಆಗಿ ಫೋಟೋ ಎಲ್ಲ ತಗೊಂಡು ಹಿಂಗೆಲ್ಲ ಮಾಡ್ದಾನಲ್ಲ ದೇವರು. ಅವನ್ ಎಷ್ಟು ಸ್ತುತಿಗೆ ಯೋಗಿನಾಗಿರ್ಬೇಕು, ಆತನ ಎಷ್ಟೋ ಪಾತ್ರನಾಗಿರ್ಬೇಕು. ಓಕೆ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾರು ದೇವ್ರ ಕಾಣಿಕೆ ಕೊಡಕ್ಕೆ ರೆಡಿಯಾಗಿ ಬಂದಿದ್ದೀರಾ? ಹಂಗಂದ್ರೆ ಏನಂತೀರಾ? ಕೆಲವರು ಕಾಣಿಕೆದು ಖುಷಿ ಇಲ್ಲ ಅವರಿಗೆ. ಬೈಬಲ್ ಹೇಳ್ತೈತೆ ಸಂತೋಷವಾಗಿ ಖುಷಿಯಾಗಿ ಕೊಡೋನ ಮೇಲೆ ದೇವ್ರಿಗೆ ಏನು ಉಂಟಂತೆ. ಯಾರ್ಯಾರೆಲ್ಲ ಕಾಣಿಕೆ ಖುಷಿಯಾಗಿ ಕೊಡ್ತೀರಿ? ಅಣ್ಣ ವಾಕ್ಯ ಕೇಳಂತಿ ಅಣ್ಣ, ಅದೆಲ್ಲ ಖುಷಿಯಾಗಿ ಕೇಳ್ದು ಕೊಡಂದ್ರೆ ಭಾಳ ನೋವ್ತದ ಅಣ್ಣ. ಕಾಯ್ ಸುಮ ಭಾಳ ಕಷ್ಟ ಅಲ್ಲಾಗದ್ ಭಯ ಯಾ ದಾತ್ ಸಾಬ್ಲೇಂಗ್ ಹಲ್ಸು ಭಯ ಕಾಣಿಕೆ ದಾತ ದರ್ಜಾ ಸಾಬ್ ಸಾಬ್. ಓ ದೇವ್ರಿಗೆ ಕೊಡ್ಬೇಕು, ಸಂತೋಷವಾಗಿ ಕೊಡ್ಬೇಕು. ಆ ಪಾವಲ ಅದೇಲಿ ದೇಣು ಬನ್ನಿ, ಏಕ್ ರೂಪಾಯಿ ಪಾವಲ ಸಣ್ಣ ದೇಣು ಕಾಯ್ ದೇಣು. ಬೈಬಲ್ ಹೇಳ್ತೈತೆ ನಿಮ್ಮ ಪ್ರಾಣಕ್ಕೆ ಈಡು ಏನು ಕೊಡ್ತೀಯ ಅಂತ. ನಿನ್ನ ಪ್ರಾಣವನ್ನು ಇಲ್ಲಿಗಳೇ, ನಿನ್ನ ಪ್ರಾಣವನ್ನು ಕಾಪಾಡಿದಾನಲ್ಲ, ನಿನ್ನ ಪ್ರಾಣಕ್ಕೆ ಬೆಲೆ ಎಷ್ಟು ಇದೆ? ನಿನ್ನ ಪ್ರಾಣಕ್ಕೆ ಬೆಲೆ ತಕ್ಕಂತೆ ನೀವು ದೇವ್ರಿಗೆ ಕೊಡ್ಬೇಕು. ಅವು ಕೊಡ್ತಾವ್ ನೋಡು ಕಾಣಿಕೆಗಳು, ಅರ್ಧಿರುವ 10 ರೂಪಾಯಿ ನೋಟುಗಳು, ಬೇಡವಾದ ಒಂದು ಕಾಣಿಕೆ ಕೊಡುವುದಲ್ಲೇ ಒಳ್ಳೆ ಒಳ್ಳೆ ನೋಟ್ ಕೊಡ್ಬೇಕು ದೇವರಿಗೆ. ಮಣ್ಣಿನ ಮನಸ್ಸ. ನಾನೇ ಒಬ್ಬ ಪಾಸ್ಟರ್ ನಿಮ್ಮ ಮನೆಗೆ ಬಂದರೆ ಚಿಕನ್ ಪೀಸ್ ಮಟನ್ ಪೀಸ್ ಹಾಕಿದ್ರೆ ಒಳ್ಳೆ ಒಳ್ಳೆ ಪೀಸ್ ನನಗೆ ಹಾಕ್ತೀರಿ. ನಾನು ನೋಡಿದ್ದೀನಿ. ನಮ್ಮ ಪಾಸ್ಟ್ ಅಂತ ಒಳ್ಳೆ ಒಳ್ಳೆ ಪೀಸ್ ಅಲ್ಲ, ಏನದು ನಲ್ಲಿ ಚಾಪ್ಸಲ್ಲಿ ಹಾಕ್ತೀರಿ ನನಗೆ. ನಾನು ಮನಸ್ಸ ದೇವ್ರು ಕೊಡುವ ಕಾಣಿಕೆ ಏನು ಕೊಡ್ತೀವಿ? ಇರುವ ನೋಟಲ್ಲೇ ಹೊಸ ನೋಟ್ ಹಾರಿಸ್ಬೇಕು, ಇರೋದಲ್ಲೇ ದೊಡ್ಡ ನೋಟ್ ಹಾರಿಸ್ಬೇಕು. ಆದರೆ ಕಲ್ತೇ ಇಲ್ಲ. ಈ ಬಾಲ ಮತ್ತು ಮಸ್ತಿಷ್ಟ ಮಾಡಿದ್ರು, ಅದು ಮತ್ತು ಡೊಂಕೆ. ಅಯ್ಯೋ ತಮೇನು ಸೇ ಸಿಗಾ ಜೊತೆ ಗಾಡಿ ಢೋರಿ ಸಿಗಾವತ್ತು कोणी कोती कुत्रा सिगावತ್ತು कोणी अर्थवे जाते गणेश
ನೋವು ಪಡ್ಬೇಕು? ಆಮೇನಂತೀರಾ? ಸೊ ದೇವ್ರ ಕಾಣಿ ಕೊಡೋಣ. ಯಾರು ದೇವ್ರ ಕಾಣಿ ಕೊಡೋ ಒಂದು ಅಭ್ಯಾಸ ಇದೆ ಯಾವಾಗಲೂ. ಖುಷಿ ಖುಷಿಯಾಗಿ ತಗೊಂಡ್ಬರ್ತೀರಾ ನೋಡಿ. ಕಾಣಿಕೆ ಕೊಡುವುದಕ್ಕೆ ಖುಷಿಯಾಗಿ ಬರೋರು ಎಷ್ಟು ಜನ ಇದ್ದೀರೋ ಗೊತ್ತಿಲ್ಲ ನನಗೆ, ಬಟ್ ಅಂತವನ್ ದೇವ್ರು ಇಷ್ಟಪಡ್ತಾನೆ ಅಂತ ಬೈಬಲ್ ಹೇಳ್ತದೆ. ಅಂತವನ್ ದೇವ್ರು ಸ್ಪೆಷಲ್ ಆಗಿ ಪ್ರೀತಿ ಮಾಡ್ತಾನಂತೆ. ಕೊಡುವುದರಲ್ಲಿ ಪೌಲ್ ಹೇಳ್ತಾನೆ, ಹೆಚ್ಚು ಆಗಿ ಕೊಡು ಅಂತಾನೆ. ಸ್ವಲ್ಪ ಬಿತ್ತವನು ಹೆಚ್ಚು ಬಿತ್ತವನು. ನಾವು ಯಾವಾಗಲೂ ಸ್ವಲ್ಪ ಬಿತ್ತು ಹೆಚ್ಚು ಕೇಳೋರು ನಾವು. ದೇವ್ರು ಹೇಳ್ತಾನೆ, ಹೆಚ್ಚು ಬಿತ್ತಲೆ ಹೆಚ್ಚು ಕೊಯ್ತೀರಂತಾನೆ. ಜೋರಾಗಿ ಆಮೇನ್. ಸೊ ಆನ್ಲೈನಲ್ಲಿ ಸಗ ನೋಡುವರು ಸಗ ನಿಮಗೆ ಈ ವಾಕ್ಯಗಳು, ಈ ಸೇವೆ ಆಶೀರ್ವಾದವಾಗಿದ್ದರೆ ನೀವು ಸಗ ದೇವರಿಗೆ ಈ ಆನ್ಲೈನ್ ಕಾಣುವೆ ಏನದು ಸ್ಕ್ಯಾನರು ನೀವು QR ಕೋಡಿಗೆ ನೀವು ಕಾಣಿಕೆ ಕೊಟ್ಟು ದೇವರ ನಾಮವನ್ನು ಗಣಪಡಿಸ್ಬೋದು, ಮಹಿಮೆ ಪಡಿಸ್ಬೋದು. ಒಂದು ಹಾಡನ್ನು ಹಾಡ್ಕೊಳ್ಳೋಣ, ನಾವು ದೇವರಿಗೆ ಸಂತೋಷವಾಗಿ ಕಾಣಿ ಕೊಡೋಣ, ಉತ್ತಮವಾದ ದೇವರಿಗೆ ಕೊಡೋಣ. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವೋ. ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಯೇಸು ನಾಮ, ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವೋ. ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕಣ್ಣುಗಳ ಮುಚ್ಚರಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸಂತೋಷ್ ಅವರು ಪ್ರಾರ್ಥನೆ ಮಾಡ್ತಾರೆ, ಕಾಣಿಕೆಗಾಗಿ ಕೊಟ್ಟಿರುವ ದೇವರು ಆಶೀರ್ವದಿಸುವಂತೆ. ಹಾಲೆಲುಯ. ಸ್ತೋತ್ರ ಅಪ್ಪ ತಂದೆ, ರಾಜಾದಿರಾಜನೇ ಅಪ್ಪ, ಈ ದಿನದ ಅಪ್ಪ ಹಾಲೆಲು ಸಂಡೆ ಸರ್ವಿಸ್ಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ ತಂದೆ. ಅಪ್ಪ ಹಾಲೆಲೂಯ ಅಪ್ಪ, ನಮ್ಮ ಮಧ್ಯೆ ಇಳಿದು ಬಂದು ಅಪ್ಪ ನಮ್ಮೆಲ್ಲರನ್ನು ನಿನ್ನ ಆಶೀರ್ವಸನಾಗಿದೆಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಅಪ್ಪ ತಂದೆ ಹಾಲೆಲೂಯ ಅಪ್ಪ, ಈ ಪ್ರಾರ್ಥನೆಯ ಮುಂದಿನ ಭಾಗವನ್ನು ಅಪ್ಪ ಹಾಲೆಲೂಯ ಅಪ್ಪ, ಅಭಿಷೇಕದ ಭಾಗವನ್ನು, ಪ್ರವಾದನೆ ಭಾಗವನ್ನು ನಿನ್ನ ಕರದಲ್ಲಿ ಕೊಡ್ತಿದ್ದೆವಪ್ಪ. ನಿಮ್ಮ ನೆಚ್ಚಿನ ಸೇವಕರಿಗೆ ಅಪ್ಪ ಹಾಲೆಲೂಯ ಹಾಲೆಲೂಯ ಅಪ್ಪ, ಅವರ ಬಾಯಿಂದ ನೀವು ನಮ್ಮ